ಬಡ್ಕಲ್ ಮೇಡಮ್, ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಹಾ ಮೇಡಮ್. ಓಕೆ. ಆತ್ಮೀಯರೇ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆ, ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟ, ಈ ಎಲ್ಲ ವೇದಿಕೆಗಳ ಮೂಲಕ ನಡೆಯುವಂತಹ ಶರಣರ ಚಿಂತನ ಮಾಲಿಕೆ 327ಕ್ಕೆ ತಮ್ಮೆಲ್ಲರಿಗೂ ಶರಣರ ನಾಡಿನ ಮಗಳು, ವೀರರ ನಾಡಿನ ಸೊಸೆ, ಕನ್ನಡತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶರಣೆ ಬಸಮ್ಮ ಭರಮಶೆಟ್ಟಿ ಅವರ ಪತಿ ಶ್ರೀ ವೀರಣ್ಣ ಸೋಮಣ್ಣ ಭರಮಶೆಟ್ಟಿ ರಾಂಪುರ್ PA ಇವರ ಸ್ಮರಣಾರ್ಥ ಇವತ್ತು ದತ್ತಿ ಉಪನ್ಯಾಸವನ್ನ ಏರ್ಪಡಿಸಿದೆ. ವಿಷಯ ಶರಣರ ಕೊಡುಗೆ ಶತಸ್ಥಲ. ಈ ಒಂದು ವಿಷಯವನ್ನ ನಮಗೆ ತಿಳಿಸಿಕೊಡುವಂತಹ ತಮ್ಮ ಅನುಭವವನ್ನು ಹಂಚಿಕೊಳ್ಳುವವರು ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ, ಬೆಂಗಳೂರು ಅವರು. ಮತ್ತು ಪೂರಕ ಪ್ರಶ್ನೋತ್ತರ ವಿಷಯಗಳಲ್ಲಿ ಎಲ್ಲ ಭಾಗಿದಾರರು ಕೂಡ, ಇವತ್ತಿನ ಮೀಟ್ನಲ್ಲಿ ಸೇರಿರುವಂತಹ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶರಣರ ಕೊಡುಗೆಗಳನ್ನ, ಶತಸ್ಥಲಕ್ಕೆ ಕೊಟ್ಟಂತಹ ಶರಣರ ಕೊಡುಗೆಯನ್ನ ನಾವು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಆತ್ಮೀಯರೇ, ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಈ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು ಅಂತ ಹೇಳಿ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಇವರನ್ನ ಕೇಳ್ಕೊಳ್ತಾ ಇದ್ದಾರೆ. ತಾಳಮಾನ ಸರೇ ಸಮನರಿಗೆ ಓಜ ಬಜಾವಣೆ ಲೆಕ್ಕವನಾನರಿಯನಯ್ಯ. ತಾಳಮಾನ ಸರೇ ಸಮನರಿಗೆ ಅಮೃತಗಣ ದೇವಗಣನಾನರಿಯೇ. ಅಮೃತಗಣ ದೇವಗಣ ನಾನರಿಯೇ. ಕೂಡಲ ಸಂಗಮ ದೇವ ನಿಮಗೆ ಕೇಡಿಲ್ಲವಾಗಿ ಆನುವಲಿದಂತೆ ಹಾಡುವೆನಯ್ಯ. ತಾಳಮಾನ ಸರೇ ಸಮನರಿಗೆ ಅಮೃತ ಗಣ ದೇವಗಣ ನಾನರಿಯೇನಯ್ಯ. ಕೂಡಲ ಸಂಗಮ ದೇವ ನಿಮಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆನಯ್ಯ. ತಾಳಮಾನ ಸರೇ ಸಮನರಿಗೆ ತಾಳಮಾನ 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 ಸರೇ ಸಮನರಿಗೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಅತ್ಯಂತ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ಮಾಡಿ ನಮ್ಮ ಮನವನ್ನ ಬಸವನೆಡೆಗೆ ಸೆಳೆದಂತಹ ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಿ ಮತ್ತು ಇವತ್ತಿನ ಉಪನ್ಯಾಸವನ್ನ ನೀಡುವಂತಹ ಪರಮ ಪೂಜ್ಯರನ್ನ ವೇದಿಕೆಗೆ ಪರಿಚಯಿಸಬೇಕು ಅಂತ ನಾನು ಡಾಕ್ಟರ್ ದಾನಮ್ಮ ಜಳಕಿ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಬಾಂಡ ಒಂದೇ ಭಾಜನ ಒಂದೇ, ಬೆಳಗ್ಗೆ ಕನ್ನಡಿ ಎನಿಸಿತ್ತಯ್ಯ. ಅರಿದಡೆ ಶರಣ ಮರೆದಡೆ ಮಾನವ, ಮರೆಯದೆ ಪೂಜಿಸು ಕೂಡಲ ಸಂಗನ. ಈ ವಚನವನ್ನ
ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಧ್ಯಯನ ವೇದಿಕೆ ಹಾಗೂ ಸರ್ ಪ್ಲೀಸ್ ಸ್ವಲ್ಪ ಮ್ಯೂಟ್ ಮಾಡ್ತೀರಾ? ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವು ಬೆಳಗದ ಸಂಯುಕ್ತ ಆಶ್ರಯದಲ್ಲಿ ಅರಿವೇ ಗುರು ಆಚಾರವೇ ಲಿಂಗ ಅನುಭಾವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ಶರಣೆ ಬಸಮ್ಮ ಭರಮಶೆಟ್ಟಿ ಅವರ ಪತಿ ಶ್ರೀ ವೀರಣ್ಣ ಸೋಮಣ್ಣ ಭರಮಶೆಟ್ಟಿ ರಾಂಪುರ್ PA ಇವರ ಸ್ಮರಣಾರ್ಥ ದತ್ತಿ ಉಪನ್ಯಾಸವಾಗಿ ಶರಣರ ಕೊಡುಗೆ ಶತಸ್ಥಲ ಸಾಮೂಹಿಕ ಚಿಂತನ ಸಂವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇದೀಗ ವಚನ ಪ್ರಾರ್ಥನೆಯ ಮೂಲಕವಾಗಿ ನಮ್ಮೆಲ್ಲರನ್ನ ಭಕ್ತಿ ಲೋಕಕ್ಕೆ ಕೊಂಡೊಯ್ದ ಅಂತಾರಾಷ್ಟ್ರೀಯ ಗಾಯಕರಾಗಿರುವ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಶರಣರ ಶತಸ್ಥಲ ಶರಣರ ಕೊಡುಗೆ ಶತಸ್ಥಲ ಎಂಬ ವಿಷಯವಾಗಿ ಆಶೀರ್ವಚನವನ್ನ ನೀಡ್ತಾ ಇರುವ ಪರಮ ಪೂಜ್ಯರಾಗಿರುವಂತ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು ಅವರ ಪಾದಕ್ಕೆ ಶರಣೆಂದು ವೇದಿಕೆಗೆ ಅವರಿಗೆ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ವಚನ ಮಂಗಳವನ್ನ ಮಾಡಲಿರುವ ಶರಣೆ ವಿದ್ಯಾ ಮಗ್ದುಮ್ ಗಾನ ಕೋಗಿಲಿ ಅವರಿಗೂ ಸಹ ನಾನು ಶರಣಾರ್ಥಿಗಳನ್ನು ತಿಳಿಸ್ತಾ ವೇದಿಕೆಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀವಿ. ಸದಾ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ಮಾರ್ಗದರ್ಶನ ಮಾಡ್ತಾ ನಮ್ಮ ವೇದಿಕೆಯಲ್ಲಿ ಅತ್ಯಂತ ಉಪಯುಕ್ತ ಉಪನ್ಯಾಸಗಳ ಮೂಲಕ ಶರಣ ತತ್ವವನ್ನ ಉಣಬಡಿಸ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾಗೂ ಸದಾ ಸಂಯೋಜಕರಾಗಿ ಕಾರ್ಯ ಮಾಡ್ತಾ ಇರುವ ಶರಣ ರುದ್ರಮೂರ್ತಿ ಪ್ರಭು ಹಾಗೂ ಶರಣ ಕುಮಾರ್ ರಾಜಣ್ಣ ಸಹೋದರರಿಗೂ ಸಹಿತ ವೇದಿಕೆ ಪರವಾಗಿ ಶರಣಾರ್ಥಿಗಳನ್ನ ಹೇಳ್ತಾ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಇವತ್ತಿನ ದತ್ತಿ ದಾಸೋಹಿಗಳ ಕಿರು ಪರಿಚಯವನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ಅತಿ ಸಂತೋಷ ಅನಿಸ್ತಾ ಇದೆ. ಬಸಮ್ಮ ಭರಮಶೆಟ್ಟಿ ರಾಂಪುರ್ PA ಇವರು ಮುಖ್ಯವಾಗಿ 10/3/2024 ಅಕ್ಕನ ಅರಿವಿನ ಸಂಘದ ಸದಸ್ಯರಾಗಿ ಸಕ್ರಿಯವಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವರು ತಮ್ಮ ತಾಯಿ ಸುಭದ್ರಾದೇವಿ ಹೆಸರಲ್ಲಿ ಮತ್ತು ತಮ್ಮ ಯಜಮಾನರು ಹೆಸರಲ್ಲಿ ದತ್ತಿ ದಾಸೋಹವನ್ನ ವೇದಿಕೆಗೆ ಇಡೋದ್ರ ಮೂಲಕ ದಾಸೋಹದ ಪರಿಕಲ್ಪನೆಯನ್ನ ಗಟ್ಟಿಗೊಳಿಸಿದವರು. ಅವರು ಅನೇಕ ಕೃತಿಗಳು ಆಡದಿರಲಿ ಸ್ನೇಹ, ಆಮಿಯಾಯಿತು ಭಾವ, ಅವ್ವನಿರ್ದ ಅಡುಗೆ ಮನೆ, ಹೀಗೆ 3 ಕವನ ಸಂಕಲನಗಳು, ಬದುಕು ಕಲಿಸಿದ ಮರದ ಪೆಟ್ಟಿಗೆ ಮತ್ತು ಇತರ ಕಥೆಗಳು ಮತ್ತು ಚೆಂಡು ಬೆಸದ ಸ್ನೇಹ ಮತ್ತು ಇತರ ಕಥೆಗಳು ಎಂಬ 2 ಕಥಾ ಸಂಕಲನಗಳು ಸಹಿತ ಸಾಹಿತ್ಯ ಲೋಕಕ್ಕೆ ಅರ್ಪಣೆಯಾಗಿದೆ ಅಂತ ವೇದಿಕೆಗೆ ತಿಳಿಸ್ಲಿಕ್ಕೆ ಅತೀವ ಸಂತೋಷ ಅನಿಸ್ತಾ ಇದೆ. ಅಲ್ಲದೆ 10 ಹಲವು ಶರಣರ ಲೇಖನಗಳನ್ನ ಬರೆದದ್ದು ಒಂದು ಒಳ್ಳೆಯ ಅನುಭವ ಅಂತ ಅವರು ಇಲ್ಲಿ ವೇದಿಕೆಗೆ ತಿಳಿಸಿದ್ದಾರೆ. ಅವರು ಒಂದು ದತ್ತಿ ದಾಸೋಹದ ಮೂಲಕ ನಮ್ಮೆಲ್ಲರಿಗೂ ಅನುಕರಣೀಯರು, ಮಾದರಿಯರು. ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀರಿ. ಅವರ ಪತಿಯವರಾದ ವೀರಣ್ಣ ಸೋಮಣ್ಣ ಭರಮಶೆಟ್ಟಿ ರಾಂಪುರ್ PA ಗ್ರಾಮದವರು. ಅವರು BA ಪದವೀಧರರು ಮತ್ತು ಸ್ಟೋನ್ ಕೃಷಿ ಉದ್ಯೋಗದಲ್ಲಿ ತೊಡಗಿದ್ರು. ಜೊತೆಗೆ ಅವರು ಸಿಂದಗಿ ತಾಲೂಕು ಸಮಾಜವಾದಿ ಪಕ್ಷದ ಅಧ್ಯಕ್ಷರು ಸಹ ಆಗಿದ್ರು. 7 ಜನರಲ್ಲಿ ಇವರೇ ಹಿರಿಯರು, 3 ಜನ ತಂಗಿಯರು, 3 ಜನ ತಮ್ಮಂದಿರನ್ನ ಜೊತೆ ಬದುಕನ್ನ ಕಟ್ಟಿಕೊಡುವಲ್ಲಿ ಬಹಳ ಯೋಗದಾನ ಅವ್ರದಿತ್ತು ಅಂತ ವೇದಿಕೆ ತಿಳಿಸ್ಲಿಕ್ಕೆ ಸಂತೋಷ ಅನಿಸ್ತಾ ಇದೆ. ಕರುಣೆ, ಸಹಾಯ ತುಂಬಿದಂತ ವ್ಯಕ್ತಿತ್ವ, ಅನ್ನದಾಸೋಹ ಸಾಕಷ್ಟು ಮಾಡಿರುವಂತ ಅವರ ಬಗ್ಗೆ, ಅವರ ಸ್ಮರಣಾರ್ಥವಾಗಿ ಅವರ ಪತ್ನಿಯವರು ಇವತ್ತು ದತ್ತಿ ದಾಸೋಹವನ್ನ ಇಲ್ಲಿ ಇಟ್ಟಿದ್ದಾರೆ. ಈ ದತ್ತಿ ದಾಸೋಹಕ್ಕೆ ಅವರೆಲ್ಲ ಕುಟುಂಬದವರಿಗೆ ಸಹಿತ ನಾನು ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಈ ಒಂದು ಇದಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ಅತ್ಯಂತ ಉಪಯುಕ್ತವಾಗಿರುವಂತ ಒಂದು ವಿಷಯ ಶರಣರ ಕೊಡುಗೆ ಶತಸ್ಥಲ ಅನುಭವವನ್ನ, ಆಶೀರ್ವಚನವನ್ನ ನೀಡ್ತಾ ಇರುವಂತ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು. ಅವರ ಒಂದು ಪರಿಚಯ ನಮ್ಮ ವೇದಿಕೆಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಇರುವುದು ನಮ್ಮೆಲ್ಲರಿಗೂ ತಿಳಿದಂತ ವಿಷಯ. ಮಾನ್ಯರೇ, ಈ ಶುಭ ಸಮಾರಂಭದಲ್ಲಿ ಪಾವನ ಕ್ಷಣದಲ್ಲಿ ನಮ್ಮೆಲ್ಲರ ಮಧ್ಯೆ ಆಗಮಿಸಿರುವಂತ ಪೂಜ್ಯರಾದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ, ಇವರನ್ನ
ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಪರಿಚಯಿಸುವುದು ನನಗೆ ಅತ್ಯಂತ ಸಂತಸ. ಬಹಳ ಸರಳವಾಗಿರುವಂತ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಪೂಜ್ಯರು ಸದಾ ನಮ್ಮ ವೇದಿಕೆಗೆ ಮಾರ್ಗದರ್ಶನ ಮಾಡುತ್ತಾ ಆಶೀರ್ವಚನ ನೀಡುತ್ತಾ ನಮ್ಮೆಲ್ಲರಿಗೆ ಬಸವ ತತ್ವವನ್ನ ಉಣಬಡಿಸ್ತಾ ಇದ್ದಾರೆ. ಪೂಜ್ಯರು ಸಂಸ್ಕೃತದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು ಬಸವ ಸಮಿತಿಯ ಒಂದು ಗೌರವ ಅಧ್ಯಕ್ಷರು ಆಗಿದ್ದು ಸದಾ ಬಸವ ತತ್ವದಲ್ಲಿ ಜೀವನ ನಡೆಸುತ್ತಾ ನಡೆನುಡಿಯಲ್ಲಿ ಶರಣ ತತ್ವವನ್ನು ಪಾಲಿಸುತ್ತಾ ನಮ್ಮೆಲ್ಲರಿಗೂ ಸದಾ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು ಬೆಂಗಳೂರು ಇವರು ಪ್ರಮುಖರಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ತರ ಸೇವೆಯನ್ನು ಸಲ್ಲಿಸ್ತಾ ಪೂಜ್ಯ ಗುರುವರರು ಆತ್ಮೀಯತೆ, ಸರಳತೆ, ಧರ್ಮ ಪ್ರಚಾರದ ಮೂಲಕ ಭಕ್ತರಲ್ಲಿ ಅತ್ಯುತ್ತಮವಾದ ಸಂಸ್ಕಾರಗಳನ್ನ ಬೆಳೆಸುವಲ್ಲಿ ತೊಡಗಿಸಿಕೊಂಡಿರುವವರು. ಸಮಾಜದ ಒಳಿತಿಗಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಉಪನ್ಯಾಸಗಳು ಹಾಗೂ ಜನಜಾಗೃತಿ ಕಾರ್ಯಗಳನ್ನ ನಿರಂತರವಾಗಿ ಮಾಡುತ್ತಾ ಅಂತರಂಗದ ಶುದ್ಧಿಯ ಬಗ್ಗೆ ಸಾಕಷ್ಟು ಜನಮನದಲ್ಲಿ ಒಂದು ತಿಳಿಸುತ್ತಾ ವಿಶಿಷ್ಟ ಸ್ಥಾನವನ್ನ ಪಡೆದಿದ್ದಾರೆ. ಪೂಜ್ಯರು ಕಾಯಕ, ದಾಸೋಹ, ಪ್ರಸಾದ ಮಹತ್ವವನ್ನು ಸಾರುತ್ತಾ ಯುವ ಪೀಳಿಗೆಗೆ ಸನ್ಮಾರ್ಗದ ದಾರಿಯನ್ನು ತೋರಿಸುವಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದು ಬೇಲಿಮಠ ಮಹಾಸಂಸ್ಥಾನದ ಮೂಲಕ ಸಮಾಜದ ಎಲ್ಲ ವರ್ಗದ ಜನರಿಗೆ ಮಾರ್ಗದರ್ಶನ ಮಾಡುತ್ತಾ ಮಾನವೀಯ ಮೌಲ್ಯಗಳನ್ನ ಬೆಳೆಸುತ್ತಾ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನ ನೀಡಿದಂತ ಮಹನೀಯರು. ಅಲ್ಲದೆ ಲಿಂಗಾಯತ ಧರ್ಮದ ತತ್ವಗಳು, ಬಸವಣ್ಣನವರ ಸಂದೇಶಗಳು ಹಾಗೂ ಸಮಾಜದ ಸೇವೆಗಳ ಮೂಲಕ ಜನರಲ್ಲಿ ಧಾರ್ಮಿಕ, ನೈತಿಕ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಮಹತ್ವದ ಪಾತ್ರವನ್ನ ವಹಿಸಿದ್ದು ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಸವಣ್ಣನವರ ಸಮಾನತೆ, ಶರಣ ಸಂಸ್ಕೃತಿ, ದಾಸೋಹ ತತ್ವ ಜನರಲ್ಲಿ ತಲುಪಿಸುವ ಕಾರ್ಯವನ್ನ ಬಹಳ ವಿಶಿಷ್ಟವಾಗಿ ಮಾಡ್ತಾ ಬಂದಿದ್ದಾರೆ. ವಿವಿಧ ಧಾರ್ಮಿಕ ಉಪನ್ಯಾಸಗಳು, ಶಿಬಿರಗಳು, ಧಾರ್ಮಿಕ ಜಾಗೃತಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜಿಸುವ ಮೂಲಕ ಸಮಾಜದಲ್ಲಿ ನೈತಿಕ ಮೌಲ್ಯಗಳನ್ನ ಬಲಪಡಿಸಿದ್ದಾರೆ. ಅಲ್ಲದೆ ಅನೇಕ ಶೈಕ್ಷಣಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಗಳೊಂದಿಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದ ಆಸಕ್ತಿ ಬೆಳೆಸಲಿಕ್ಕೆ ಸ್ವಾಮಿಗಳು ಮಾರ್ಗದರ್ಶನ ಬಹಳ ಮಹತ್ವದ್ದಾಗಿದೆ. ವಿವಿಧ ಧಾರ್ಮಿಕ ಹಬ್ಬಗಳು, ಜಾತ್ರೆಗಳು, ವಿಶೇಷ ಕಾರ್ಯಕ್ರಮಗಳ ಮೂಲಕ ಸಮಾಜದ ಏಕತೆ, ಸಹೋದರತ್ವವನ್ನ ಉತ್ತೇಜಿಸ್ತಾ ಬಂದಿದ್ದಾರೆ. ಅಲ್ಲದೆ ಅತ್ಯಂತ ಶಾಂತ ಸ್ವಭಾವ, ಸರಳ ಜೀವನಶೀಲಿ, ಸಮಾಜಪರ ಕಾಳಜಿಗಾಗಿ ಪ್ರಸಿದ್ಧರಾಗಿದ್ದು ಜನರಲ್ಲಿ ಧರ್ಮದ ಬಗ್ಗೆ ಅರಿವು ಮೂಡಿಸ್ತಾ ಯುವಕರಲ್ಲಿ ಉತ್ತಮ ಸಂಸ್ಕಾರವನ್ನು ಬೆಳೆಸ್ತಾ ಸಮಾಜದ ದುರ್ಬಲ ವರ್ಗದವರಿಗೆ ನೆರವು ನೀಡುವುದು ಬಹಳ ಪ್ರಮುಖವಾದಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇಂತಹ ಸ್ವಾಮಿಗಳು ನಮ್ಮೆಲ್ಲರಿಗೆ ಇವತ್ತು ಆಶೀರ್ವಚನವನ್ನು ಹೇಳ್ತಾ ಇದ್ದಾರೆ. ಕೇಳುವ ಸೌಭಾಗ್ಯ ನಮ್ಮದಾಗಿದೆ ಅಂತ ವೇದಿಕೆಗೆ ತಿಳಿಸ್ತಾ ಬಹಳ ವಿನಮ್ರವಾಗಿ ಅವರಿಗಾಗಿ ನಾನು ವೇದಿಕೆ ಇದ್ದೀನಿ. ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ದತ್ತಿದಾನಿಗಳು ಮತ್ತು ಇಂದಿನ ಅನುಭವ ಹಂಚಿಕೊಳ್ಳುವಂತಹ ಪರಮ ಪೂಜ್ಯರನ್ನ ನಮ್ಮೆಲ್ಲರಿಗೂ ಪರಿಚಯಿಸಿ ಎಲ್ಲರನ್ನ ನಲ್ಮೆಯಿಂದ ಸ್ವಾಗತಿಸಿದಂತಹ ಡಾಕ್ಟರ್ ದಾನಮ್ಮ ಜಳಕಿಯವರಿಗೆ ಧನ್ಯವಾದಗಳು. ಆತ್ಮೀಯರೇ, ಸಜ್ಜನ ಸದ್ಭಾವರ ಸಂಘದಿಂದ ಅನುಭಾವರ ಕಾಣಬಹುದಯ್ಯ, ಅನುಭಾವರ ಸಂಘದಿಂದ ಶ್ರೀ ಗುರುವನರಿಯಬಹುದಯ್ಯ, ಲಿಂಗವನರಿಯಬಹುದು, ಪ್ರಸಾದವನರಿಯಬಹುದು, ತನ್ನ ತಾನರಿಯಬಹುದು ಎನ್ನುವಂತೆ ಇಂದಿನ ಅನುಭವವನ್ನ ನಮ್ಮೆಲ್ಲರಿಗೂ ಹಂಚಿಕೊಂಡು ನಮ್ಮನ್ನ ನಮ್ಮ ಅರಿವಿನ ಮನೆಗೆ ಕರೆದುಕೊಂಡು ಹೋಗುವಂತಹ ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಮಹಾಸಂಸ್ಥಾನ ಬೆಂಗಳೂರು, ಇವರಿಗೆ ಭಕ್ತಿಪೂರ್ವಕವಾಗಿ ಈ ವೇದಿಕೆಯನ್ನ ಅವರಿಗೆ ಬಿಟ್ಟುಕೊಡುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳ್ತಾ ಇದೆಯಲ್ಲ ಧ್ವನಿ? ಬಾ ಎಂಬಲ್ಲಿ ಎನ್ನ ಭವವಳಿಯಿತ್ತು, ಸಾ ಎಂಬಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವರೆ ವಸ್ತು ಚೈತನ್ಯಾತ್ಮಕನಾದೆ, ಇಂತಿ ಬಸವಾಕ್ಷರತ್ರಯಗಳು ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವುದ ಕಂಡು ನಾನು ನೀನು ಬಸವ 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 ಎನ್ನುತ್ತಿದ್ದೆವಯ್ಯ ಗುಹೇಶ್ವರ. ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮ ಚಿಂತನೆಯ ಒಂದು ಸಂಸ್ಥೆ, ಅದನ್ನೆಲ್ಲ ತಾವು ಕಟ್ಟಿ ಬೆಳೆಸಿದ್ದೀರಿ. ಅದರಲ್ಲಿ ಭಾಗಿಗಳಾಗಿ ನಿಮ್ಮ ಅನುಭವದ ನೆಲೆಯನ್ನ
ತಿಳಿಯಲಿಕ್ಕೆ ನನಗೊಂದು ಅವಕಾಶವನ್ನು ಕೊಟ್ಟಿದ್ದೀರಿ. ಹೀಗಾಗಿ ಪರೀಕ್ಷಕ ರೂಪದಲ್ಲಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ನಾನೊಬ್ಬ ವಿದ್ಯಾರ್ಥಿಯಾಗಿ ಈ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನಿನ್ನ ತಿಳುವಳಿಕೆ ಏನು ಅಂತ ಅನ್ನುವಂಥ ಪ್ರಶ್ನೆ ನೀವು ಧ್ವನಿ ಇಲ್ಲದ ಧ್ವನಿಯಲ್ಲಿ ನಿಶಬ್ದದಲ್ಲಿ ಆ ಪ್ರಶ್ನೆಯನ್ನು ಕೇಳಿದ್ದೀರಿ. ಅದಕ್ಕೋಸ್ಕರ ನನ್ನ ತಿಳುವಳಿಕೆ ಏನಿದೆ ಅಂತ ಅನ್ನೋದಿದೆಯಲ್ಲ, ನನ್ನ ತಿಳಿವನ್ನು ನಿಮ್ಮ ಮುಂದೆ ಇಟ್ಟು ನಾನು ಧನ್ಯತೆಯನ್ನು ಪಡೆಯುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶ. ನನಗೆ ಶರಣರ ದೃಷ್ಟಿಯಲ್ಲಿ ಷಟ್ಸ್ಥಲ. ಶರಣರ ದೃಷ್ಟಿ, ಮೊದಲು ಶರಣನಾಗಬೇಕಾದ್ರೆ ಅವನು ಏನಾಗಬೇಕು ನೋಡಿ. ನಾವೆಲ್ಲ ಒಂದು ಮಾತನ್ನು ಹೇಳ್ತೇನೆ, ಯಾತಕ್ಕೆ ಇದು ನಾವು ಅದ್ರ ಬಗ್ಗೆ ವೈಜ್ಞಾನಿಕವಾಗಿ ಅಥವಾ ಸಾಹಿತ್ಯಿಕವಾಗಿ ಅಥವಾ ಅದನ್ನು ಸಂಪೂರ್ಣವಾಗಿ ಹೊಗಳ್ತಾ ಅದರ ಬಗ್ಗೆ ಗೌರವ ಸೂಚಕ ಮಾತುಗಳನ್ನು ಆಡಿ ಬಹಳ ಚೆನ್ನಾಗಿ ಮಾತಾಡಿದ್ವಿ ಅಂತ ಅನ್ನುವಂಥದ್ರಲ್ಲಿ ಕೊನೆಗೆ ನಮಗೆ ಸಿಕ್ಕಿದ್ದೇನು ಅಂತ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗ್ತದೆ. ಹೀಗಾಗಿ ನನ್ನ ಚಿಂತನೆ ಯಾವಾಗಲೂ ನೋಡಿ, ಕಲ್ಯಾಣದಲ್ಲಿ ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು 36 ವರ್ಷ, ಕಲ್ಯಾಣವು ಭಕ್ತಿಗೆ ಬೀಡಾದದ್ದು 36 ವರ್ಷ, ಅನುಭವಕ್ಕೆ ಸದನವಾದದ್ದು 27 ವರ್ಷ ಅಂತ ಒಂದು ವಚನದಲ್ಲಿದೆ. ಅಂದ್ರೆ ಅನುಭವ ಮಂಟಪ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದು 27 ವರ್ಷ. ಅಪ್ಪ ಬಸವಣ್ಣನವರು ಕಲ್ಯಾಣದಲ್ಲಿ ಇದ್ದದ್ದು 36 ವರ್ಷ. ಅಷ್ಟರಲ್ಲಿ ಕಾಂದಾಹಾರದಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಎಲ್ಲ ಕಡೆಯಿಂದಲೂ ಸಹ ತಮ್ಮ ಹೃದಯದಲ್ಲಿ ಈ ತಿಳುವಳಿಕೆಯನ್ನ ಆಹ್ವಾನಿಸಿಕೊಳ್ಳುವಂತ, ಅದಕ್ಕೋಸ್ಕರ ಬಳಲ್ತಾ ಇದ್ದಂಥ ಎಲ್ಲ ಜನ ಬಂದು ಇಲ್ಲಿ ಸೇರಿದ್ರು. ಅದರಲ್ಲಿ ಸಾಮಾನ್ಯರು, ಮಹದೇವ ಭೂಪಾಲನಂತಹ ದೊರೆ, ವಿದ್ವಾಂಸರು ಎಲ್ಲರೂ ಬಂದರು. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಕಸಗುಡಿಸುವ ಸತ್ಯಕ್ಕ ಮೊದಲಾಗಿರ್ತಕ್ಕಂಥ ಜನರು ಬಂದು ಇಲ್ಲಿ ಸೇರಿದ್ರು. ಅವರೆಲ್ಲರೂ ಸಹ ಪರಿಪೂರ್ಣ ಜ್ಞಾನಿಗಳಾಗಿ ಅನುಭವ ಮಂಟಪದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡು ಪರಸ್ಪರ ಪ್ರಶ್ನೆಗಳ ಮುಖಾಂತರವಾಗಿ ತಮ್ಮನ್ನು ತಾವು ಸುಧಾರಿಸಿಕೊಳ್ಳುವಂತ ಸಕ್ರಿಯ ಕಾರ್ಯಕ್ರಮದಲ್ಲಿ ತೊಡಗಿದ್ರು. ನಾನು ಹೇಳೋದು, ಅವತ್ತಿನ ಕಾಲದಲ್ಲಿ ಸಂಪರ್ಕ ಮಾಧ್ಯಮಗಳಿರಲಿಲ್ಲ, ಸುದ್ದಿ ಮಾಧ್ಯಮಗಳಿರಲಿಲ್ಲ, ಯಾವುದೂ ಇರಲಿಲ್ಲ. ಒಂದು ಊರಿನಿಂದ ಒಂದು ಊರಿಗೆ ಬರಬೇಕಾದ್ರೆ ಪಾದಯಾತ್ರೆಯಾಗಿ ಬರಬೇಕಾಗಿತ್ತು. ಇಂಥ ಸನ್ನಿವೇಶದಲ್ಲಿ ಅಷ್ಟು ಜನ ಪರಿಪೂರ್ಣ ಜ್ಞಾನಿಗಳಾಗಿ ಅನುಭಾವಿಗಳಾಗಿ ಹೊರಗು ಬಂದರು. ಇಂದು ನಾವು ಸಹಸ್ರ ಸಂಖ್ಯೆಯಲ್ಲಿ ಗುರುಗಳಿದ್ದೇವೆ. ನಾವು ಬೇಕಾದಷ್ಟು ನಿಮ್ಮೆಲ್ಲರ ಸಹಕಾರ ಇದೆ ಮತ್ತು ಸುದ್ದಿ ಮಾಧ್ಯಮಗಳಿವೆ, ದೃಶ್ಯ ಮಾಧ್ಯಮಗಳಿವೆ, ಸಂಚಾರಕ್ಕೆ ವಿಮಾನಗಳಿವೆ, ಎಲ್ಲವೂ ಇವೆ. ನಮಗೆ ಇಷ್ಟೆಲ್ಲ ಇಟ್ಟುಕೊಂಡು, ಇಷ್ಟೆಲ್ಲ ಅನುಭವಗಳನ್ನು ಇಟ್ಟುಕೊಂಡು ನಾವು 100 ವರ್ಷ ಪ್ರಯತ್ನ ಮಾಡ್ತಾ ಈ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಸನ್ನಿವೇಶದಲ್ಲಿ ಕಲ್ಯಾಣದ ಅಂಗಳದಲ್ಲಿ ತಯಾರಾದಂಥ ಸಾಮಾನ್ಯರಲ್ಲಿ ದೋಸೆ ಪಿಟ್ಟವೇ ಅಥವಾ ಕಸಗುಡಿಸುವ ಸತ್ಯಕ್ಕ ಅಥವಾ ನಮ್ಮ ಆಯ್ದಕ್ಕಿಯ ಲಕ್ಕಮ್ಮ ಮುಂತಾದಂಥ ಶರಣರನ್ನ ನಮ್ಮಲ್ಲಿ ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ, ಯಾಕೆ? ಹಾಗಾದ್ರೆ ನಮ್ಮ ಬೋಧನೆ, ನಮ್ಮ ಸಾಧನೆಯಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ಏನು? ಇದು ನನ್ನ ಮನಸ್ಸಿನಲ್ಲಿ ಯಾವತ್ತೂ ಕಾಡ್ತಕ್ಕಂಥ ಪ್ರಶ್ನೆ. ಅವ್ರು ಯಾಕೆ ಹಾಗೆ, ನಾವ್ಯಾಕೆ ಹೀಗೆ ಅಂತ. ಇಂಥ ಪ್ರಶ್ನೆಯನ್ನು ಇಟ್ಕೊಂಡಾಗ ನಾವು ಈ ಇಷ್ಟ ಪ್ರಾಣ ಭಾವಲಿಂಗಗಳನ್ನು ಅಥವಾ ಅವುಗಳನ್ನು ನಾವು ನೋಡುವಂಥ ವಿಧಾನ ಏನು, ಶರಣರು ನೋಡಿದಂಥ ವಿಧಾನ ಏನು ಅಂತನ್ನುವಂಥ ಕಲ್ಪನೆಗಳನ್ನು ನಾವು ಇಟ್ಕೊಂಡು ಹೋಗಬೇಕು. ಆ ಲೆಕ್ಕದಲ್ಲಿ ನೋಡಿ, ನಾವೆಲ್ಲರೂ ಲಿಂಗ ಆಯತರು ನಾವು. ಅದಾದ ಮೇಲೆ ಇಷ್ಟಲಿಂಗ ಧಾರಣೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಮುಂದೆ ಏನು? ಸ್ವಾಯತ್ತ ಆಗೋದು ಯಾವಾಗ? ಸನ್ನಹಿತ ಅನ್ನೋದು ವಿಚಾರ ಏನು? ನೋಡಿ, ವಾಸ್ತವವಾಗಿ ನಾನು ಸರಳವಾಗಿ ಉದಾಹರಣೆ ಕೊಟ್ಟು ಹೇಳ್ತೇನೆ ಎಲ್ಲರಿಗೂ. ಒಬ್ಬ ಒಂದು ಕಾಲೇಜಿಗೆ ಅವನು ಸೇರ್ಪಡೆಗೊಳ್ತಾನೆ, ಕಾಲೇಜಿಗೆ ಅಡ್ಮಿಟ್ ಆಗ್ತಾನೆ. ಅವನಿಗೆ ಆ ಕಾಲೇಜಿನಿಂದ ಒಂದು ಐಡೆಂಟಿಟಿ ಸಿಗುತ್ತೆ. ಇವನು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಅಂತ ಹೇಳಿ ಗುರುತಿಸ್ತಾರೆ. ಆತನು ಹೇಳ್ತಾನೆ, ನಾನು ಇಂಥ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದೇನೆ, ನೋಡಿ ನನ್ನ ಐಡೆಂಟಿಟಿ ಅಂತ ತೋರಿಸ್ತಾನೆ. ಇದು ಆಯತ. ನಾವು ಲಿಂಗಧಾರಣೆ ಮಾಡಿಕೊಂಡಿದ್ದೇವೆ ಅಂತ ಅಂದ ಕ್ಷಣಕ್ಕೆ, ಕಾಲೇಜಿಗೆ ಸೇರ್ಕೊಂಡಿದ್ದೇವೆ ಅಂದ ಕ್ಷಣಕ್ಕೆ ನಮಗೆ ಡಿಗ್ರಿ ಬರೋದಿಲ್ಲ. ಹಾಗಾದ್ರೆ ಅವನಿಗೆ ಮುಂದೆ ಏನು ಮಾಡಬೇಕು? ಕಾಲೇಜಿನಲ್ಲಿ ಅಡ್ಮಿಟ್ ಮಾಡ್ಕೊಂಡವನು, ಕಾಲೇಜಿನಲ್ಲಿ ಅಡ್ಮಿಷನ್ ಆದವನು ಏನು ಮಾಡಬೇಕು? ಅವನು ನಿತ್ಯ ಸರಿಯಾದ ರೀತಿಯಲ್ಲಿ ತನ್ನ ತರಗತಿಗಳಿಗೆ ಅಟೆಂಡ್ ಆಗಬೇಕು.
ಅಂದ್ರೆ ಯಾವುದು ಅದರಲ್ಲಿ ಥಿಯರಿ ಕ್ಲಾಸ್ ಇದೆ, ಪ್ರಾಕ್ಟಿಕಲ್ ಕ್ಲಾಸ್ ಇದೆ. ಎರಡಕ್ಕೂ ಸಂಪೂರ್ಣವಾಗಿ ಮನವಿಟ್ಟು ಅದರಲ್ಲಿ ಸೇರಬೇಕು. ಥಿಯರಿ ಪ್ರಾಕ್ಟಿಕಲ್ ಎರಡೂ ಕ್ಲಾಸ್ಗಳನ್ನು ಅಟೆಂಡ್ ಮಾಡುವಂತ ವಿಧಾನ ಇದೆಯಲ್ಲ, ಇದನ್ನ ಸ್ವಾಯತ್ತ ಅಂತ ಕರೀತಾರೆ. ನೋಡಿ, ಕಾಲೇಜಿಗೆ ಸೇರಿಕೊಳ್ಳುವುದು ಆಯತ, ಅದರಲ್ಲಿ ಸಂಪೂರ್ಣವಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು, ಸ್ವಯಂ ಪೂರ್ಣವಾಗಿ ಸೇರಿಸಿಕೊಳ್ಳುವುದು ಸ್ವಾಯತ. ಈ ಸ್ವಾಯತ ಆದಮೇಲೆ ವರ್ಷ ಪೂರ್ತಿ ಓದಿ ಪರೀಕ್ಷೆಗೆ ಹೋಗ್ತಾನೆ. ಯಾವುದೇ ಟೆಕ್ಸ್ಟ್ ಬುಕ್ಗಳಿಲ್ಲ, ಏನೂ ಇಲ್ಲ. ಅಲ್ಲಿ ಪರೀಕ್ಷಾ ಕೊಠಡಿಯಲ್ಲಿ ಪ್ರಶ್ನೆಗಳು ಅಲ್ಲೇ ಬರ್ತವೆ, ಉತ್ತರಗಳನ್ನು ಅಲ್ಲೇ ಕೊಡ್ತಾನೆ. ಅವನು ಅದರಲ್ಲಿ ಸಂಪೂರ್ಣವಾಗಿ ತೇರ್ಗಡೆ ಹೊಂದಿ ಹೊರಗೆ ಬರ್ತಾನೆ. ಅದು ಲಿಂಗ ಸನ್ನಹಿತ. ಆಯತ, ಸ್ವಾಯತ, ಸನ್ನಹಿತ. ಆಯತದಲ್ಲಿ ಇಷ್ಟಲಿಂಗ ತಾನು ಸಂಪೂರ್ಣವಾಗಿ ಸಾಧನೆ ಮಾಡುವಂಥ ನೆಲೆಯಲ್ಲಿ ಸೇರಿಕೊಳ್ಳುವಂಥದ್ದು ಪ್ರಾಣಲಿಂಗ, ಮತ್ತು ಪರೀಕ್ಷೆಯಲ್ಲಿ ಸಂಪೂರ್ಣವಾಗಿ ತನ್ನ ಮನಸ್ಸಿನ ತಿಳುವಳಿಕೆಯನ್ನು, ಅನುಭವವನ್ನು ಹಂಚಿಕೊಂಡು ಎದ್ದು ಬರೋದಿದೆಯಲ್ಲ, ಇದು ಭಾವಲಿಂಗ. ಇಷ್ಟ ಪ್ರಾಣ ಭಾವಗಳು ಆಯತ, ಸ್ವಾಯತ, ಸನ್ನಹಿತ ಅಂತ ಅನ್ನುವಂಥ ಲೆಕ್ಕದಲ್ಲಿ ಗುರುತಿಸಲ್ಪಟ್ಟಿದೆ ಶರಣರಿಂದ. ಈ 3 ಹಂತವನ್ನ ದಾಟಿದವರಿದಾರಲ್ಲ, ಅವರನ್ನ ಶರಣರು ಅಂತ ಕರೀತಾ ಇದ್ರು. ಶರಣ ಅಂತಿದ್ದ ಹಾಗೇನೆ ಹಣೆ ತುಂಬ ವಿಭೂತಿ ಧರಿಸ್ಕೊಂಡು ಸಂಪೂರ್ಣವಾಗಿ ಬಂದವರಿಗೆ ಶರಣಾರ್ಥಿ ಅಂತ ಹೇಳಿಕೊಂಡು ಲಿಂಗಧಾರಣೆ ಮಾಡ್ಕೊಂಡು ಓಡಾಡೋರು ಅಂತ ಅಲ್ಲ. ಅವನು ಆಯತದಲ್ಲಿ ಸಂಲಗ್ನನಾಗಿ, ಸ್ವಾಯತದಲ್ಲಿ ಸಂಪೂರ್ಣ ಸಾಧಕನಾಗಿ, ಸನ್ನಹಿತದಲ್ಲಿ ಪರಿಪೂರ್ಣ ಅನುಭಾವಿಯಾಗಿ ಹೊರಬರ್ತಕ್ಕಂಥವನಿದಾನಲ್ಲ, ಅವನು ಆ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವನನ್ನ ಶರಣ ಅಂತ ಕರೀತಾ ಇದ್ರು. ಇಲ್ಲಿ ನಮಗೆ ಕೊಟ್ಟಿರುವಂತ ತಮ್ಮ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಏನನ್ನು ಹೇಳಬೇಕು ನಾನು ಅಂತ ಹೇಳಿದ್ರೆ, ಶರಣರ ದೃಷ್ಟಿಯಲ್ಲಿ ಷಟ್ಸ್ಥಲ ಅಂತ ಅನ್ನುವಂಥ ವಿಚಾರ. ಶರಣರ ದೃಷ್ಟಿ ಅಂತ ಹೇಳಿದ್ರೆ ಈ ಆಯತ, ಸ್ವಾಯತ, ಸನ್ನಹಿತದ ನೆಲೆಯಲ್ಲಿ ಷಟ್ಸ್ಥಲವನ್ನ ಅವರು ಯಾವ ರೀತಿ ಗುರುತಿಸಿದ್ರು ನೋಡಿ. ಷಟ್ಸ್ಥಲ ಅಂತ ಹೇಳಿದ್ರೆ ನಾವು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಅಂದ್ಬಿಡ್ತೇವೆ ನಾವು. ಇದು ಹೊರಗಿನ ರೂಪ ಅಷ್ಟೇ. ಆದ್ರೆ ಈ ವ್ಯವಸ್ಥೆಯನ್ನ ಜೀವನದಲ್ಲಿ ಸಾಧನೆ ಮಾಡಲಿಕ್ಕೆ ಅವರು ಕೊಟ್ಟಂತ ವಿಧಾನಗಳೇನು, ಅದನ್ನ ನಾವು ಸರಿಯಾದ ರೀತಿಯಿಂದ ಗಮನಿಸಬೇಕು. ನೋಡಿ, ಭಕ್ತ ಸ್ಥಳ, ಆಮೇಲೆ ಮಹೇಶ ಸ್ಥಳ, ಆಮೇಲೆ ಪ್ರಾಣಲಿಂಗಿ ಸ್ಥಳ, ಇವೆಲ್ಲ ನಾವು ಹೇಳ್ತಾ ಹೋಗ್ತೇವೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಇದನ್ನ ನಾವು ಸಾಧನೆ ಮಾಡಬೇಕಾದ್ರೆ ನೋಡಿ, ಲೆಕ್ಕದಲ್ಲಿ ಹೊರಗಡೆಯ ರೂಪ ಇದೆಯಲ್ಲ, ಹೊರಗಿನ ವ್ಯವಸ್ಥೆ ಇದೆಯಲ್ಲ, ಅದು ಭಕ್ತ ಅಂತ ಅನ್ನುವಂಥದ್ದು. ಭಕ್ತ ಅಂತ ಅನ್ನೋದು ಹೊರಗಿನ ಬ್ಯಾಟ್ರಿ ಸೆಲ್ ಇದ್ದ ಹಾಗೆ. ಆದ್ರೆ ಆ ಬ್ಯಾಟ್ರಿ ಸೆಲ್ನಲ್ಲಿರುವಂತ ಕರೆಂಟ್ ಯಾವುದು ನೋಡಿ, ಒಂದು ಬ್ಯಾಟ್ರಿ ಸೆಲ್ ಇದೆ, ಆ ಸೆಲ್ ಬಹಳ ಚೆನ್ನಾಗಿ ಕಾಣ್ತಾ ಇದೆ, ಆದ್ರೆ ಅದರಲ್ಲಿ ಕರೆಂಟ್ ಇಲ್ಲ ಅಂದ್ರೆ ಏನು ಬಂತು ಪ್ರಯೋಜನ? ಅದರಲ್ಲಿ ಕರೆಂಟ್ ಇದ್ದಾಗ ಮಾತ್ರ ಆ ಬ್ಯಾಟ್ರಿಗೆ ತನ್ನ ಯೋಗ್ಯತೆ ಇರ್ತದೆ. ಆದ್ರೆ ಬ್ಯಾಟ್ರಿಯನ್ನ ಬಿಟ್ಟು ಕರೆಂಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವೆರಡರಲ್ಲೂ ಅವಿನಾಭಾವ ಸಂಬಂಧ ಇದೆ. ಅದೇ ರೀತಿಯಲ್ಲಿ ನೋಡಿ, ಇಷ್ಟಲಿಂಗ ಅಂತ ಅನ್ನುವಂಥ ಒಂದು ನಾಣ್ಯ ಅಂತ ಇಟ್ಕೊಳ್ಳಿ, ಅದಕ್ಕೆ 2 ಮುಖ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಭಕ್ತ, ಮಹೇಶ ಅಂತ ಅನ್ನುವಂಥ 2 ಮುಖಗಳು. ಭಕ್ತ, ಮಹೇಶ ಅಂತ ಅನ್ನುವ 2 ಮುಖಗಳು ಇಷ್ಟಲಿಂಗಕ್ಕಾದ್ರೆ, ಪ್ರಸಾದಿ, ಪ್ರಾಣಲಿಂಗಿ ಅಂತ ಅನ್ನುವಂಥ ಮುಖಗಳಿದೆಯಲ್ಲ, ಇದು ಪ್ರಾಣಲಿಂಗದ 2 ಮುಖಗಳು. ಆಮೇಲೆ ಅದೇ ರೀತಿಯಲ್ಲಿ ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತ ಅನ್ನುವಂಥದ್ದು ಇದೆಯಲ್ಲ, ಇದು ಭಾವಲಿಂಗದ 2 ಮುಖಗಳು. ಒಂದು ನಾಣ್ಯ ಇಟ್ಟುಕೊಂಡು ನಾಣ್ಯಕ್ಕೆ 2 ಮುಖ ಇದ್ದ ಹಾಗೆ ಇಷ್ಟಲಿಂಗಕ್ಕೆ 2 ಹಂತಗಳಿವೆ. ಅದು ಭಕ್ತ, ಮಹೇಶ. ಇದು ಸಹ ಹೊರಗಿನ ತೋರಿಕೆ ಇದೆ. ಹಾಗಾದ್ರೆ ಅದರೊಳಗಿರ್ತಕ್ಕಂಥ ಚೈತನ್ಯ ಯಾವುದು? ಆ ಚೈತನ್ಯವನ್ನ ನಮ್ಮ ಹಿರಿಯರು ಹೇಳಿದ್ರು. ಅದನ್ನ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಶ್ರದ್ಧೆ ಮತ್ತು ನಿಷ್ಠೆ, ಇದು ಆಯತದಲ್ಲಿರ್ತಕ್ಕಂತಹ ಮೂಲ ತತ್ವ. ಇದನ್ನ ಶ್ರದ್ಧೆ, ನಿಷ್ಠೆ ಅಂತ ಅನ್ನುವಂಥ ವಿಚಾರದಲ್ಲಿ ಹೇಳೋದಕ್ಕೆ ಬದಲಾಗಿ ನಮ್ಮ ಶರಣರು ಏನ್ ಹೇಳಿದ್ರು ಅಂದ್ರೆ ಆಚಾರಲಿಂಗ ಮತ್ತು ಗುರುಲಿಂಗ ಅಂತ ಹೇಳಿದ್ರು. ಆಚಾರಲಿಂಗ ಮತ್ತು ಗುರುಲಿಂಗ ಇದು ಇಷ್ಟಲಿಂಗದ 2 ಮುಖಗಳು. ಇಷ್ಟಲಿಂಗದ 2 ಮುಖಗಳಿಗೆ ಇರತಕ್ಕಂಥ ಮೂಲ ಸತ್ವ ಇದೆಯಲ್ಲ, ಮೂಲ ಭಕ್ತಿ ಇದೆಯಲ್ಲ, ಅದು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ ಅಂತ ಹೇಳಿದ್ರು. ಅಂದ್ರೆ ಶ್ರದ್ಧೆ, ನಿಷ್ಠೆ ಅವುಗಳಲ್ಲಿ ಇರ್ತಕ್ಕಂಥ ಮೂಲ ತೇಜಸ್ಸು, ಮೂಲ ಸತ್ವ. ಶ್ರದ್ಧೆ, ನಿಷ್ಠೆ ಅವುಗಳಲ್ಲಿ ಇರಬೇಕಾದ್ರೆ ಆ ಶ್ರದ್ಧೆ, ನಿಷ್ಠೆ ಅಂತ ಅನ್ನುವ ಭಕ್ತಿಯನ್ನು ಹೊಂದಿದಂತಹ ಒಂದು ಮೂಲ ಸ್ವರೂಪ ಇದೆಯಲ್ಲ,
ಅದು ಭಕ್ತ ಮಹೇಶ ಅಂತ ಅನ್ನುವಂಥ ಎರಡು ಸ್ಥಳಗಳು. ನೋಡಿ, ಭಕ್ತನಲ್ಲಿ ಶ್ರದ್ಧೆ, ಮಹೇಶನಲ್ಲಿ ನಿಷ್ಠೆ, ಇವುಗಳನ್ನ ಸಮನ್ವಯಗೊಳಿಸಿಕೊಂಡು ತನ್ನ ಜೀವನದಲ್ಲಿ ಸಾಧನೆ ಮಾಡುವಂಥ ನೆಲೆಯಲ್ಲಿ ಆಯತನಾಗಿ ನಿಲ್ಲುವಂಥ ವಿಧಾನ ಇದೆಯಲ್ಲ, ಅದು ಇಷ್ಟಲಿಂಗದ ನೆಲೆ. ಇಷ್ಟಾದ ಮೇಲೆ ನೋಡಿ, ಸ್ವಾಯತಕ್ಕೆ ಬಂದಾಗ ಶ್ರದ್ಧೆ ನಿಷ್ಠೆ ಅಂತ ಅನ್ನುವಂಥದ್ದು ಹೋಗಿ ಆ ಪ್ರಾಣಲಿಂಗದ ನೆಲೆಗೆ ಬಂದಾಗ ಅದಕ್ಕೆ ಎರಡು ಮುಖಗಳು ಯಾವುದು ಬರ್ತದೆ? ಭಕ್ತ ಮಹೇಶ ಆಯ್ತಲ್ಲ, ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳ ಅಂತ ಬರ್ತದೆ. ಅವೆರಡಕ್ಕೆ ಇರ್ತಕ್ಕಂಥ ಮೂಲ, ಇವೆರಡು ಬ್ಯಾಟ್ರಿ ಸೆಲ್ಗಳಲ್ಲಿ ಇರ್ತಕ್ಕಂಥ ಕರೆಂಟ್ ಯಾವುದು? ಅವಧಾನ ಮತ್ತು ಅನುಭವ. ಅವಧಾನ ಮತ್ತು ಅನುಭವ ಅದು ಸಂಪೂರ್ಣವಾದಂಥ ರೀತಿಯಲ್ಲಿ ಆ ಶಕ್ತಿಯನ್ನು ಸೇರಿಸಿ ಪ್ರಾಣಲಿಂಗದ ನೆಲೆಯನ್ನು ಸಂಪೂರ್ಣವಾಗಿ ಅದು ಸಂಪನ್ನಗೊಳಿಸುವಂಥ ವಿಧಾನವನ್ನು ಸೇರಿಸಿಕೊಡ್ತದೆ. ಅದೇ ರೀತಿಯಲ್ಲಿ ಮುಂದಕ್ಕೆ ಬಂದಾಗ ಭಾವಲಿಂಗಕ್ಕೆ ಬಂದಾಗ ಅದು ನಮಗೆ ಏನು ಕಾಣುತ್ತದೆ? ಅಲ್ಲಿ ಆನಂದ ಮತ್ತು ಸಮರಸ. ಆನಂದ ಮತ್ತು ಸಮರಸಕ್ಕೆ ಆ ಶಕ್ತಿಯನ್ನು ತುಂಬಿಕೊಂಡಂಥ ಒಂದು ಸತ್ವದ ಬ್ಯಾಟ್ರಿ ಯಾವುದು ಅಂತ ಹೇಳಿದ್ರೆ ನೋಡಿ, ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆಯ್ತಲ್ಲ, ಅದೇ ರೀತಿಯಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಆಯ್ತಲ್ಲ, ಮುಂದೆ ಬರ್ತಕ್ಕಂಥದ್ದು ಶರಣ ಮತ್ತು ಐಕ್ಯ. ಶರಣ ಮತ್ತು ಐಕ್ಯ ಅಂತ ಅನ್ನುವಂಥ ನೆಲೆ ಇದೆಯಲ್ಲ, ಇದು ಭಾವಲಿಂಗದ ಹೊರಗಿನ ಎರಡು ಮುಖಗಳು. ಅದರಲ್ಲಿ ಆನಂದ ಮತ್ತು ಸಮರಸ ಅಂತ ಅನ್ನುವಂಥ ಭಕ್ತಿ ಆ ಒಂದು ವಿಶೇಷವಾದಂಥ ನೆಲೆಯಲ್ಲಿ ಅಲ್ಲಿ ಸೇರಿರ್ತದೆ. ನೋಡಿ, ನಾವೇನು ಹೇಳಿದ್ವಿ? ಷಟ್ಸ್ಥಲ ಅಂತ ಹೇಳಿದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ನಿಲ್ಲಿಸ್ಬಿಟ್ವಿ. ಆದ್ರೆ ಅದರ ಅಂತಃಸತ್ವವನ್ನು ಗುರುತಿಸಿದಾಗ ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸ. ಇದನ್ನ ಭಕ್ತಿ ಅಂತ ಹೇಳಿದ್ರೆ ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಪ್ರತಿಯೊಂದು ಅವಧಾನ ಭಕ್ತಿ, ಪ್ರತಿಯೊಂದಕ್ಕೂ ಭಕ್ತಿ ಅಂತ ಅನ್ನುವಂಥದ್ದು ಅದನ್ನ ಪರಸ್ಪರ ಅದರಲ್ಲಿ ಇರ್ತಕ್ಕಂಥ ಸತ್ವ. ನೋಡಿ, ಭಕ್ತ ಸ್ಥಳವಿಲ್ಲದೆ ಇದ್ರೆ ಶ್ರದ್ಧೆ ಮತ್ತು ಆ ನೆಲೆಯನ್ನ ಯಾವ ರೀತಿ ಗುರುತಿಸ್ಬೇಕು ನಾವು? ಮಹೇಶ ಸ್ಥಳ ಅದು ನಿಷ್ಠೆಯಲ್ಲಿ ಹೊರಗಿನ ರೂಪ ಭಕ್ತ ಮಹೇಶ ಅನ್ನುವುದು, ಆದ್ರೆ ಶ್ರದ್ಧೆ ನಿಷ್ಠೆ ಅಂತ ಅನ್ನುವುದು ಒಳಗಿನ ಸತ್ವ. ನೋಡಿ, ಇಷ್ಟಲಿಂಗದಲ್ಲಿ ಶ್ರದ್ಧೆ ನಿಷ್ಠೆ ಇದೆ, ಅದಕ್ಕೆ ವಿಶೇಷವಾಗಿ ಭಕ್ತ ಮಹೇಶ ಅಂತ ಅನ್ನುವಂಥ ಎರಡು ಸ್ಥಳಗಳ ಸಾಧನೆಯ ವ್ಯವಸ್ಥೆ ಅದರಲ್ಲಿ ಸೇರಿದೆ ಇಷ್ಟಲಿಂಗ ಅನ್ನೋದ್ರಲ್ಲಿ. ಇದು ಆಯತ, ಹೊರಗಿನ ನಮ್ಮ ಆಚರಣೆಗಳು ಮತ್ತು ವ್ಯವಸ್ಥೆಯಲ್ಲಿ ಬರ್ತಕ್ಕಂಥದ್ದು. ಆದ್ರೆ ಅಂತರಂಗಕ್ಕೆ ಬಂದಾಗ ಅಲ್ಲಿ ನಾವು ಸಾಧನಾ ಕ್ರಮದಲ್ಲಿ ಹೋಗುವಾಗ ಅಲ್ಲಿ ಪ್ರಾಣಲಿಂಗ ತನ್ನ ಅಸ್ತಿತ್ವವನ್ನು ತೋರಿಸ್ಕೊಳ್ತದೆ. ಆ ಪ್ರಾಣಲಿಂಗಕ್ಕೆ ಬಂದಾಗ ಅವಧಾನ ಮತ್ತು ಅನುಭವ ಅಂತನ್ನುವಂಥ ಎರಡು ಭಕ್ತಿಗಳದ್ದು ಸೇರ್ತದೆ. ಅದಕ್ಕೆ ಭಕ್ತ ಮಹೇಶ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಅಂತನ್ನುವಂಥ ಹೊರಗಿನ ಬ್ಯಾಟ್ರಿಯಲ್ಲಿ ಅವಧಾನ ಮತ್ತು ಅನುಭವ ಅಂತನ್ನುವಂಥ ಭಕ್ತಿ ಅದರಲ್ಲಿ ಸೇರ್ಕೊಳ್ತದೆ. ನೋಡಿ, ಇದನ್ನ ಸರಳವಾಗಿ ಮೊದಲು ಒಂದೊಂದಾಗಿ ನೋಡೋಣ. ಭಕ್ತಿಯನ್ನ ನೋಡೋಣ. ಶ್ರದ್ಧಾ ಭಕ್ತಿ ಮತ್ತು ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಅನ್ನೋಂಥದ್ದು ಇದೆಯಲ್ಲ, ಅದನ್ನ ಹೊರಗಿನ ರೂಪದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಹೊರಗಿನ ವಿಚಾರವನ್ನೇ ಅಂತರಂಗಕ್ಕೆ ತೆಗೆದುಕೊಂಡಾಗ ಅದು ದೈವೀಕರಣ ಆಗ್ತದೆ. ನೋಡಿ, ಇವಾಗ ನಾವು ಯಾವುದರ ಬಗ್ಗೆಯೋ ನಾವು ಒಂದು ವಿಚಾರದಲ್ಲಿ ನಾವು ತಿಳ್ಕೊಳ್ಬೇಕು ಅನ್ನುವಂಥ ಕುತೂಹಲ ಮತ್ತು ಬದ್ಧತೆ ಇರ್ತದೆ. ಒಬ್ಬ ಹಿರಿಯರ ಹತ್ರ ಹೋಗ್ತೇವೆ, ಅವರನ್ನ ಕೇಳಿದಾಗ ಅವರು ಹೇಳ್ತಾರೆ, ಈ ಮಾರ್ಗದಲ್ಲಿ ನೀನು ಹೋಗು ಅಂತ. ಅದರ ಬಗ್ಗೆ, ಅವರ ಮಾತಿನ ಬಗ್ಗೆ ನಮಗೆ ನಂಬಿಕೆ ಇದೆ, ಅದು ಶ್ರದ್ಧೆ. ನಾವು ಆ ದಾರಿಯಲ್ಲಿ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಹೋಗಿ ಆ ಮೂಲ ಸ್ಥಾನವನ್ನು ತಲುಪಿ ವಾಪಸ್ ಬಂದು ಅದರ ಬಗ್ಗೆ ಹೇಳಿದಾಗ ಇನ್ನೊಬ್ರು ನಮ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ. ಆ ದಾರಿ ಸರಿ ಇಲ್ಲ, ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ವಲ್ಲ ಅಂತ ಅನುಮಾನ ವ್ಯಕ್ತಪಡಿಸ್ತಾರೆ. ಆದ್ರೆ ಹೋಗಿ ಬಂದಂತ ಸಾಧಕ ಹೇಳ್ತಾನೆ, ಇಲ್ಲ, ಅದು ಸರಿ ಇದೆ, ನಾನು ಹೋಗಿದ್ದೇನೆ, ನನ್ನ ಸ್ವಂತ ಅನುಭವದಲ್ಲಿ ಹೇಳ್ತಾ ಇದ್ದೇನೆ, ಅದು ಸರಿ. ಆ ಶ್ರದ್ಧೆ ಗಟ್ಟಿಯಾಗಿ ಸಂಕಲ್ಪದಲ್ಲಿ ನಿಲ್ಲೋದಿದೆಯಲ್ಲ, ಅದು ನಿಷ್ಠೆ. ಶ್ರದ್ಧೆ ನಮ್ಮ ಅನುಭವದ ನೆಲೆ ಅಷ್ಟೇ, ಅದು ಸಂಪೂರ್ಣ ಅದು ಪ್ರಾಕ್ಟಿಕಲ್ ಬಂದಿಲ್ಲ ನಮಗೆ, ಅದು ಬರೀ ಥಿಯರಿ ಶ್ರದ್ಧೆ. ಆದ್ರೆ ನಿಷ್ಠೆ ಇದೆಯಲ್ಲ, ಅದು ಪ್ರಾಕ್ಟಿಕಲ್ ನಲ್ಲಿ ನಮಗೆ ಗಟ್ಟಿಯಾಗಿ ನಿಂತಾಗ ಅದು ಭಕ್ತಿ ಆಗ್ತದೆ, ಅದು ನಿಷ್ಠೆ ಆಗ್ತದೆ.
ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ. ನೋಡಿ, ಇಷ್ಟಲಿಂಗದ ನೆಲೆಯನ್ನ ನಾವು ಗುರುಗಳು ಕೊಟ್ಟಾಗ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ, ನೀಲಿಂಗ ನಿನ್ನ ಮೈಲಿಂಗ ಎಂದೆನ್ನೊಳು ಕೀಳಿಸಿದ ಗುರುವೆ ಕೃಪೆಯಾಗು ಅಂತ ಮೈಲಾರ ಬಸವಲಿಂಗ ಶರಣರು ಹೇಳ್ತಾರಲ್ಲ. ಗುರು ಉಪದೇಶ ಮಾಡ್ತಾನೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ, ನೀಲಿಂಗ ಇದನ್ನ ಹೇಳ್ತಾನೆ. ಗುರುಗಳು ಹೇಳಿದ್ದಾರೆ ಅಂತ ಅನ್ನುವಂಥ ನಂಬಿಕೆಯಲ್ಲಿ ಅವನು ಹೆಜ್ಜೆ ಇಡ್ತಾನೆ. ಆದ್ರೆ ಆ ಲಿಂಗ ಪ್ರಜ್ಞೆ ಸಂಪೂರ್ಣವಾಗಿ ತನ್ನ ಅಂತರಂಗ ಬಹಿರಂಗವನ್ನೆಲ್ಲ ವ್ಯಾಪಿಸಿ ತುಂಬಿಕೊಂಡಂಥ ನೆಲೆಯಲ್ಲಿ ಆವಾಗ ಏನಾಗ್ತದೆ ಅವನಿಗೆ? ಅದನ್ನ ನಿರಾಳಗುರು ಸ್ತೋತ್ರದಲ್ಲಿ ಹೇಳ್ತಾರೆ, ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಎಲ್ಲಿ ಮನಕಾನಂದ ತೋರಿದಡಲ್ಲಿ ಘನಲಿಂಗ, ಎಲ್ಲಿ ಭಾವಿಸಲಲ್ಲಿ ಲಿಂಗವು, ಎಲ್ಲ ಲಿಂಗದ ರೂಪೆನುತ ತೆರಹಿಲ್ಲದೆ ಎನ್ನೊಳು ಸಮರಸವ ತೋರಿದ ಗುರುವೇ ಶರಣಾರ್ಥಿ. ಇದು ನಿಷ್ಠೆಯ ನೆಲೆ. ಅದು ನೋಡಿ, ಶ್ರದ್ಧೆ ಮತ್ತು ನಿಷ್ಠೆ. ಗುರುಗಳು ಹೇಳಿದ್ದನ್ನ ನಂಬಿ ಆ ಮಾರ್ಗದಲ್ಲಿ ಸಮಸ್ಯೆ ಇಲ್ಲದೆ ನೇರವಾಗಿ ಹೋಗುವುದು, ಸಾಧಕನಾಗುವುದು ಶ್ರದ್ಧೆ. ಅದರಿಂದ ಅನುಭವವನ್ನು ಪಡೆಯೋದು ನಿಷ್ಠೆ. ಇವೆರಡು ಆದಮೇಲೆ ಇಷ್ಟಲಿಂಗದ ನೆಲೆ. ಅಲ್ಲಿಗೆ ನಾನು ಇಷ್ಟಲಿಂಗವನ್ನು ಹಿಡಿದು ನಾನು ಸಾಧನೆ ಮಾಡಬಲ್ಲೆ, ನಾನು ಈ ನೆಲೆಯಲ್ಲಿ ಹೋದರೆ ನಾನು ನನ್ನ ಗುರಿಯನ್ನು ತಲುಪ್ತೇನೆ ಅಂತನ್ನುವಂಥ ಯಾವುದೇ ಸಮಸ್ಯೆ ಇಲ್ಲದೆ ಅದರಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಂಥ ನೆಲೆ ಪ್ರಾರಂಭವಾಗ್ತದೆ ಪ್ರಾಣಲಿಂಗದ ನೆಲೆಯಲ್ಲಿ. ನೋಡಿ, ಭಕ್ತ ಸ್ಥಳ, ಮಹೇಶ ಸ್ಥಳ ಅಂತ ಅನ್ನುವಂಥ 2 ಸ್ಥಳ ಇದೆಯಲ್ಲ ಷಟ್ಸ್ಥಳದಲ್ಲಿ, ಅದು ಇಷ್ಟಲಿಂಗದ ನೆಲೆಯಲ್ಲಿ ಶ್ರದ್ಧೆ ಮತ್ತು ನಿಷ್ಠೆ. ನೋಡಿ, ಭಕ್ತ ಸ್ಥಳದ ಒಳಗಿರ್ತಕ್ಕಂಥ ಅಂತಃಸತ್ವ ಶ್ರದ್ಧೆ, ಮಹೇಶ ಸ್ಥಳದ ಅಂತರಂಗದಲ್ಲಿರ್ತಕ್ಕಂಥ ಅಂತಃಸತ್ವ ನಿಷ್ಠೆ. ಇವೆರಡು ಆದ್ಮೇಲೆ ತನ್ನ ಸಾಧನೆಯನ್ನು ಯಾವ ರೀತಿ ಬೆಳೆಸ್ಕೊಂಡು ಹೋಗಬೇಕು ನೋಡಿ. ಶ್ರದ್ಧೆ ನಿಷ್ಠೆ ಆದ್ಮೇಲೆ ಪ್ರಸಾದಿ ಪ್ರಾಣಲಿಂಗಿ ಸ್ಥಳ, ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಅಂತ ನಾವು ಹೇಳ್ತೇವೆ. ಪ್ರಸಾದಿ ಪ್ರಾಣಲಿಂಗಿ ಅಂತ ಹೊರಗಿನ ರೂಪ ಆದ್ರೆ ಅದ್ರೊಳಗಿರ್ತಕ್ಕಂಥ ಅಂತಃಸತ್ವ ಏನು, ಯಾವುದನ್ನು ತಿಳಿಬೇಕು ನಾವು. ನೋಡಿ, ಅದು ಏನ್ ತಿಳಿಬೇಕು ನಾವು ಅಂತಂದ್ರೆ, ಪ್ರಾಣಲಿಂಗಿ ಸ್ಥಳದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಅವಧಾನ. ನೋಡಿ, ಶ್ರದ್ಧೆ ನಿಷ್ಠೆ ಆಯ್ತಲ್ಲ ಭಕ್ತಿ, ಮುಂದೆ ಅವಧಾನ ಮತ್ತು ಅನುಭವ. ಅವಧಾನ ಅಂದ್ರೇನು? ಎಚ್ಚರಿಕೆಯಿಂದ ನಮ್ಮ ತನು ಮನ ಭಾವ ಎಲ್ಲವೂ ಸಹ ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯನ್ನ ಬಿಟ್ಟು ಅತ್ತಿತ್ತ ಕದಲದಂತೆ ಎಚ್ಚರಿಕೆಯಿಂದ ಅದರಲ್ಲಿ ಹೆಜ್ಜೆ ಇಟ್ಟುಕೊಂಡು ಹೋಗೋದಿದೆಯಲ್ಲ, ಅದು ಅವಧಾನ. ಅವಧಾನ ನಮಗೆ ಸಂತೃಪ್ತಿಯನ್ನ ಎಲ್ಲಿ ತಂದು ಕೊಡ್ತದಿದೆಯಲ್ಲ, ಅಲ್ಲಿ ಬರ್ತಕ್ಕಂಥದ್ದು ಅನುಭವ. ಅವಧಾನ ಮತ್ತು ಅನುಭವ. ನೋಡಿ, ಗೊತ್ತಿಲ್ಲದೆ ಇರೋಂಥ ಒಂದು ಪ್ರಸಂಗದಲ್ಲಿ ನಾವು ತಿಳ್ಕೊಳ್ಬೇಕು ಅಂತ ಹೋಗ್ತಾ ಇರ್ತೇವೆ. ಹೋಗುವಂತ ಹಾದಿಯಲ್ಲಿ ಎಚ್ಚರಿಕೆ ಇರಬೇಕು. ಗೊತ್ತಿಲ್ಲದ ಹಾದಿ, ನಾವು ಅದರಲ್ಲಿ ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಹೋಗ್ತಾ ಇದ್ದೇವೆ. ಆದ್ರೆ ಹೋಗ್ತಾ 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 ಅವಧಾನ ನಮಗೆ ಅನುಭವದ ಪರಿಪೂರ್ಣತೆಯನ್ನು ತಂದು ಕೊಡ್ತದೆ. ಅವಧಾನ ಮತ್ತು ಅನುಭವ, ಇದನ್ನು ನಾವು ಸರಿಯಾದ ರೀತಿಯಿಂದ ನೋಡ್ಬೇಕು. ನೋಡಿ, ಈ ಪದಾರ್ಥ ನಮಗೆ ಬಹಳ ಉತ್ತಮವಾದದ್ದು ಅಂತ ಅನ್ನುವಂಥದ್ದು ಅವಧಾನ, ಅದನ್ನು ತಲುಪುವ ಬಗೆ ಹೇಗೆ. ಆದ್ರೆ ಅದರಿಂದ ಬರ್ತಕ್ಕಂಥ ಅನುಭವ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಅವಧಾನದ ಶ್ರದ್ಧೆ ಒಂದು ಹಾದಿಯನ್ನ ಗಟ್ಟಿಗೊಳಿಸಿ ನಮ್ಮಲ್ಲಿ ಅದು ನೆಲೆಗೊಳಿಸ್ಕೊಡ್ತದೆ. ಅವಧಾನದ ನೆಲೆಯಲ್ಲಿ ತಂದು ಕೊಟ್ಟಾಗ ಅದೇನಾಯ್ತಲ್ಲಿ ನೋಡಿ, ಭಕ್ತ ಮಹೇಶ ಅದು ಮುಗೀತು. ಪ್ರಸಾದಿ ಪ್ರಾಣಲಿಂಗಿ ಅಂತ ಅನ್ನುವಂಥ ಸ್ಥಳಕ್ಕೆ ಬಂದಾಗ, ಪ್ರಸಾದಿ ಸ್ಥಳದಲ್ಲಿ ಇರಬೇಕಾದದ್ದೇನು? ಅವಧಾನ. ಎಲ್ಲವೂ ಲಿಂಗ ಪ್ರಸಾದ ಅನ್ನುವ ಒಳ ಎಚ್ಚರ ಸಂಪೂರ್ಣವಾಗಿರಬೇಕು. ನೋಡಿ, ನಮ್ಮ ಶರಣರು ಅದನ್ನ ಮುಂದೆ ಹೇಳ್ತೇನೆ, ಅದು ಇನ್ನೊಂದು ಲೆಕ್ಕಾಚಾರದ. ಮತ್ತೆ ಇದು ಒಂದು ಸಾರಿ ಮುಗಿಯುವಂಥದ್ದಲ್ಲ, ಪರಸ್ಪರ ಜೋಡಿಸ್ಕೊಂಡು ಹೋಗುವಂಥ ನೆಲೆಯಲ್ಲಿ ಅದು ಮುಂದೆ ಹೇಳೋದಿದೆ. ಆ ಲೆಕ್ಕದಲ್ಲಿ ಅವಧಾನ ಮತ್ತು ಅನುಭವದ ನೆಲೆಯನ್ನ ದಾಟಿ ಪ್ರಾಣಲಿಂಗಿ ಸ್ಥಳದಿಂದ, ಸ್ವಾಯತ ಸ್ಥಳದಿಂದ ಸನ್ನಹಿತ ಸ್ಥಳಕ್ಕೆ ಬರೋದಿದೆಯಲ್ಲ, ಅದು ಆನಂದ ಮತ್ತು ಸಮರಸ. ನಾನು ಪರಿಪೂರ್ಣತೆಯನ್ನ ಹಾದಿಯನ್ನ ದಾಟಿದೆ ಅಂತ ಅನ್ನುವಂಥ ಆನಂದ. ಅದಾದ ಮೇಲೆ ಏನಿದೆ? ಎಲ್ಲವೂ ಏನಿಲ್ಲ,
ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೊಳಗೆ ಬಯಲಾಯಿತು. ಪ್ರಭುದೇವರು ಹೇಳ್ತಾರಲ್ಲ, ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲೊಳಗೆ ಬಯಲಾಯಿತಯ್ಯ. ನೋಡಿ, ಈ ಮಾತಿದೆಯಲ್ಲ, ಇದು ಅವಧಾನ ಮತ್ತು ಆ ಒಂದು ನೆಲೆಯಲ್ಲಿ ಎಷ್ಟು ಲೆಕ್ಕದಲ್ಲಿ ಬರ್ತದೆ ನೋಡಿ. ಅದು ಆನಂದ ಮತ್ತು ಸಮರಸದ ನೆಲೆಯಲ್ಲಿ ಬರ್ತದೆ, ಭಕ್ತಿಯ ನೆಲೆಯಲ್ಲಿ ಆನಂದ ಮತ್ತು ಸಮರಸ. ಈ ಭಕ್ತಿಯನ್ನ ಜೋಡಿಸ್ಕೊಂಡು ನಾವು ಸಾಧನೆ ಮಾಡಬೇಕಾದ್ರೆ ನಮ್ಮ ನೆಲೆಯಲ್ಲಿ ಇಷ್ಟಲಿಂಗದಲ್ಲಿ ನಾವು ಭಕ್ತ ಮಹೇಶ ಅಂತ ಸೇರಿಸಿದ್ವಿ, 2 ಮುಖಗಳು ಅಂತ ಹೇಳಿದ್ವಿ. ಪ್ರಾಣಲಿಂಗದಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಅಂತ ಹೇಳಿದ್ವಿ. ಆಮೇಲೆ ಭಾವಲಿಂಗಕ್ಕೆ ಬಂದಾಗ ಆನಂದ ಸಮರಸ ಅಂತ ಹೇಳಿದ್ವಿ. ಇದು ಹೊರಗಿನ ಷಷ್ಠಲದ ಸ್ಥೂಲ ರೂಪ. ಆದರೆ ಲಿಂಗ ಪ್ರಜ್ಞೆಯಲ್ಲಿ ಎಲ್ಲವನ್ನೂ ಲಿಂಗರೂಪದಲ್ಲೇ ನೋಡಬೇಕು ಅಂತ ಹೇಳ್ತಾರಲ್ಲ. ಇಷ್ಟಲಿಂಗದಲ್ಲಿ ಭಕ್ತ ಮತ್ತು ಮಹೇಶ, ಶ್ರದ್ಧೆ ಮತ್ತು ನಿಷ್ಠೆ ಇವು ಸಾಧಕನಾಗಿರ್ತಕ್ಕಂಥ ಚೈತನ್ಯವಾದ್ರೆ, ಲಿಂಗ ಪ್ರಜ್ಞೆಯನ್ನೇ ಇಟ್ಟು ನೋಡಿದಾಗ ಏನಾಗ್ತದೆ ಅಂದ್ರೆ, ಇಷ್ಟಲಿಂಗದಲ್ಲಿ ಆಚಾರಲಿಂಗ ಮತ್ತು ಗುರುಲಿಂಗ. ಆಚಾರಲಿಂಗ ಮತ್ತು ಗುರುಲಿಂಗ ಅಂತಂದ್ರೆ ಅರಿವು ಮತ್ತು ಆಚಾರ ಎಲ್ಲವನ್ನೂ ಲಿಂಗ ಪ್ರಜ್ಞೆಯಿಂದಲೇ ನೋಡಬೇಕು. ಯಾಕೆ ಅಂತಂದ್ರೆ, ಈ ಲಿಂಗ ನಿನ್ನಂಗ ಕಾಲಿಂಗನವಾಗಲ್ಕೆ ನೀ ಲಿಂಗ ಅಂದಾಗ ಎಲ್ಲವೂ ಲಿಂಗ ಸ್ವರೂಪದಲ್ಲೇ ನೋಡ್ಬೇಕಲ್ಲ. ಲಿಂಗ ಸ್ವರೂಪದಲ್ಲಿ ನೋಡ್ಲಿಕ್ಕೆ ಹೋದಾಗ ಏನಾಗುತ್ತೆ, ಆಚಾರಲಿಂಗ ಮತ್ತು ಗುರುಲಿಂಗ ಯಾವುದು, ಶ್ರದ್ಧೆ ಮತ್ತು ನಿಷ್ಠೆ, ಭಕ್ತ ಮತ್ತು ಮಹೇಶ. ನೋಡಿ, ಇವೆಲ್ಲ ಒಂದು ಕಡೆ ಇಡಿ. ಭಕ್ತ ಸ್ಥಳ, ಮಹೇಶ ಸ್ಥಳ, 2 ಸ್ಥಳಗಳು. ಈ ಸ್ಥಳಗಳಲ್ಲಿರ್ತಕ್ಕಂಥ ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆ, ಅದರಲ್ಲಿರ್ತಕ್ಕಂಥ ಲಿಂಗ ಪ್ರಜ್ಞೆ ಆಚಾರಲಿಂಗ ಮತ್ತು ಗುರುಲಿಂಗ. ಆಚಾರಲಿಂಗ ಗುರುಲಿಂಗ ಈ ಲೆಕ್ಕ ಬಂದ ಮೇಲೆ, ಹಾಗಾದ್ರೆ ಪ್ರಾಣಲಿಂಗಿ ಸ್ಥಳಕ್ಕೆ ಹೋದಾಗ ಆಚಾರಲಿಂಗ ಅದು ಇಷ್ಟಲಿಂಗ ಪ್ರಾಣಲಿಂಗದ ನೆಲೆಗೆ ಬಂದಾಗ ಏನಾಗ್ತದೆ, ಪ್ರಾಣಲಿಂಗಕ್ಕೆ ನೆಲೆಗೆ ಬಂದಾಗ ನೋಡಿ, ಅಲ್ಲಿ ಆಚಾರಲಿಂಗ ಗುರುಲಿಂಗ ಇಷ್ಟಲಿಂಗದ್ದಾದ್ರೆ ಜಂಗಮಲಿಂಗ ಪ್ರಸಾದಲಿಂಗ, ಆಚಾರಲಿಂಗ ಗುರುಲಿಂಗ ಶಿವಲಿಂಗ ಮತ್ತು ಜಂಗಮಲಿಂಗ. ಶಿವಲಿಂಗ ಮತ್ತು ಜಂಗಮಲಿಂಗ. ಶಿವಲಿಂಗ ಅಂದ ತಕ್ಷಣ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೋ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಅಂತ ಹೊರಟಿರ್ತವೆ. ವಾಸ್ತವವಾಗಿ ಅಲ್ಲಿ ಇರ್ತಕ್ಕಂಥದ್ದು ಚಿಲ್ಲಿಂಗ. ಚಿಲ್ಲಿಂಗ ಸತ್ ಚಿತ್ ಆನಂದ. ಚಿಲ್ಲಿಂಗವನ್ನ ನಮಗೆ ಅರ್ಥವಾಗ್ಲಿಲ್ಲ ಅಂತ ಅಂದ್ಬಿಟ್ಟು ಸರಳವಾಗಿ ತಿಳ್ಕೊಳ್ಳಿಕ್ಕೋಸ್ಕರ ಶಿವಲಿಂಗ ಅಂತಾರೆ. ಶಿವಲಿಂಗ ಅಂತಂದ್ರೆ ಕೈಲಾಸದಲ್ಲಿ ಇರ್ತಕ್ಕಂಥ ಯಾವುದೋ ದೇವಸ್ಥಾನಗಳಲ್ಲಿ ಇರ್ತಕ್ಕಂಥ 12 ಲಿಂಗಗಳಲ್ಲ. ಶಿವಲಿಂಗ ಅಂತ ನಾವು ಅದನ್ನು ಹೇಳೋದಿಲ್ಲ. ಚಿಲ್ಲಿಂಗ, ಆಚಾರಲಿಂಗ ಗುರುಲಿಂಗ ಇಷ್ಟಲಿಂಗದ ನೆಲೆಯಾದ್ರೆ, ಚಿಲ್ಲಿಂಗ ಮತ್ತು ಜಂಗಮಲಿಂಗ ಅದು ಪ್ರಾಣಲಿಂಗದ ನೆಲೆ ಆಗ್ತದೆ. ಚಿಲ್ಲಿಂಗ ಮತ್ತು ಜಂಗಮಲಿಂಗ ಆ ಲೆಕ್ಕಕ್ಕೆ ಬಂದಾಗ ಅಲ್ಲಿ ಭಕ್ತ ಮಹೇಶ್ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳದ ನೆಲೆ ಬರ್ತದಲ್ಲಿ. ಅಲ್ಲಿ ಬರ್ತಕ್ಕಂಥ ಭಕ್ತಿ ಯಾವುದು, ಅವಧಾನ ಮತ್ತು ಅನುಭವ. ನೋಡಿ ಯಾವ ರೀತಿ ಇದೆ. ಅವಧಾನ ಅಂತಂದ್ರೆ ಚಿತ್, ಯಾವತ್ತು ಲಿಂಗ ಪ್ರಜ್ಞೆ ಜಾಗೃತವಾಗಿರೋದಿದೆಯಲ್ಲ ಅದು ಚಿಲ್ಲಿಂಗ. ಲಿಂಗ ಪ್ರಜ್ಞೆ ಜಾಗೃತವಾದಾಗ ಏನು ಕಾಣುತ್ತೆ ನಮಗೆ, ಎಲ್ಲವೂ ಲಿಂಗವೇ ಕಾಣ್ತದೆ ನಮಗೆ. ಹೇಗ್ ಕಾಣಕ್ ಸಾಧ್ಯ ನೋಡಿ, ಅಪ್ಪ ಬಸವಣ್ಣನನ್ನ ಲಿಂಗಯ್ಯ ಪ್ರಶ್ನೆ ಮಾಡಿದಂತೆ, ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಅಂತ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದ್ರು, ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ಮತ್ತಾರು ಇಲ್ಲವಯ್ಯ ನಾನೋರ್ವನೇ ಭಕ್ತ. ಹಾಗಾದ್ರೆ ಉಳಿದವರು ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ನೋಡಿ ಆ ಲೆಕ್ಕಕ್ಕೆ ಬಂದಾಗ ಎಲ್ಲಿ ನೋಡಿದಡಲ್ಲಿ ಲಿಂಗವು, ಎಲ್ಲಿ ಮುಟ್ಟಿದಡಲ್ಲಿ ಲಿಂಗವು, ಆ ನೆಲೆಗೆ ಬರುವಂತ ಪ್ರಸಂಗ ಎಷ್ಟು ಸ್ವಾರಸ್ಯ ಇದೆ ನೋಡಿ. ಅದು ಪ್ರಾಣಲಿಂಗದ ನೆಲೆಯಲ್ಲಿ ಚಿಲ್ಲಿಂಗ ಮತ್ತು ಜಂಗಮಲಿಂಗ. ಚಿಲ್ಲಿಂಗ ಅಂತ ಹೇಳಿದ್ರೆ ನನ್ನಲ್ಲಿರ್ತಕ್ಕ ಚೇತನ, ನಿನ್ನಲ್ಲಿರ್ತಕ್ಕ ಚೇತನ, ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಚೇತನವೂ ಲಿಂಗ ಸ್ವರೂಪವಾದಾಗ ಅದು ಜಂಗಮ. ಜಂಗಮ ಅಂದ್ರೆ ಜಗದ್ಭರಿತ. ಮರ್ತ್ಯಲೋಕದೊಳಗಣ ಮಹಾಗಣಗಳು ಎಲ್ಲರೂ, ಅವನು ಇಂಡಿಯಾದವನು, ಆ ದೇಶದವನು, ಈ ದೇಶದವನು ಅಂತ ಅಲ್ಲ. ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ.
ನೋಡಿ, ಚಿಲ್ಲಿಂಗ ಜಂಗಮಲಿಂಗವಾದಾಗ ಅದೇನಾಗ್ತದೆ ಅಂತ ಅಂತಃಸತ್ವ ಚೈತನ್ಯವನ್ನೇ ಗುರುತಿಸಿದಾಗ ಚೈತನ್ಯ ಇರತಕ್ಕಂಥದ್ದೆಲ್ಲವೂ ಜಂಗಮಲಿಂಗದ ಸ್ವರೂಪವಾಗ್ತದೆ. ಆ ಜಂಗಮಲಿಂಗದ ಸ್ವರೂಪವಾದಾಗ ಭಾವಲಿಂಗಕ್ಕೆ ಹೋದಾಗ ನಾವೇನ್ ನೋಡ್ತೇವೆ? ಅಲ್ಲಿ ಭಾವಲಿಂಗಕ್ಕೆ ಹೋದಾಗ ಅಲ್ಲಿ ಪ್ರಸಾದ ಲಿಂಗ, ಮಹಾಲಿಂಗ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಕಾರ್ಯಕ್ರಮದಲ್ಲಿ ನಾನು ಹೋಗಿ ಮಾತನಾಡ್ತೇನೆ ಅಂತ ಇಟ್ಕೊಳ್ಳಿ. ನಾನು 2 ಕಣ್ಣುಗಳಿಂದ ಅಲ್ಲಿ ಕೂತಂತ 1000 ಜನಗಳನ್ನ ನೋಡ್ತೇನೆ. 1000 ಜನರನ್ನ ನೋಡುವುದು ನನ್ನ 2 ಕಣ್ಣುಗಳಿಂದ. ಆದರೆ 1000 ಜನ 2000 ಕಣ್ಣುಗಳಿಂದ ನನ್ನ ಒಬ್ಬನ್ನೇ ನೋಡ್ತಾರಲ್ಲ, ಯಾರ ದೃಷ್ಟಿ ತೀಕ್ಷ್ಣ? ಎಲ್ಲರ ದೃಷ್ಟಿ ನನ್ನ ಕಡೆ ಬಂದಿದೆ ಅಂತ ಅನ್ನೋಂಥದ್ದು ಇದೆಯಲ್ಲ, ಇದು ಪ್ರಸಾದ, ಲಿಂಗ ಪ್ರಸಾದ. ನನ್ನನ್ನ ವಿಶೇಷವಾದ ರೀತಿಯಲ್ಲಿ ಅನುಗ್ರಹಿಸ್ಲಿಕ್ಕಾಗಿ ಆ ಮಹಾಲಿಂಗ ಸಂಪೂರ್ಣವಾಗಿ ಆ ಎಲ್ಲರ ಕಣ್ಣುಗಳಲ್ಲಿ ಕೂತು ಲಿಂಗ ಪ್ರಜ್ಞೆಯಾಗಿ ನನ್ನನ್ನ ಪ್ರಸಾದ ಲಿಂಗದಿಂದ ನೋಡ್ತಾ ಇದ್ದಾನೆ. ನೋಡಿ, ಇಲ್ಲಿ ಶರಣ ಸ್ಥಳ ನೋಡಿ ಹೇಗಿದೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಸ್ಥಳಕ್ಕೆ ಬಂದಾಗ, ಶರಣ ಅಂದ್ರೆ ಸಮರ್ಪಿತ ಚಿತ್ತನಾದವನು, ಸಂಪೂರ್ಣವಾಗಿ ಅದರಲ್ಲಿ ಕರಗಿ ಹೋದವನು, ಅವನು ಶರಣ. ಆ ಶರಣ ಸ್ಥಳಕ್ಕೆ ಬಂದಾಗ ಎಂತ ಅದ್ಭುತ ಅದು. ಅದು ಏನ್ ಸಿಗ್ತದೆ ನಮ್ಗೆ? ಆ ಲೆಕ್ಕದಲ್ಲಿ ನಾವು ಒಂದೊಂದನ್ನು ನಾವು ಯೋಚನೆ ಮಾಡ್ಕೊಂಡು ಬಂದ್ರೆ ನೋಡಿ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಅಂತ ಅನ್ನುವಂಥ ನೆಲೆಗೆ ಬಂದಾಗ ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದದ ನೆಲೆಯಲ್ಲಿ ಬರ್ತದೆ. ನಾವು ಏನ್ ನೋಡ್ತೇವೆ? ಎಲ್ಲವನ್ನು, ಇಡೀ ಪ್ರಪಂಚದ ಎಲ್ಲ ವಸ್ತುಗಳು ಭಗವಂತನಾಗಿ, ಭಗವಂತನ ದೃಷ್ಟಿಯಾಗಿ, ಆ ಲಿಂಗಯ್ಯನ ದೃಷ್ಟಿಯಾಗಿ ನನ್ನನ್ನು ನೋಡ್ತಾ ಇದೆ ಅಂದ್ರೆ ಇದಕ್ಕಿಂತ ಆನಂದ ಇನ್ನೇನ್ ಬೇಕು? ಈ ಆನಂದದ ನೆಲೆಗೆ ಬಂದಾಗ ಮುಂದೆ ಏನಾಯ್ತು? ಆನಂದದ ಮುಂದೆ ಸಮರಸ, ಸಮರಸ ಭಕ್ತಿ. ನೋಡಿ, ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ. ಇಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ನೋಡಿ, ಐಕ್ಯ ಸ್ಥಳಕ್ಕೆ ಬಂದಾಗ ಆನಂದ ಮತ್ತು ಸಮರಸ ಯಾವ ರೀತಿಯಲ್ಲಿ ಸೇರ್ತದೆ ಲೆಕ್ಕಾಪಡಿ. ಈ ಆನಂದ ಮತ್ತು ಸಮರಸದ ನೆಲೆ ಬಂದಾಗ ಆವಾಗ ಅಪ್ಪ ಬಸವಣ್ಣ ಹೇಳೋ ಮಾತು, ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ, ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ. ಈ ಮಾತು ಬರಬೇಕಾದ್ರೆ ಆಧ್ಯಾತ್ಮಿಕದ ನೆಲೆಯಲ್ಲಿ ನೋಡಿ, ನಾವು ಪ್ರತಿಯೊಂದನ್ನು ಇದು ಇಷ್ಟ ಷಡ್ಲಿಂಗಗಳು, ಆಮೇಲೆ ಇದು ಭಕ್ತ, ಇದು ಶಕ್ತಿ, ಇವನ್ನೆಲ್ಲ ಬೇರೆ ಬೇರೆ ಮಾಡ್ಬಿಡ್ತೀವಿ ನಾವು. ಅಂಗಗಳು ಇವನ್ನೆಲ್ಲ ನಾವು ಸಪರೇಟ್ ಮಾಡಿ ಬರೀ ಗುಂಪು ಮಾಡ್ತೀವಿ. ಸಮನ್ವಯಗೊಳಿಸೋದಿದೆಯಲ್ಲ, ಅದು ಬಹಳ ಮುಖ್ಯ. ನೋಡಿ, ಇಷ್ಟಲಿಂಗದಲ್ಲಿ ಆಚಾರಲಿಂಗ, ಗುರುಲಿಂಗ, ಅಲ್ಲಿರ್ತಕ್ಕಂಥದ್ದು ಸ್ಥಳ ಭಕ್ತ ಸ್ಥಳ ಮತ್ತು ಮಹೇಶ ಸ್ಥಳ. ಅದರ ಅಂತರಂಗದಲ್ಲಿರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಅದು ಶ್ರದ್ಧೆ ಮತ್ತು ನಿಷ್ಠೆ. ಪ್ರಾಣಲಿಂಗಕ್ಕೆ ಬಂದಾಗ ಅಲ್ಲೇನು ಬಂತಲ್ಲಿ ನೋಡಿ, ಅಲ್ಲಿ ಸ್ಥಳ ಏನಾಯ್ತು? ಭಕ್ತ ಮಹೇಶ ಇದ್ದಿದ್ದು ಪ್ರಸಾದಿ ಪ್ರಾಣಲಿಂಗಿ ಸ್ಥಳಕ್ಕೆ ಬಂತು. ಪ್ರಸಾದಿ ಪ್ರಾಣಲಿಂಗಿ ಸ್ಥಳ, ಅದರಲ್ಲಿ ಇರ್ತಕ್ಕಂಥ ಭಕ್ತಿ ಯಾವುದು? ಅವಧಾನ ಮತ್ತು ಅನುಭವ. ಅವಧಾನ ಮತ್ತು ಅನುಭವ ಇದರಲ್ಲಿ ಬರ್ತಕ್ಕಂಥ ಸ್ಥಳದ ನೆಲೆಗಟ್ಟಿದೆಯಲ್ಲ ನೋಡಿ, ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ, ಪ್ರಸಾದಿ ಪ್ರಾಣಲಿಂಗಿ, ಪ್ರಾಣಲಿಂಗದ ಸಂಬಂಧವಾದವು ಇವು 4 ಆಯ್ತು. ಆಮೇಲೆ ಮುಂದಕ್ಕೆ ಬಂದಾಗ ಭಾವಲಿಂಗಕ್ಕೆ ಬಂದಾಗ ಅಲ್ಲಿ ಭಕ್ತಿ ಏನಾಯ್ತು? ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ ಮತ್ತು ಸಮರಸ ಭಕ್ತಿ ಆಯ್ತು. ಅಲ್ಲಿ ಷಷ್ಠಲದ ನೆಲೆಗೆ ಬಂದಾಗ ಆ 5 ಮತ್ತು 6ನೇ ಸ್ಥಳ ಯಾವುದು? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ. ಇವೆಲ್ಲ ಇಷ್ಟನ್ನು ಸಾಲಾಗಿ ಇಟ್ಕೊಂಡ್ಬಿಡಿ ನೀವು. ಷಡ್ವಿಧ ಭಕ್ತಿಗಳು, ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ. ಅದೇ ರೀತಿಯಲ್ಲಿ ಷಷ್ಠಲಗಳು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ. ಅದರಲ್ಲಿರ್ತಕ್ಕಂಥ ಲಿಂಗ ಪ್ರಜ್ಞೆಯಿಂದ ನಾವು ಆ ಒಂದು ಸ್ಥಳವನ್ನು ನಡೀಬೇಕಾದದನ್ನು ಸ್ವೀಕಾರ ಮಾಡ್ತಕ್ಕಂಥ ಮಹಾಲಿಂಗದ ಸ್ವರೂಪ ಕರುಣೆ ಇಟ್ಟು ಆಚಾರಗಳು ರೂಪುಗೊಳ್ಳುವುದು ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. ನೋಡಿ, ಇವಿಷ್ಟನ್ನ ಜೊತೆಗೆ ಜೋಡಿಸಿಟ್ಕೊಂಡ್ರೆ
ಷಡ್ವಿಧ ಲಿಂಗಗಳು, ಷಡ್ವಿಧ ಭಕ್ತಿ, ಷಟ್ಸ್ಥಲಗಳು, ಇವುಗಳನ್ನ ಎರಡೆರಡು ಅಂತ ಮಾಡಿದಾಗ ಇಷ್ಟ ಪ್ರಾಣ ಭಾವ, ಅದರಲ್ಲಿ ಬರ್ತಕ್ಕಂಥದ್ದು ವಿಶೇಷವಾದ ರೀತಿಯಲ್ಲಿ ನಮ್ಮ ಆನಂದದ ನೆಲೆಯನ್ನು ಸೇರಿಸಿಕೊಳ್ಳುವಾಗ ಆಯತ, ಸ್ವಾಯತ, ಸನ್ನಹಿತ. ಇಷ್ಟು ಸರಳವಾದ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ನೋಡ್ಕೊಂಡು ಹೋಗ್ತಕ್ಕಂಥ ವಿಧಾನ. ಇದೇನು ದೊಡ್ಡ ಓಹೋ ಹಾಗೆ ಹೀಗೆ ಅದನ್ನ ಹಾಗಿರಬೇಕು ಹೀಗಿರಬೇಕು ಮೊಳೆದುದ್ದ ಗಡ್ಡ ಬಿಡಬೇಕು ಇವೆಲ್ಲ ಏನು ಇಲ್ಲ. ನಾವು ನೋಡುವಂಥ ವ್ಯವಸ್ಥೆಯಲ್ಲಿ ಲಿಂಗ ಪ್ರಜ್ಞೆಯನ್ನ ಜಾಗೃತಗೊಳಿಸೋದು ನೋಡಿ. ಸೃಷ್ಟಿಯ ನೆಲೆಯಲ್ಲಿ ಒಂದು ಮಾತು ಹೇಳ್ತಾರೆ, ಪಂಚಭೂತಗಳು ಸೃಷ್ಟಿಯ ಮೂಲ ಯಾವುದು? ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತಂದ್ರೆ ನೆಲ, ನೀರು, ಬೆಂಕಿ, ಗಾಳಿ, ಆಕಾಶ. ಇದಿಷ್ಟೇ ತಾನೇ ಪ್ರಕೃತಿಯಲ್ಲಿರೋದು. ನಾವು ಏನನ್ನ ತಿಳಿಬೇಕಾದ್ರೂ ಇವುಗಳಿಂದಲೇ ತಿಳಿಬೇಕಲ್ವಾ? ಅದಕ್ಕೆ ದೇವರು ಅದನ್ನ ತಿಳ್ಕೊಳ್ಳಿಕ್ಕೆ ನಮಗೆ 5 ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಯಾವುದು ನೋಡಿ? ಮೂಗು, ಬಾಯಿ, ಕಣ್ಣು, ಚರ್ಮ ಮತ್ತು ಕಿವಿ. ಈ ನೆಲೆಗೆ ಬಂದಾಗ ವಾಸನೆ, ಗಾಳಿಯನ್ನ ಗಂಧವನ್ನ ಸ್ವೀಕಾರ ಮಾಡೋದು ಮೂಗಿನಿಂದ, ಇದು ಪೃಥ್ವಿಯ ಲಕ್ಷಣ. ನೀರು, ಆ ರುಚಿಯನ್ನ ಸ್ವೀಕಾರ ಮಾಡುವಂತಹದ್ದು ನಾಲಿಗೆ, ಇದು ನೀರು, ಪೃಥ್ವಿ, ಅಪ್ಪು. ತೇಜಸ್ಸನ್ನ ನೋಡ್ತಕ್ಕಂಥದ್ದು ಕಣ್ಣು. ಅದೇ ರೀತಿಯಲ್ಲಿ ಗಾಳಿಯ ಸ್ಪರ್ಶವನ್ನ ಗರ್ತಿಸ್ತಕ್ಕಂಥದ್ದು ಚರ್ಮ, ಶಬ್ದವನ್ನ ನೋಡ್ತಕ್ಕಂಥದ್ದು ಆಕಾಶದ ನೆಲೆ. ಇವುಗಳನ್ನು ತೆಗೆದುಕೊಳ್ಳಿಕ್ಕೆ ನಮಗೆ 5 ಇಂದ್ರಿಯಗಳನ್ನ ಕೊಟ್ಟಿದ್ದಾರೆ. ಈ ಇಂದ್ರಿಯಗಳು ಏನ್ ತೆಗೆದುಕೊಳ್ತವೆ? ಇದನ್ನ ಪದಾರ್ಥವಾಗಿ ಸ್ವೀಕಾರ ಮಾಡಬೇಡಿ, ನೀವು ಲಿಂಗ ಪ್ರಸಾದವಾಗಿ ಸ್ವೀಕಾರ ಮಾಡಿ ಅಂತ ಶರಣರು ಹೇಳ್ತಾರೆ. ಪದಾರ್ಥವಾಗಿ ತೆಗೆದುಕೊಂಡಾಗ ಅದರ ಗುಣದೋಷಗಳು ನಿಮ್ಮನ್ನ ಕಾಡ್ತವೆ. ಆದರೆ ಅದನ್ನ ಲಿಂಗ ಪ್ರಜ್ಞೆಯನ್ನ ಸ್ವೀಕಾರ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಪಂಚ ಇಂದ್ರಿಯಗಳಲ್ಲಿ ಲಿಂಗ ಪ್ರತಿಷ್ಠೆ ಮಾಡಬೇಕು. ಏನು ಮಾಡಬೇಕು ನೋಡಿ? ಮೂಗಿನಲ್ಲಿ ಆಚಾರ್ಯಲಿಂಗ, ಬಾಯಲ್ಲಿ ಗುರುಲಿಂಗ, ಕಣ್ಣಿನಲ್ಲಿ ಚಿಲ್ಲಿಂಗ, ಚರ್ಮದಲ್ಲಿ ಜಂಗಮಲಿಂಗ, ಕಿವಿಯಲ್ಲಿ ಪ್ರಸಾದಲಿಂಗ, ಇವೆಲ್ಲದನ್ನ ಸರಿಯಾದ ರೀತಿಯಿಂದ ಜಾಗೃತ ಸ್ಥಿತಿಯಲ್ಲಿ ರಕ್ಷಣೆ ಮಾಡುವಂತಹದ್ದು ಮಹಾಲಿಂಗ. ನಾವು ವಾಸನೆ ನೋಡ್ತಿದ್ದಾಗೇನೆ ಆಹಾ ಇದು ಗಂಧ, ಇದು ದುರ್ಗಂಧ ಅಂತ ನಾವು ನೋಡಿ ನಾನು ಅನುಭವಿಸಿದೆ ಅಂತ ಯೋಚನೆ ಮಾಡ್ತೇವೆ. ಆದರೆ ಶರಣರು ಏನ್ ಹೇಳ್ತಾರೆ ಅಂತಂದ್ರೆ, ನೀನು ವಾಸನೆಯನ್ನ ಆಚಾರಲಿಂಗದ ಪ್ರಸಾದವಾಗಿ ಸ್ವೀಕಾರ ಮಾಡಿದ್ದೀಯ ಮೂಗಿನಿಂದ, ಮತ್ತು ಪದಾರ್ಥದ ರುಚಿಯನ್ನ ಗುರುಲಿಂಗದ ಪ್ರಸಾದವಾಗಿ ಸ್ವೀಕಾರ ಮಾಡಿದ್ದೀಯ. ಅದು ಪದಾರ್ಥ ಪ್ರಸಾದವಾಗಿ ಗುರುಲಿಂಗದ ಮುಖಾಂತರ ನಿನಗೆ ಅನುಗ್ರಹ ಆಗಿದೆ. ನೋಟವನ್ನ ನೀನು ಕಣ್ಣಿನಿಂದ ನೋಡ್ತಾ ಇದ್ದೀಯ ಅಂತಲ್ಲ, ಅದು ಚಿಲ್ಲಿಂಗದ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾ ಇದ್ದೀಯ. ಅದೇ ರೀತಿಯಲ್ಲಿ ಸ್ಪರ್ಶವನ್ನ ಜಂಗಮಲಿಂಗದ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾ ಇದ್ದೀಯ. ಶಬ್ದವನ್ನ ನೀನು ಮಹಾಲಿಂಗದ ಲೆಕ್ಕದಲ್ಲಿ ಸ್ವೀಕಾರ ಮಾಡ್ತಾ ಇದ್ದೀಯ. ಈ ಲೆಕ್ಕದಲ್ಲಿ ನೋಡಿ, ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ ಅನ್ನುವಂಥ ನೆಲೆಯಲ್ಲಿ ಬರುವಂತಹದ್ದು ಆಚಾರಲಿಂಗ, ಗುರುಲಿಂಗ, ಚಿಲ್ಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ. ಈ ನೆಲೆಯನ್ನು ತಂದ್ರಲ್ಲ, 5 ಇಂದ್ರಿಯಗಳನ್ನ ಸಂಗ್ರಹ ಮಾಡಿ ಅದನ್ನ ಭಕ್ತ ಪ್ರಸಾದ ರೂಪದಲ್ಲಿ ಎಚ್ಚರಿಕೆಯಿಂದ ಕಾಪಾಡುವಂತಹದ್ದು ಮಹಾಲಿಂಗದ ನೆಲೆ. ಅದಾವಾಗ ಏನಾಗ್ತದೆ? ಮಾಡುವಾತ ನಾನಲ್ಲ, ನೀಡುವಾತ ನಾನಲ್ಲ. ಯಾಕೆ ಅಂತ ಹೇಳಿದ್ರೆ ಅದೆಲ್ಲವೂ ಲಿಂಗ ಪ್ರಸಾದ ಆಗಿದೆ. ಅದರ ದೋಷ ನನಗೇನು ಇಲ್ಲ, ನಿನ್ನ ಅನುಗ್ರಹ ಅಷ್ಟೇ ನನಗೆ ಸಿಕ್ಕಿರೋವಂಥದ್ದು. ಈ ಪ್ರಜ್ಞೆಯನ್ನ ಜಾಗೃತವಾಗಿಟ್ಟು ವ್ಯವಹಾರ ಮಾಡ್ತಕ್ಕಂಥ ನೆಲೆ ಇದೆಯಲ್ಲ, ಇದನ್ನ ಶಿವಯೋಗ, ಅನುಭಾವ ಈ ನೆಲೆಯಲ್ಲಿ ನಮ್ಮ ಹಿರಿಯರು ಗುರುತಿಸಿದ್ದಾರೆ. ಬಹಳ ಸರಳವಾದಂಥ ವಿಚಾರ ನೋಡಿ. ಇಷ್ಟ ಪ್ರಾಣ ಭಾವಲಿಂಗಗಳು ಆಚಾರಲಿಂಗ, ಗುರುಲಿಂಗ ಇಷ್ಟಲಿಂಗವಾದರೆ, ಚಿಲ್ಲಿಂಗ, ಜಂಗಮಲಿಂಗ ಪ್ರಾಣಲಿಂಗವಾದರೆ, ಅದು ಮುಂದೆ ಪ್ರಸಾದಲಿಂಗ, ಮಹಾಲಿಂಗ, ಇದು ಭಾವಲಿಂಗವಾಯಿತು. ಅಂತಂದ್ರೆ 3 6 ಆಯ್ತು. ಅದೇ ರೀತಿಯಲ್ಲಿ ನಮ್ಮ ಅಂತರಂಗದ ಆಲೋಚನೆಗಳು ಈ 6 ಏನಾಯ್ತು? 6 12 ಆಯ್ತು. ಹೇಗೆ ನೋಡಿ? ಇಷ್ಟಲಿಂಗ ಅಂತ ಅನ್ನುವಂಥದ್ದು ಕೇವಲ
ಒಂದು ನೆಲೆ ಅಷ್ಟೇ ಅಲ್ಲ, ಇದರಲ್ಲಿ ಶ್ರದ್ಧೆ ನಿಷ್ಠೆ ಎನ್ನುವ ಭಕ್ತಿಯೂ ಸೇರ್ಕೊಂಡಿದೆ. ಆಚಾರಲಿಂಗ ಗುರುಲಿಂಗ ಅನ್ನುವಂಥ ಲಿಂಗ ಪ್ರಜ್ಞೆಯ ಜೊತೆಗೆ ಶ್ರದ್ಧೆ ನಿಷ್ಠೆ ಇವೂ ಸೇರ್ಕೊಂಡಿದೆ. ಇದನ್ನ ಭಕ್ತ ಮಹೇಶ ಅಂತ ಸ್ಥಳಗಳಲ್ಲಿ ಕುಂಡಿಸಿದ್ದೇವೆ. ಹೀಗೆ ಅದನ್ನ ಸರಳವಾಗಿ ವಿಂಗಡಿಸ್ಕೊಂಡು ಜೀವನದಲ್ಲಿ ತಾನು ನೋಡಿ, ಅದು ನಮ್ಮ ಹಿರಿಯರು ಹೇಳ್ಬೇಕಾದ್ರೆ ಏನ್ ಹೇಳ್ತಾರೆ ನೋಡಿ, ಸರ್ವಾಂಗ ಲಿಂಗಮಯ ಶಿವಯೋಗಿ ಅಂತ ಹೇಳಿದ್ರು. ಸರ್ವಾಂಗ ಲಿಂಗಮಯ ಶಿವಯೋಗಿ ಅಂತ ಹೇಳಿದ್ರೆ ಅಂಗ ಪ್ರಜ್ಞೆ ಹೊರಗಿನ ಬ್ಯಾಟ್ರಿ, ಲಿಂಗ ಚೈತನ್ಯ ಅದರೊಳಗಿರುವಂತ ಕರೆಂಟ್. ಅಂಗ ಲಿಂಗ ನೋಡಿ, ಅಂಗ ಲಿಂಗವಿಲ್ಲದೆ ಅಂಗಕ್ಕೆ ಪ್ರಯೋಜನ ಇಲ್ಲ, ಆದ್ರೆ ಅಂಗವಿಲ್ಲದೆ ಲಿಂಗ ಇರೋದಿಲ್ಲ. ಬ್ಯಾಟ್ರಿ ಇಲ್ಲದೆ ಕರೆಂಟ್ ಇಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಬ್ಯಾಟ್ರಿ ಇಲ್ಲದೆ ಕರೆಂಟ್ ಇಲ್ಲದೆ ಬ್ಯಾಟ್ರಿಗೆ ಬೆಲೆ ಇಲ್ಲ. ಅಂಗಲಿಂಗವೆಂಬ ಉಭಯ ಪಿಂಗಿ ಸ್ವಾತ್ಮ ಜ್ಞಾನದಲ್ಲಿ ಸಂಗನ ಬಸವನ ಈ ಶರಣ ಜಗದ ಹಂಗ ನಳಿದ ಶರಣಗೆ ಇನ್ನು ಉಂಟೆ ಪರಿಭವ, ಗುರು ಕರೋದ್ಭವ ತಾನಾದ ಶರಣ ಉಂಟೆ ಪರಿಭವ. ನೋಡಿ ಎಷ್ಟು ಸ್ವಾರಸ್ಯವಾಗಿ ಅಂಗಲಿಂಗ ಅಂತನ್ನುವಂಥ ನೆಲೆಯನ್ನ, ಹೊರಗಿನ ಕವಚ ಮತ್ತು ಒಳಗಿರುವ ಚೈತನ್ಯವನ್ನ ಅಂಗಸ್ಥಲ ಲಿಂಗಸ್ಥಲ ಅಂತ ಹೇಳಿ ಅದನ್ನ ಸಹಜವಾದ ರೀತಿಯಲ್ಲಿ ಜೋಡಿಸಿಕೊಟ್ಟು ನಾವು ಸಂಪೂರ್ಣವಾಗಿ ನಮ್ಮ ಅಂತರಂಗವನ್ನ ಚಿತ್ ಪ್ರಕಾಶದ ನೆಲೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ ಬಂದಾಗ ಇವು ಮೂರು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ಅನ್ನುವುದನ್ನೇ ಸತ್ ಚಿತ್ ಆನಂದ ಅಂತ ಅನ್ನುವಂಥ ನೆಲೆಯಲ್ಲಿ ಸೇರಿಸಿದ್ರು. ಈ ಸ್ಥೂಲ ನೆಲೆಯನ್ನ ಸರಳವಾದ ರೀತಿಯಿಂದ ಬದುಕಿನಲ್ಲಿ ಅಳವಡಿಸಿಕೊಂಡು ನಾವು ಹೋಗುವಂತ ವಿಧಾನ ಇದೆಯಲ್ಲ, ಇದು ಬಹಳ ಮುಖ್ಯ ಆಗ್ತದೆ. ಒಳಗಿನ ಎಚ್ಚರಿಕೆ ಯಾವತ್ತೂ ಇರಬೇಕು, ಲಿಂಗ ಪ್ರಜ್ಞೆ ಜಾಗೃತವಾಗಿರ್ಬೇಕು. ಅಂದ್ರೆ ನಾವು ಏನು ನೋಡಿ, ಒಂದು ಹೇಳ್ತೇನೆ, ಅದು ಅನುಭವಕ್ಕೆ ಬರೋವರೆಗೂ ನಾವು ಸಾಧಕರಾಗಿ ಈ ಕೆಲಸ ಮಾಡ್ಬೇಕಾಗ್ತದೆ. ನೋಡಿ, ನಾವು ಟೈಪ್ ರೈಟಿಂಗ್ ಕಲಿತೇವೆ. ಟೈಪ್ ರೈಟಿಂಗ್ ಕಲಿಬೇಕಾದ್ರೆ ಅವನು ASDF ಅಂತ ಹೇಳಿ ಆಯಾ ಬೆರಳುಗಳಲ್ಲಿ ಈ ಅಕ್ಷರವನ್ನ ಒತ್ತಬೇಕು ಅನ್ನೋದನ್ನ ಮೊದಲು ಅಧ್ಯಯನ ಮಾಡ್ತಾನೆ. ಅವನು ಸೀನಿಯರ್ ಪರೀಕ್ಷೆ ಮಾಡಿದ ಮೇಲೆ ಅವನು ಬಲಗಡೆ ಯಾವ ಪ್ರಿಂಟ್ ಮಾಡಬೇಕು, ಯಾವ ಟೈಪ್ ಮಾಡಬೇಕು ಅನ್ನೋಂಥ ಮ್ಯಾಟರ್ ನೋಡ್ತಾ ಇರ್ತಾನೆ. ಯಂತ್ರದ ಮೇಲೆ ಬೆರಳುಗಳು ಆಡ್ತಾ ಇರ್ತವೆ, ಆದ್ರೆ ಬೆರಳುಗಳು ಯಾವ್ಯಾವ ಅಲ್ಲಿ ಅಕ್ಷರಗಳನ್ನ ನೋಡ್ತಾನೆ ಅದೇ ಅಕ್ಷರಗಳನ್ನ ಒತ್ತುತ್ತಾ ಇರ್ತದೆ. ಬೆರಳುಗಳಲ್ಲಿ ಕಣ್ಣಿಲ್ಲ, ಆದ್ರೆ ಅನುಭವ ಇದೆ. ಆ ಅನುಭವವನ್ನ ನಾವು ತುಂಬಿಕೊಟ್ಟಿದ್ದೇವೆ, ಅದು ಸರಿಯಾದ ರೀತಿಯಿಂದ ಟೈಪ್ ಮಾಡ್ತದೆ. ಅದೇ ರೀತಿಯಲ್ಲಿ ಸಾಧಕನಾದವನು ಸಂಪೂರ್ಣವಾಗಿ ಪ್ರತಿಯೊಂದು ಹಂತದಲ್ಲಿಯೂ ಸಹ ಲಿಂಗ ಪ್ರಜ್ಞೆಯನ್ನು ಹೇಗೆ ಜೋಡಿಸ್ಬೇಕು ಅನ್ನೋದನ್ನ ಹಂತ ಹಂತವಾಗಿ ಜೋಡಿಸ್ಕೊಂಡು ಬಂದ ಮೇಲೆ ಅವನು ಎಲ್ಲಿದ್ರೆ ಅಲ್ಲೇ ಲಿಂಗ ಸ್ವರೂಪ ಆಗ್ಬಿಡ್ತಾನ. ಅಲ್ಲಿ ಬೇರೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವನು. ಅಂಥ ಒಂದು ಸಂಪೂರ್ಣವಾಗಿ ಅದನ್ನೇ ಹೇಳಿದ್ರು, ಲಿಂಗದಲ್ಲಿ ಮನವ ನೆಲೆಸಿದಂಗೆ ಹಿರಿದು ಕಿರಿದು ಉಂಟೆ, ಅಂಗ ಗುಣವನಳಿದು ನಿಜವನರಿದ ಕಾರಣ, ಕನಕದುಪ್ಪರಿಗೆಯು ತಿಪ್ಪೆ ಕನಕ ಶೈಲ ಹುಲ್ಲು ಮರಡಿ ಅಂಬುದಿಗಳು ಕಾಲುವೆಗಳು ಸಮವದಾತಗೆ. ನೋಡಿ, ಈ ರೀತಿ ಸಮನ್ವಯದ ನೆಲೆಯಲ್ಲಿ ಬಂದಾಗ ಅಂಗಗುಣವನಳಿದು ಲಿಂಗವನರಿದ ಬಳಿಕ ಅವನು ಸಂಪೂರ್ಣವಾಗಿ ಸಹಜ ರೂಪದಲ್ಲಿ ಶಿವಯೋಗಿ ಆಗ್ತಾನೆ. ಯಾಕೆಂದ್ರೆ ಅವನ ಅಂತರಂಗದಲ್ಲಿ ಇರ್ತಕ್ಕ ಎಲ್ಲ ದೋಷಗಳು ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗಿರ್ತದೆ. ಇಂಥ ಒಂದು ಲೆಕ್ಕವನ್ನ ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ನಮ್ಮ ಸಾಧನೆಯನ್ನು ತೆಗೆದುಕೊಂಡು ಹೋಗಬೇಕು. ಇದು ಶರಣರು ನಮಗೆ ಕಲ್ಪಿಸಿಕೊಟ್ಟಂತ ಶ್ರೀಸ್ಥಳದ ಚಿತ್ರ. ತಾವಿನ್ನೇನಾದ್ರೂ ಇದ್ರ ಬಗ್ಗೆ ನೀವು ಪ್ರಶ್ನೆ ಕೇಳೋದಿದ್ರೆ ತಾವು ಕೇಳಿ. ಇಲ್ಲಿವರೆಗೂ ಷಟ್ ಸ್ಥಳದ ಚಿತ್ರಣವನ್ನ ಬಹಳ ಮಾರ್ಮಿಕವಾಗಿ, ಅತ್ಯಂತ ಸಮರ್ಪಕವಾಗಿ ಭಕ್ತ ಮಹೇಶ, ಅದರಲ್ಲಿ ಬರುವಂತಹ ಶ್ರದ್ಧೆ ನಿಷ್ಠೆ, ಪ್ರಾಣಲಿಂಗ, ಅವಧಾನ, ಅನುಭವ, ಆನಂದ, ಸಮರಸ, ಹೀಗೆ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಬಹಳ ವಿವರವಾಗಿ ನಮಗೆ ಈ ಶರಣರ ದೃಷ್ಟಿಯಲ್ಲಿ ಷಟ್ ಸ್ಥಳವನ್ನ ಪರಿಚಯಿಸಿದಂತಹ ಪೂಜ್ಯರಿಗೆ ನಾನು ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೇನೆ ಈಗ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ತಮ್ಮ ಹ್ಯಾಂಡ್ ರೈಸ್ ಮಾಡಿದ್ರೆ ನಾನು ಅವರಿಗೆ ಮಾತನಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತೇನೆ. ಈ ಒಂದು ಕಾರ್ಯಕ್ರಮದ ಕುರಿತು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಕೂಡ ತಮ್ಮ ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ.
ದಾನಮ್ಮ ನಿರ್ಮಲಾ ಸರ್ ಜಾಯಿನ್ ಆಗ್ಯಾರ ಇಲ್ಲ ನೋಡ್ರಿ, ಇಲ್ರಿ. ಇದ್ದಂಗ ಇಲ್ರಿ ಅವ್ರು. ನೋಡ್ರಿ ದಾನಮ್ಮ ಕೇಳ್ರಿ. ದಾನಮ್ಮ ವೇದಿಕೆಯಲ್ಲಿರುವಂತಹ ಭಾಗವಹಿಸಿದಂತಹ ಎಲ್ಲ ಶರಣು ಬಂಧುಗಳು ಈ ಷಟ್ ಸ್ಥಲದ ಕುರಿತಾಗಿ ತಮಗೇನಾದ್ರೂ ಕೇಳುವುದಿದ್ರ ಹ್ಯಾಂಡ್ ರೈಸ್ ಮಾಡಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ರೆ. RS ಬಿರಾದಾರ್ ಅವರು ರೇಸ್ ಮಾಡ್ಯಾರ ನೋಡ್ರಿ ಹ್ಯಾಂಡ್. ಹೌದ್ರಿ. ಸರ್ RS ಬಿರಾದಾರ್ ಸರ್ ಮಾತಾಡ್ರಿ. ಓಂ ಗುರು ಬಸವಲಿಂಗಾಯ ನಮಃ. ಮಹಾನ್ ಗುರುಗಳಾದ ಬೇಲಿಮಠದ ಗುರುಗಳು ಇಂದು ಒಂದು ಘನವಾದಂತಹ ಷಟ್ ಸ್ಥಳಗಳನ್ನು ಕುರಿತು ಬಹಳ ಮಾರ್ಮಿಕವಾಗಿ ಉಪನ್ಯಾಸ ನೀಡಿದರು. ಸಾಮಾನ್ಯವಾಗಿ ನಾವು ಜಗಲಿ ಮೇಲೆ ಪೂಜೆ ಮಾಡುವಾಗ ಬತ್ತಿ ಅಂದ್ರೆ ಬೆಳಕನ್ನು ಹಚ್ತೀವಿ. ಬೆಳಕು ಹಚ್ಬೇಕಾದ್ರೆ ಬತ್ತಿ, ನೀರು, ಪಣತಿ ಇವೆಲ್ಲ ಬೇಕಾಗುತ್ತೆ. ಆ ಬತ್ತಿಯನ್ನ ನಾವು ಹಾಗೇನೆ ಸುಮ್ಮನೆ ಕೈಲೇ ಇಟ್ಕೊಂಡು ಹಿಂಗೆ ತಿರುವಿದಾಗ ಕಡಡುಬ ಆಗುತ್ತೆ. ಆದ್ರೆ ಅದೊಂದು ಲೆವೆಲ್ಗೆ ತಂದು ಒಂದೇ ಸಮನದ ಲೆವೆಲ್ ತಂದು ಹುರಿ ಹಾಕಿದಾಗ ಅದೊಂದು ಸಮನಾದ ರೀತಿಯಲ್ಲಿ ಬರುತ್ತೆ. ಹಾಗೆ ಈ ಷಟ್ ಸ್ಥಳಗಳನ್ನ ನಮಗೆ ಕಠಿಣ ರೂಪವೆನಿಸಿದವು. ಆದ್ರೆ ಇವರು ಒಂದು ಲೆವೆಲ್ದಲ್ಲಿ ಅವುಗಳನ್ನ ಹಿಂಜಿ ಒಂದೇ ರೀತಿಯಾಗಿ ಗುರಿ ಹಾಕಿದಾಗ ನಮಗೆ ಒಂದೇ ರೀತಿಯಾಗಿ ಸಮಸ್ಥಳದಲ್ಲಿ ನಮಗೆ ಅವು ಅರಿತುಕೊಳ್ಳಿಕ್ಕೆ ಬಹಳ ಮಾರ್ಮಿಕವಾಗಿ ತಿಳಿಸಿಕೊಟ್ರು. ನನಗಂತೂ ಬಹಳ ಆನಂದ ಆಯ್ತು. ಈ ಷಟ್ ಸ್ಥಳಗಳ ಬಗ್ಗೆ ಪರಿಕಲ್ಪನೆ ನನಗೆ ಅಷ್ಟು ತಿಳಿದಿರ್ಲಿಲ್ಲ, ಈ ಗುರುಗಳು ನಮ್ಗೆ ತಿಳಿಸಿಕೊಟ್ರು. ಹಾಗಾಗಿ ಇವರಿಗೂ ಪಟ್ಟಣ ಗುರುಗಳಿಗೂ ಮತ್ತು ಎಲ್ಲ ಶರಣ ಭಕ್ತಾದಿಗಳಿಗೂ ನನ್ನ ಶರಣಾರ್ಥಿಗಳು. ಈ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಶರಣ. ಧನ್ಯವಾದಗಳು ಸರ್. ನಿಜವಾಗೂ ಬಹಳ ಸರಳವಾಗಿ ಸೂತ್ರೀಕರಣದ ಮೂಲಕ, ನಾನಂತೂ ಆ ಸೂತ್ರ ಹಾಕೊಂಡು ಹೋದೆ. ಸ್ವಾಮಿಗಳು ಹೇಳ್ಬೇಕಾದಾಗ ಒಂದಕ್ಕೊಂದು ಸೂತ್ರೀಕರಣ ಮಾಡಿದೆ ನಾನು ಅವ್ರ ಇಡೀ ಭಾಷಣವನ್ನ. ಅಷ್ಟು ಚಂದ, ಅಷ್ಟು ಸರಳವಾಗಿ ಅವರು ಈ ಷಟ್ ಸ್ಥಳಗಳ ವಿವರಣೆಯನ್ನ ಕೊಟ್ರು. ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಮತ್ತಾರವರು ಮಾತಾಡ್ಲಿಕ್ಕೆ ಇಚ್ಛಿಸುವವರು ತಮ್ಮ ಹ್ಯಾಂಡ್ ರೈಸ್ ಮಾಡ್ಬೇಕು. ಮೇಡಮ್ ದಾನಮ್ಮ ಮೇಡಮ್, ನನ್ಗಿಲ್ಲಿ ಹ್ಯಾಂಡ್ ರೈಸ್ ಯಾರು ಮಾಡ್ತಾರ ಗೊತ್ತಾಗ್ತಾ ಇಲ್ಲ, ಅದು ಮೂವ್ ಆಗ್ತಿಲ್ಲ. ಸ್ವಲ್ಪ ಯಾರಿದ್ರೆ ಹೇಳ್ರಿ, ನೀವು ಕರೀರಿ. ಶಾರದಾ ಮೇಡಮ್. ಈಗ ಸದ್ಯ ಅಂತೂ ಯಾರು ಹ್ಯಾಂಡ್ ರೈಸ್ ಮಾಡಿಲ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಈ ಷಟ್ ಸ್ಥಳಗಳನ್ನ ಎಷ್ಟು ಸಲ ಓದ್ತೀನಿ ನಾನು. ಓದಿದಾಗಷ್ಟೇ ಒಂದ್ ದಿವ್ಸ 2 ದಿವ್ಸ ನೆನಪಿರ್ತಾವ, ಆಮೇಲೆ ನಮ್ಮ ನೆನಪಿನಿಂದ ಹೋಗ್ಬಿಡ್ತಾವ. ಬಹಳ ಗಡಚಾದ ವಿಷಯ ಅನಿಸ್ತದ ನನ್ಗೆ. ಷಟ್ ಸ್ಥಳಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಕಠಿಣವಾದ ವಿಷಯಗಳು. ಅದನ್ನ ತುಂಬಾ ಸರಳೀಕರಿಸಿ ನಮ್ಮ ಮುಂದೆ ಇಟ್ರು ಇವತ್ತು ಪೂಜ್ಯರು. ಅವರಿಗೆ ಅನಂತ ಧನ್ಯವಾದಗಳು. ಹಾಗೆ ಬಸವಣ್ಣನವರ ವಚನಗಳನ್ನ ಹಾಗೂ ಅಲ್ಲಮರ ವಚನಗಳನ್ನ ಮತ್ತೆ ಚನ್ನಬಸವಣ್ಣನವರ ವಚನಗಳನ್ನ ಇವನ್ನ ಷಟ್ ಸ್ಥಳದ ಆಧಾರದ ಮೇಲೆ ವರ್ಗೀಕರಣ ಮಾಡಿ ಅದನ್ನ ನಿರ್ವಚನ ಮಾಡಿದ್ದನ್ನ ನಾವು ಕಾಣ್ತೀವಿ. ಹಾಗೆ ಉಳಿದ ಶರಣರ ವಚನಗಳಲ್ಲಿಯೂ ನಾವು ಈ ಷಟ್ ಸ್ಥಳಗಳ ವರ್ಣನೆಯನ್ನ ಅಲ್ಲಲ್ಲಿಗೆ ಕಾಣ್ತೀವಿ. ಆದ್ರ ವರ್ಗೀಕರಣ ಮಾಡುವಾಗ ಈ ಅಲ್ಲಮರ ಮತ್ತು ಬಸವಣ್ಣನವರ ವಚನಗಳನ್ನ ವರ್ಗೀಕರಣ ಮಾಡುವಾಗ ಏನ್ ನಾವು ಷಟ್ ಸ್ಥಳಗಳನ್ನ ಇದನ್ ಮಾಡ್ತೀವಿ, ಹಂಗ ವರ್ಗೀಕರಣ ಆಗಿಲ್ಲ. ಇದು ಷಟ್ ಸ್ಥಳಗಳು ಬಸವ ಪೂರ್ವದಲ್ಲಿಯೂ ಕೂಡ ಇದ್ದು ಏನು ಷಟ್ ಸ್ಥಳದ ಕಲ್ಪನೆ ಅಂತ ನಂದೊಂದು ಪ್ರಶ್ನೆ ಗುರುಗಳಿಗೆ. ತಾವು ಹೇಳೋದು ಷಟ್ಸ್ಥಳಗಳನ್ನ ವರ್ಗೀಕರಣ ಮಾಡಿ ಜೋಡಿಸೋದು ಇವೆಲ್ಲ ಹೊರಗಿನ ವಿಚಾರಗಳು. ನೋಡಿ, ವಚನಗಳನ್ನ ಷಟ್ಸ್ಥಳಗಳ ರೀತಿಯಲ್ಲಿ ಬಿಡಿಸೋದು ಅಂತ ಅನ್ನೋಂಥದ್ದಿದೆ. ಇದು ಭಕ್ತ ಸ್ಥಳದ ವಚನಗಳು, ಇದು ಮಹೇಶ ಸ್ಥಳದ ವಚನಗಳು ಅಂತ ಅನ್ನೋಂಥದ್ದು ಇದೆಯಲ್ಲ. ಇವೆಲ್ಲವೂ ಸಹ ನಮ್ಮ ವಿದ್ವತ್ತು ಮತ್ತು ನಮ್ಮ ಪ್ರೊಫೆಸರ್ ಗಿರಿಯ ಸಾಧನೆಗೋಸ್ಕರ ನಾವು ಅದನ್ನ ಈ ರೀತಿ ವಿಂಗಡಿಸಿ ಅದನ್ನ ನಾವು ಜೋಡಿಸಿದ್ದೇವೆ ಅಂತ ಅನ್ನೋಂಥ ಲೆಕ್ಕದಲ್ಲಿ ಇಟ್ಟಿದ್ದಾರೆ. ವಾಸ್ತವಾದಂಥ ರೀತಿಯಲ್ಲಿ ಭಕ್ತ ಸ್ಥಳದ ವಚನ ಅಂತ ಅಂದ್ಬಿಟ್ಟು ಯಾರು ಕುಂತು ಬರೆದಿಲ್ಲ. ಸಾಧನೆಯ ನೆಲೆಯಲ್ಲಿ ಬಂದಂತ ಅನುಭವದ ಮಿಡಿತಗಳು ವಚನಗಳು ಅಂತ ಹೇಳಿದ್ರೆ. ವಚನ ಅಂತ ಹೇಳಿದ್ರೆ ಬೌದ್ಧಿಕ ರಚನೆ ಅಲ್ಲ, ಅದು ಅಂತರಂಗದ ವಿಕಾಸ.
ಈ ನೆಲೆಯಲ್ಲಿ ನಾವು ಅದನ್ನ ನೋಡ್ಬೇಕು. ಅದಕ್ಕೆ ಅದನ್ನೇನು ಮಾಡಿದ್ರು, ಭಕ್ತ ಸ್ಥಳದ ಬಗ್ಗೆ ಯೋಚನೆ ಮಾಡೋರಿಗೆ ಸ್ವಲ್ಪ ಹೆಚ್ಚಿನ ಅನುಕೂಲವಾಗ್ಲಿ ಅಂತ ಅನ್ನೋಂಥ ರೀತಿಯಿಂದ ವಚನಗಳನ್ನ ಜೋಡಿಸಿದ್ದಾರೆ. ಆ ವಚನಗಳನ್ನ ಸಂಪೂರ್ಣವಾಗಿ ಓದಿದ್ರೆ ನಿಮಗೆ ಭಕ್ತ ಸ್ಥಳದ ಮೂಲ ಸ್ವರೂಪ ನಿಮಗೆ ಗೊತ್ತಾಗೋದಿಲ್ಲ. ನೋಡಿ, ಭಕ್ತ ಸ್ಥಳ ಅಂತ ಅನ್ನುವಂಥದ್ದು ಹೊರಗಿನ ಇದಾದ್ರೆ ನಾನು ಹೇಳದ್ನಲ್ಲ, ಅದ್ರಲ್ಲಿರ್ತಕ್ಕಂಥದ್ದು ನೋಡಿ, ಭಕ್ತ ಅಂತ ಅನ್ನುವಂಥದ್ದು ಒಂದು ಹೊರಗಿನ ವಿಭೂತಿ ಧಾರಣೆ ಎಲ್ಲ ಮಾಡ್ಕೊಂಡು ನಾನು ಮಹಾಭಕ್ತ, ಶಿವಭಕ್ತ, ನಾನು ಗುರುಭಕ್ತ ಅಂತ ಅನ್ನುವಂಥದ್ದಲ್ಲ. ಅದರಲ್ಲಿ ಇರಬೇಕಾದಂತ ಮೂಲ ಸತ್ವ ಯಾವುದು ಅಂದ್ರೆ ಶ್ರದ್ಧೆ. ನೋಡಿ, ಅದನ್ನ ಭಕ್ತಿ ಅಂತ ಹೇಳಿದ್ರು. ಷಡ್ವಿಧ ಭಕ್ತಿಗಳು, ಷಟ್ಸ್ಥಳಗಳಲ್ಲಿ ನಾವು ಗುರುತಿಸ್ಬೇಕಾದದ್ದು ಷಡ್ವಿಧ ಭಕ್ತಿಗಳು. ಯಾವುದು ಅಂತರಂಗದಲ್ಲಿ ಮೂಲ ಚೈತನ್ಯ, ಅದನ್ನ ನಾವು ಗುರುತಿಸ್ಲಿಲ್ಲ ಅಂದ್ರೆ ಏನು ಬಂತು ಪ್ರಯೋಜನ? ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ. ನೋಡಿ, ಇದು ಸರಳವಾಗಿ ಅದನ್ನ ಇಟ್ಕೊಂಡಾಗ, ಮೂಲ ಸತ್ವವನ್ನ ಇಟ್ಕೊಂಡಾಗ ನೋಡಿ, ನಮ್ಮ ಬದುಕಿನಲ್ಲಿ ಹೊರಗಡೆ ಮತ್ತು ಒಳಗಡೆ ಇವನ್ನ ಇಟ್ಕೊಂಬೋದು. ಲಿಂಗದಲ್ಲಿ ಶ್ರದ್ಧೆ, ಗುರುವಿನ ಬೋಧನೆಯಲ್ಲಿ ಶ್ರದ್ಧೆ. ನಾವು ಯಾರೋ ಒಬ್ರೇನೋ ಒಂದು ಹೇಳ್ತಾರೆ, ನೋಡಿ ಇದನ್ನ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ, ನಾವು ಅದನ್ನ ಮನಸ್ಸಿನಲ್ಲಿ ನಂಬಿ ಮಾಡ್ತೇವಲ್ಲ, ಅದು ಶ್ರದ್ಧೆ, ಲೌಕಿಕವಾದ ಶ್ರದ್ಧೆ. ಗುರುಗಳು ಹೇಳ್ತಾರೆ ನಿಮ್ಮ ಅಂತರಂಗದಲ್ಲಿ ಹೀಗೆ ಸಾಧನೆ ಮಾಡಿ ಅಂತ, ಗುರುಮುಖೇನ ಅಂತರಂಗದಲ್ಲಿ ಸಾಧನೆ ಮಾಡುವಂತದ್ದು, ಅದು ಶ್ರದ್ಧೆ. ಶ್ರದ್ಧೆಗೆ ಲೌಕಿಕ ಮುಖನೂ ಉಂಟು, ಆನುಭಾವಿಕ ಮುಖನೂ ಉಂಟು, ಪ್ರತಿಯೊಂದಕ್ಕೂ. ಆದ್ರೆ ನಾವು ಯಾವುದನ್ನ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು? ಅವಧಾನ, ಅನುಭವ. ನೋಡಿ, ನಾನು ಒಂದು ತಮಾಷೆಗೆ ಹೇಳ್ತೀನವ, ಬೇಜಾರು ಮಾಡ್ಕೊಂಬಿಡಿ. ನಾನು ಬೆಂಗಳೂರಿನಲ್ಲಿ ನಮ್ಮ ಸ್ನೇಹ ಬಳಗದ ಎಲ್ಲ ತಾಯಂದಿರು ಸೇರಿ ಷಟ್ಸ್ಥಳದ ಬಗ್ಗೆ ಉಪನ್ಯಾಸ ಮಾಡಬೇಕು ಗುರುಗಳೇ ಅಂತ ಹೇಳಿದ್ರು. ನಾನು 1 ಗಂಟೆ ಪೂರ್ತಿ ಅದನ್ನೆಲ್ಲ ಹೇಳಿದೆ. ಅದನ್ನೆಲ್ಲ ಹೇಳಿದ ಮೇಲೆ, ಅಮ್ಮ ಏನಾದ್ರು ಕೇಳೋದಿದ್ರೆ ಕೇಳಿ ಅಂತ ಹೇಳಿದ್ರೆ, ಒಂದು ಅಜ್ಜಮ್ಮ ಎದ್ದು ನಿಂತ್ಕೊಂಡು, ಗುರುಗಳೇ ನಮ್ಗೆ ಅರ್ಥವಾಗಂಗೆ ಹೇಳಿ ಇದ್ರು. ಏನು ಹೇಳ್ಬೇಕು ಅದಕ್ಕೆ? ನಾನು ತಕ್ಷಣ ಅಂದೆ, ನೋಡಮ್ಮ, ಈ ಷಟ್ಸ್ಥಳದ ಬಗ್ಗೆ ನೀವೊಂದು ಕೆಲಸ ಮಾಡಿ, ನೀವು ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ ಅಂತ ಹೇಳಿದ್ನೆಲ್ಲ, ಆ ಭಕ್ತಿಯನ್ನ ಸಪರೇಟ್ ಆಗಿ ತೆಗೆದುಕೊಳ್ಳಿ. ನೋಡಿ, ಈ ಪದಾರ್ಥವನ್ನ ಈ ನಾವೊಂದು ಅಂಗಡಿಗೆ ಹೋಗಿ ಒಂದು ಬಟ್ಟೆ ತೆಗೆದುಕೊಳ್ಬೇಕು ಅಂತಂದ್ರೆ, ಈ ಅಂಗಡಿಯಲ್ಲಿ ಹೊಸ ಬಟ್ಟೆ ಸಿಗ್ತದೆ ಅಂತ ಯಾರೋ ಹೇಳಿದ್ರು. ನೋಡ್ಲಿಕ್ಕೋಸ್ಕರ ಹೋದ್ವಿ, ಅಲ್ಲಿ ಇತ್ತು. ಸರಿ, ನಾವೆಲ್ಲ ಬರೋಣ ಅಂತ ವಾಪಸ್ ಬಂದ್ವಿ. ಯಾರ್ದೋ ಮಾತನ್ನ ನಂಬಿ ಅಲ್ಲಿವರೆಗೂ ಹೋಗೋದಿದೆಯಲ್ಲ, ಇದು ಶ್ರದ್ಧೆ. ಅಲ್ಲಿ ಇದೆ ಅನ್ನೋದನ್ನ ಕಂಡು ತಿರ್ಗಾ ನಾನು ನನ್ನ ಸ್ನೇಹಿತರೊಡನೆ ನಾವು ಸಂಪೂರ್ಣವಾಗಿ ಅಲ್ಲಿ ಬರೋದಿದೆಯಲ್ಲ, ಅದು ನಿಷ್ಠೆ. ಬಂದ ಮೇಲೆ ನಮಗೆ ಬೇಕಾದ ಬಟ್ಟೆ ಸರಿ ಇದೆಯಾ ಇಲ್ಲವಾ ಅಂತ ಹೇಳಿ ಎಚ್ಚರಿಕೆಯಿಂದ, ಅವಧಾನದಿಂದ ಆಯ್ಕೆ ಮಾಡಿಕೊಳ್ಳುವುದು ಅವಧಾನ. ಶ್ರದ್ಧೆ, ನಿಷ್ಠೆ, ಅವಧಾನ, ಅದಾದ್ಮೇಲೆ ಈ ಬಟ್ಟೆ ಎಲ್ಲ ಬಹಳ ಚೆನ್ನಾಗಿದೆ ಅಂತ ಹೇಳಿ ಮನಸ್ಸಿಗೆ ಸಂತೋಷ ಆಗ್ತದಲ್ಲ, ಇದು ಅನುಭವ. ಆಮೇಲೆ ಎಲ್ಲರೂ ಒಟ್ಟು ಸೇರಿ ಆ ಬಟ್ಟೆಯನ್ನು ಧರಿಸಿ, ಎಲ್ಲ ಬಟ್ಟೆ ನೋಡು, ನಾನು ತೆಗೆದುಕೊಂಡಿದ್ದು, ನೀನು ತೆಗೆದುಕೊಂಡಿದ್ದು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಪರಸ್ಪರ ಅನುಭವವನ್ನ, ಸಂತೋಷವನ್ನ ಹಂಚಿಕೊಳ್ಳೋದಿದೆಯಲ್ಲ, ಇದು ಆನಂದ. ಯಾರೂ ಮೇಲು ಕೀಳು ಇಲ್ಲದೆ ಎಲ್ಲರೂ ಸಮಾನವಾಗಿ ಉತ್ತಮವಾದ ಬಟ್ಟೆ ಹಾಕೊಂಡು ಓಡಾಡೋದಿದೆಯಲ್ಲ, ಇದು ಸಮರಸ. ಶ್ರದ್ಧೆ, ನಿಷ್ಠೆ, ಅವಧಾನ, ಅನುಭವ, ಆನಂದ, ಸಮರಸ, ಇದು ಲೌಕಿಕ ಷಟ್ಸ್ಥಳ. ಇದನ್ನ ಲಿಂಗ ಪ್ರಜ್ಞೆಗೆ ತೆಗೆದುಕೊಂಡಾಗ, ಲಿಂಗದ ನೆಲೆಯಲ್ಲಿ ಶ್ರದ್ಧೆ, ಮತ್ತು ನಮ್ಮ ಬದುಕಿನ ಎಲ್ಲ ನಾವು ನೋಡುವಂತ ನೋಟ ಪ್ರತಿಯೊಂದು ಲಿಂಗ ಪ್ರಜ್ಞೆಯಿಂದ ಜಾಗೃತವಾದಾಗ ನಿಷ್ಠೆ. ಅದನ್ನ ಸಾಧನೆ ಮಾಡಲಿಕ್ಕೆ ಬೇಕಾದಂತ ಅವಧಾನ ನೋಡಿ, ಕಣ್ಣಿನಿಂದ ನಾನು ನೋಡುವಂತದ್ದು ವ್ಯಕ್ತಿಯನ್ನಲ್ಲ, ಅದರಲ್ಲಿರ್ತಕ್ಕ ಪರಮಾತ್ಮನನ್ನ. ಮರ್ತ್ಯಲೋಕದೊಳಗಣ ಮಹಾಗಣಗಳೆಲ್ಲರೂ ಸಾಕ್ಷಾತ್ ಜಂಗಮಲಿಂಗ ಅಂತ ನೋಡ್ಬೇಕಾದ್ರೆ, ನೋಡುವ ನೋಟದ ಒಳನೋಟ ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತದೆ. ಆ ರೀತಿ ಒಳನೋಟ ಆದಾಗ ಅವಧಾನ, ಅದನ್ನ ಮಾಡಿದಾಗ ಅದರಿಂದ ಬರ್ತಕ್ಕಂಥ ಸಂತೃಪ್ತಿ ಇದೆಯಲ್ಲ, ಇದು ಅನುಭವ. ಆಮೇಲೆ ಎಲ್ಲ ಕಡೆಯೂ ಲಿಂಗ ಪ್ರಜ್ಞೆಯನ್ನೇ ಕಂಡಾಗ, ಲಿಂಗನನ್ನ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ನೋಡಿ, ಇದು ಆನಂದ ಮತ್ತು ಸಮರಸ. ಇಂಥ ನೆಲೆ ನಮ್ಮ ಅಂತರಂಗದಲ್ಲಿ ಸಹಜವಾಗಿ ಬೆಳೀತಾ ಹೋಗ್ಬೇಕು. ನಾವೇನ್ ಮಾಡ್ತೇವೆ ಅಂದ್ರೆ, ಬೌದ್ಧಿಕವಾದ ನೆಲೆಯಲ್ಲಿ ಅಷ್ಟೇ ನೋಡ್ತಾ ಹೋಗ್ತೇವೆ. ನೋಡಿ, ಯಾವಾಗ ನಮ್ಮ ಬುದ್ಧಿ ಜಾಸ್ತಿ ಕೆಲಸ ಮಾಡ್ತದೆ ಅವಾಗ ನಮ್ಗೆ ಅರ್ಥವಾಗೋದಿಲ್ಲ.
ಒಂದು ಉದಾಹರಣೆ ಹೇಳ್ತೇನೆ. ನಾನು ದೇವರು ಯಾವತ್ತೂ ಸಹ ಆನುಭಾವಿಕ ನೆಲೆಯ ಒಂದು ಟ್ರೇಲರ್ ಫಿಲಂ ನಮಗ್ ದಿವಸ ತೋರಿಸ್ತಾನೆ. ಯಾವ್ದದು? ನೀವು ಹೋಗಿ ಮಲಗ್ತೀರಿ, ಎಲ್ಲ ಕೆಲಸ ಮುಗಿಸಿ ಆನಂದವಾಗಿ ಮಲಗ್ತೀರಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಕನಸು ಬೀಳುವಂತ ನಿದ್ದೆ ಅಲ್ಲ, ಗಾಢ ನಿದ್ದೆ. ಆ ಸಮಯದಲ್ಲಿ ನೀವು ಎಲ್ಲಿ ಮಲಗಿದ್ದೀರಿ ಅಂತ ಗೊತ್ತಾ ನಿಮಗೆ? ನೀವು ಮನೇಲಿ ಮಲಗಿದ್ದೀರೋ, ನೆಂಟರು ಮನೇಲಿ ಮಲಗಿದ್ದೀರೋ, ಹೋಟ್ಲಲ್ಲಿ ಮಲಗಿದ್ದೀರೋ, ರೈಲ್ನಲ್ಲಿ ಮಲಗಿದ್ದೀರೋ ಗೊತ್ತಾ? ನಾನು ಮಂಚದ ಮೇಲೆ ಮಲಗಿದ್ದೀನೋ, ನೆಲದ ಮೇಲೆ ಮಲಗಿದ್ದೀನೋ ಅನ್ನೋದು ಗೊತ್ತಾ ನಿಮಗೆ? ನಾನು ಹೆಣ್ಣು, ಗಂಡು, ಹುಡುಗ, ಮುದುಕ, ಮುದುಕಿ ಅನ್ನೋದು ಏನಾದ್ರು ಗೊತ್ತಾ? ಯಾವುದೂ ಗೊತ್ತಿಲ್ಲ. ಆದ್ರೆ ಚೆನ್ನಾಗಿ ನಿದ್ದೆ ಮಾಡಿದ್ದೀರಿ. ಎದ್ದ ಮೇಲೆ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತ ಹೇಳ್ತೀರಿ. ಆವಾಗ ನಿದ್ದೆ ಮಾಡಿದಾಗ ನೀವೆಲ್ಲಿದ್ರಿ? ಪ್ರಭುದೇವರು ಒಂದು ವಚನದಲ್ಲಿ ಹೇಳ್ತಾರೆ, ಗುಹೇಶ್ವರ ನೀನಿದ್ದೆಯಲ್ಲ ಇಲ್ಲದಂತೆ. ಈ ಆನುಭಾವಿಕ ನೆಲೆಗೆ ಹೋಗ್ಬೇಕು. ಹಾಗಾದ್ರೆ ನಿದ್ದೆ ಬಗ್ಗೆ ನಾನೊಂದು ಥಿಯರಿ ಬರೀತೀನಿ, ಒಂದು ಡಾಕ್ಟರೇಟ್ ಮಾಡಬೇಕು ಅಂತ ಹೇಳಿ ಪೆನ್ನು ಪೆನ್ಸಿಲ್ ಇಟ್ಕೊಂಡು ನಾನು ನಿದ್ದೆಯನ್ನ ಪ್ರತಿಯೊಂದು ಹಂತದಲ್ಲೂ ಗುರುತಿಸ್ತೇನೆ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ರೆ ನಿದ್ದೆ ಬರುತ್ತಾ ನಿಮಗೆ? ನಾನು ನೀನು ಅಂತ ಅನ್ನುವಂಥ ಪ್ರಜ್ಞೆ ಇಟ್ಕೊಂಡು, ಅದಕ್ಕೋಸ್ಕರನೇ ಹೇಳಿದ್ದು ಪ್ರಭುದೇವರು, ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ತ್ರಿಕೂಟಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಪಟ್ಟ ಬಯಲು ಕಾಂಬುದು ನೋಡ. ನೋಡಿ, ಇದು ನಿದ್ದೆಯ ಬಗ್ಗೆ ಪ್ರಭುದೇವರು ಕೊಟ್ಟಂತ ಒಂದು ಅದ್ಭುತವಾದ ವಿಚಾರ, ಆನುಭಾವಿಕ ನೆಲೆ. ಆದ್ರೆ ನಿತ್ಯ ಅನುಭವಿಸ್ತೇವೆ ನಾವು, ಅದ್ರ ಅಂತರಂಗ ತಿಳ್ಕೊಳೋದೇ ಇಲ್ಲ ನಾವು. ಏನು ಅಂತಂದ್ರೆ, ಈಗ ಕೇಳಿಸ್ತಾ ಇದ್ರಿ? ಏನವ ಕೇಳಿಸ್ತಾ ಇದೆಯಾ? ಇಲ್ಲ, ನಿಮ್ ಧ್ವನಿ ಕೇಳಿಸ್ಲಿಲ್ರಿ ಅವಾಗ. ಈಗ ಕೇಳಿಸ್ತಾ ಇದೆ. ಆ ಲೆಕ್ಕದಲ್ಲಿ ನೋಡಿ, ಧ್ವನಿ ಕೇಳಿಸ್ಲಿಲ್ಲ ಅಂತಂದ ಅರ್ಥ ಏನು ಅಂತಂದ್ರೆ, ಶಬ್ದದೊಳಗಡೆ ನಿಶಬ್ದವನ್ನ ನಾವು ತಿಳ್ಕೊಳ್ಬೇಕಲ್ಲಿ. ನೋಡಿ, ಅದಕ್ಕೋಸ್ಕರ ಹೇಳಿದ್ರು, ಎಷ್ಟು ಸ್ವಾರಸ್ಯವಾದಂತ ರೀತಿಯಲ್ಲಿ ಹೇಳ್ತಾರೆ, ಅಕ್ಷರವ ಹಿಡಿದು ವಿದ್ಯೆ ನರಿತಂತೆ ಅಂತ ಹೇಳ್ತಾರೆ. ನಿಶಬ್ದ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಮುಕ್ತಾಯಕ್ಕ ಹೇಳ್ತಾಳೆ, ಅರಿವನು ಅಣಲೊಳಗಿಟ್ಟು ಅಗಿವುತ್ತಿದೆ ಲೋಕವೆಲ್ಲವೂ. ನಾವು ಎಲ್ಲ ವಿಚಾರಗಳನ್ನ ಶ್ರದ್ಧೆ, ನಿಷ್ಠೆ, ಅಷ್ಟಾವರಣ ಇದನ್ನ ಒಳ್ಳೆ ಭಾಷಣದಲ್ಲಿ ಅದ್ಭುತವಾಗಿ ಹೇಳಿ ನಿಮ್ಮ ಹತ್ರ ಚಪ್ಪಾಳೆಗೆ ಇಟ್ಟಿಸ್ಬಿಡ್ತೀವಿ. ಇದನ್ನ ಆ ತಾಯಿ ಹೇಳ್ತಾಳೆ, ಇದು ಮೌನದಿಂದ ಅರಿಯಬೇಕಾದದನ್ನ ನೀನು ಬಾಯಲಲ್ಲಿ ಹಾಕೊಂಡು ಅಗಿತಾ ಇದ್ದೀರಲ್ಲ ಗುರುಗಳೇ ಅಂತಾಳೆ. ಆ ನೆಲೆಯಲ್ಲಿ ಷಷ್ಠಲವನ್ನ ಸರಳವಾದ ರೀತಿಯಲ್ಲಿ ಹತ್ತುವ ದಾರಿಯನ್ನ ನಾನು ನಿಮ್ಗೆ ಹೇಳಿದ್ದೇನೆ. 6 ಸ್ಥಳಗಳು, ಅದನ್ನ ಹತ್ತಬೇಕಾದ್ರೆ ಬೇಕಾದಂತ ಚೈತನ್ಯ, 6 ಭಕ್ತಿಗಳು, ಅದರಿಂದ ಅದನ್ನ ಸಾಧನೆ ಮಾಡಬೇಕಾದ್ರೆ ಇರಬೇಕಾದಂತ 6 ಲಿಂಗಗಳು. ಇದನ್ನ ಬಹಳ ಮುಖ್ಯವಾಗಿ ಪ್ರತಿಯೊಂದನ್ನು ಅದನ್ನ ಜೋಡಿಸ್ಕೊಂಡು ಅದನ್ನ ವಿಶಾಲವಾಗಿ ಮಾಡಿಕೊಂಡು ಅದು ತಾನೇ ತಾನಾಗಿ ತನ್ನಲ್ಲಿ ಅದರಲ್ಲಿ ತಾನು ಲಯವಾಗುವಂತ ನಿದೆ ಇದೆಯಲ್ಲ, ಇದು ವಿಶೇಷವಾದಂಥ ರೀತಿಯ ಷಷ್ಠಲದ ನೆಲೆ ಆಗ್ತದೆ. ಈ ನೆಲೆಯಲ್ಲಿ ನಾವು ಹೊರಗಿನ ಗ್ರಂಥ, ಪುಸ್ತಕಗಳು ಇವುಗಳೆಲ್ಲ ಬಿಟ್ಟು ನಮ್ಮ ಅಂತರಂಗದ ಒಳಗಡೆ ನಾವು ಮುಳುಗಿ ಹೋಗ್ಬೇಕು. ಇದು ಶರಣರು ನಮಗೆ ಕಲ್ಪಿಸಿಕೊಟ್ಟಂತ ಅವರ ಆನುಭಾವಿಕ ನೆಲೆ. ಅದು ಶರಣರು ಅದನ್ನು ಹೇಳಬೇಕಾದ್ರೆ ಮೊದಲು ಶರಣರಾದ್ರಲ್ಲ ಅವರು. ಅಂದ್ರೆ ಯಾವ ರೀತಿ ಆದ್ರು? ಅವರು ಇಷ್ಟ ಪ್ರಾಣ ಭಾವಗಳನ್ನು ಸಂಪೂರ್ಣವಾಗಿ ಆಯತ ಸ್ವಾಯತ ಸನ್ನಹಿತವನ್ನ ಮಾಡಿಕೊಂಡು ಮುಂದಕ್ಕೆ ಹೋದವರು. ಆ ನೆಲೆಯಲ್ಲಿ ಮಾತು ಮೌನವಾಗ್ತದೆ. ಅಲ್ಲಿ ಸಂಪೂರ್ಣವಾಗಿ ನಾನು ಇಲ್ಲ, ನೀನೇ ಎಲ್ಲ ಅಂತ ಅನ್ನುವಂಥ ಲಿಂಗ ಪ್ರಜ್ಞೆ ಜಾಗೃತವಾಗ್ತದೆ. ಅಲ್ಲಿ ಸಮರಸ ಭಕ್ತಿ, ಅಲ್ಲಿ ಬೇರೆ ಯಾವುದೂ ಇಲ್ಲ. ಎಲ್ಲದರಲ್ಲಿಯೂ ಎಲ್ಲರನ್ನೂ ನೋಡ್ತಕ್ಕಂಥ ವಿಧಾನ ಇದೆಯಲ್ಲ, ಅದನ್ನ ನಮ್ಮ ಶರಣರು ಸಹಜವಾಗಿ ಸಾಧಿಸ್ಬಿಟ್ರು. ಈ ಕಾರಣದಿಂದಲೇ ಯಾರೇನು ಹೇಳಿದ್ರು ಅದರಲ್ಲಿ ಮಾತಿಗಿಂತಲೂ ಮೌನದ ಧ್ವನಿ ಬಹಳ ಜಾಸ್ತಿ ಇತ್ತು. ಆ ನೆಲೆಯಲ್ಲಿ ಪರಿಪೂರ್ಣ ಜ್ಞಾನಿಗಳಾದ್ರು, ಪರಿಪೂರ್ಣತೆಯನ್ನು ಹೊಂದಿದ್ರು. ನಾವು ಅದನ್ನು ದೂರ ಇಟ್ಟು ನೋಡ್ತಾ ಇದ್ದೇವೆ. ಮಾತಿನ ಗದ್ದಲಗಳಲ್ಲಿ ಕಳೆದೋಗಿದ್ದೇವೆ. ಮಾತು ಮೌನ ಧ್ವನಿಯಾಗಿ ಚಿಮ್ಮಬೇಕು.
ಅದು ಸಂಪೂರ್ಣವಾಗಿ ನಮ್ಮ ಅಂತರಂಗ ಬಹಿರಂಗವನ್ನ ನೋಡಿ, ಶರಣರು ಭಕ್ತಿಯನ್ನ ಸಮರಸ ಭಕ್ತಿ ಕೊನೆದು ಹೇಳಿದ್ರು. ಸಮರಸ ಅಂತ ಹೇಳಿದ್ರೆ ಅಲ್ಲಿ ನಾನು ನೀನು ಅನ್ನುವ ಭೇದವೇ ಇಲ್ಲ. ಅಲ್ಲಿ ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ತ್ರಿಕೂಟಗಿರಿಯ ತುಟ್ಟ ತುದಿಯ ಮೆಟ್ಟೋದಿದೆಯಲ್ಲ, ಇದು ಸಮರಸ ಭಕ್ತಿ. ಅಲ್ಲಿ ಹೋದಾಗ ಏನಾಯ್ತು ಅಂತ ಅನ್ನೋದನ್ನ, ಆ ಲೆಕ್ಕದಲ್ಲಿ ತಲುಪಿದಾಗ ಏನು ಅಂತ ಅನ್ನೋದನ್ನ ಅಕ್ಕಮಹಾದೇವಿ ತನ್ನ ಕೊನೆಯ ವಚನದಲ್ಲಿ ಹೇಳ್ತಾಳೆ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನನ ಒಡವೆರೆದ ಬಳಿಕ ಆತನಲ್ಲಿ ಸಮರಸವಾದ ಬಳಿಕ ಏನು ಎನ್ನೆ. ಎಷ್ಟು ಅದ್ಭುತ ವಚನ ಇದು ಅಕ್ಕಂದು. ಅಲ್ಲಿ ಲಿಂಗ, ಅಲ್ಲಿ ಸಮರಸ ಭಕ್ತಿಯ ಸಹಜವನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಆ ತಾಯಿ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನನ ಒಡವೆರೆದ ಬಳಿಕ ಆತನಲ್ಲಿ ಸಮರಸವಾದ ಬಳಿಕ ಏನು ಎನ್ನೆ. ಜ್ಞಾನ ನೋಡಿ, ಲಿಂಗ ಲಿಂಗೈಕ್ಯ ಸ್ವಾರಸ್ಯ ಇದೆ. ಲಿಂಗ ಬಹಳ ಶ್ರೇಷ್ಠವಾದದ್ದು, ಅದರಲ್ಲಿ ನಾನು ಸೇರ್ತೇನೆ ಅಂದ್ರೆ ನಾನು ಅದರಲ್ಲಿ ಸೇರ್ತೇನೆ. ಲಿಂಗ ದೊಡ್ಡದಾಗಿರ್ತದೆ, ನನ್ನನ್ನು ಸೇರಿಸ್ಕೊಳ್ಳುತ್ತೆ ಎನ್ನುವಂತ ಸೂಕ್ಷ್ಮ ದ್ವಂದ್ವ ಇರೋದ್ರಿಂದ ಅದು ಲಿಂಗೈಕ್ಯ. ಅದಕ್ಕೆ ಆ ತಾಯಿ ಹೇಳ್ತಾಳೆ ಲಿಂಗೈಕ್ಯವೆನ್ನೆ. ಲಿಂಗ ಲಿಂಗೈಕ್ಯ ಎರಡನ್ನೂ ಹೇಳೋದಿಲ್ಲ ನಾನು ಅಂತೇಳಿ. ಸಮರಸ ಭಕ್ತಿಯಲ್ಲಿ ಲಿಂಗೈಕ್ಯ ಸ್ಥಿತಿ ಇರೋದಿಲ್ಲ, ಅಲ್ಲಿ ಸಹಜವಾಗಿರ್ತಕ್ಕಂಥ ಸಮನ್ವಯ ಇರ್ತದೆ. ಅಲ್ಲಿ ನೀರು ನೀರಿನಲ್ಲಿ ಕೂಡೋದಿದೆಯಲ್ಲ, ಇದು ಸಮರಸ. ಸಕ್ಕರೆ ನೀರಿನಲ್ಲಿ ಸೇರೋದಿದೆಯಲ್ಲ, ಇದು ಲಿಂಗೈಕ್ಯ. ಲಿಂಗೈಕ್ಯ ನೋಡಿ, ನೀರಿನಲ್ಲಿ ಸೇರಿದ್ರೆ ಅದನ್ನ ಬೇರೆ ಮಾಡೋಕ್ಕಾಗೋದಿಲ್ಲ. ಆದ್ರೆ ಸಕ್ಕರೆ ನೀರಿನಲ್ಲಿ ಕರಗಿದ್ರೆ, ನೀರನ್ನು ಆವಿ ಮಾಡಿದ್ರೆ ಸಕ್ಕರೆ ಅಲ್ಲೇ ಉಳಿಯುತ್ತೆ. ಇದು ಲಿಂಗೈಕ್ಯ. ಆ ತಾಯಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾಳೆ ನೋಡಿ. ಲಿಂಗ ಲಿಂಗೈಕ್ಯ ಇವೆರಡು ದ್ವಂದ್ವ. ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನಮಲ್ಲಿಕಾರ್ಜುನನ ಒಡವೆರೆದ ಬಳಿಕ ಏನು ಎನ್ನೆ. ಅಲ್ಲಿ ಆ ಲಿಂಗ ಪ್ರಜ್ಞೆ ಅದಿರ್ತದಲ್ಲ, ಅದನ್ನೇ ನಮ್ಮ ಶರಣರು ಹೇಳಿದ್ರು ಹಿಂದಿನ ಲೆಕ್ಕಾಚಾರಗಳಲ್ಲಿ. ಇವನ್ನೆಲ್ಲ ವಚನಗಳಲ್ಲಿ ನಾವು ನೋಡಿದ್ರೆ ಅದ್ಭುತವಾದಂಥ ರೀತಿಯಲ್ಲಿ ಆ ಅನುಭವದ ಬರ್ತಾ ಇರ್ತದೆ. ನಾವು ವಚನಗಳನ್ನ ಸಾಹಿತ್ಯ ರೂಪದಲ್ಲಿ ನೋಡಬಾರ್ದು, ಅದು ಸಂವೇದನೆಯ ರೂಪದಲ್ಲಿ ನೋಡಬೇಕು. ವಚನ ವಾಂಗ್ಮಯ. ಇವತ್ತು ಬಸವಣ್ಣನವರ ವಚನಗಳನ್ನ ಇಟ್ಟುಕೊಂಡ್ರೆ ನಮ್ಮೆದುರಿನಲ್ಲಿ ಬಸವಣ್ಣ ಶಬ್ದ ರೂಪದಲ್ಲಿ ನಿಂತಿದ್ದಾರೆ ಎನ್ನುವ ಭಾವನೆ. ಸಾಹಿತ್ಯ ಅಂದ್ರೆ ಏನು ಅಂತಂದ್ರೆ ಏನೋ ಬರೆದಿಟ್ಟಿದ್ದಾರೆ, ನಾವು ಓದ್ಕೊಳ್ತೀವಿ ಅನ್ನೋದು ಸಾಹಿತ್ಯ. ಆದ್ರೆ ವಚನಗಳೇ ನಮ್ಮೆದುರಿಗೆ ಮಂತ್ರಮಯ ಸ್ವರೂಪವಾಗಿ, ಮಂತ್ರಮಯ ಶರೀರಿಗಳಾಗಿ ನಮ್ಮೆದುರಿಗೆ ನಿಂತಿರುವಂಥದ್ದು. ಹಾಗೆ ಪ್ರತಿಯೊಬ್ಬ ಶರಣರ ವಚನಗಳನ್ನು ಆ ರೀತಿಯಲ್ಲಿ ನಾವು ನೋಡಿದಾಗ ಅವರ ಅನುಭವ ನೇರವಾಗಿ ನಮ್ಮ ಮನಸ್ಸಿಗೆ ಬರ್ತದೆ. ಈ ಸಾಧನೆಯನ್ನ ನಾವು ನೋಡಿ, ಅದಕ್ಕೋಸ್ಕರ ನಾವು ಎಲ್ಲ ಬಿಟ್ಟು, ಊರು ಬಿಟ್ಟು, ಮಠ ಬಿಟ್ಟು, ಅಲ್ಲಿ ಬಿಟ್ಟು ಇಲ್ಲಿ ಬಿಟ್ಟು ಕಾಡು ಸೇರ್ಕೊಳ್ಬೇಕಾದ್ದೇನಿಲ್ಲ. ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಲಿಂಗ ಪ್ರಜ್ಞೆ ಜಾಗೃತವಾಗಿದ್ರೆ ಸಾಕು. ಅದಕ್ಕೋಸ್ಕರ ಶರಣರು ಹೇಳಿದ್ರು, ನೋಡೋದೆಲ್ಲ ಅದು ಶಿವಲಿಂಗದ ಪ್ರಸಾದ, ಚಿಲ್ಲಿಂಗದ ಪ್ರಸಾದ. ನೀನು ವಸ್ತುವನ್ನ ನೋಡ್ತಾ ಇಲ್ಲ, ಆ ವಸ್ತುವನ್ನ ನಿನಗೆ ತೋರಿಸ್ತಾ ಇರುವುದು ಚಿನ್ಲಿಂಗ. ಅದರಿಂದ ಚಿನ್ಲಿಂಗದ ಪ್ರಸಾದ ಅಂತ ಸ್ವೀಕಾರ ಮಾಡು. ಕೇಳುವ ಶಬ್ದವೆಲ್ಲವೂ ಪ್ರಸಾದ ಲಿಂಗದ ಪ್ರಸಾದ. ಅದು ಯಾವುದೋ ಧ್ವನಿ ಕೇಳ್ತಾ ಇದ್ದೀನಿ ಬೇಡ, ಕಿವಿ ನಿನಗೆ ಕೇಳುವಂತೆ ಮಾಡ್ತಾ ಇದೆ, ಅದನ್ನ ನಿನಗೆ ಅನುಗ್ರಹ ಮಾಡ್ತಾ ಇದೆ ಅದು. ಈ ರೀತಿ ನಮ್ಮ ಪಂಚೇಂದ್ರಿಯಗಳಲ್ಲಿ ನೋಡುವುದೆಲ್ಲವನ್ನೂ ನಾವು ಪ್ರಸಾದ ರೂಪದಲ್ಲಿ ಮಾಡಿದ್ರೆ ಅದು ನಿತ್ಯ ಲಿಂಗಾರ್ಚನೆ. ಲಿಂಗವನ್ನು ಬಿಟ್ಟು ಬೇರೆ ಇಲ್ವೇ ಇಲ್ವಲ್ಲ. ಮಾಡುವ ಎಲ್ಲ ಕೆಲಸದಲ್ಲೂ ನೋಡಿ, ಕಾಯಕದಲ್ಲಿ ಇದ್ರೂ ಸಹ ಶರಣರು ಇಷ್ಟು ಪರಿಪೂರ್ಣ ಜ್ಞಾನಿಗಳು ಹೇಗಾದ್ರು. ಯಾಕೆ ಎಲ್ಲರೂ ಮನೆ ಮಠ ಬಿಟ್ಬಿಟ್ಟು ಕಾಡಿನಲ್ಲಿ ಹೋಗಿ ಕೂತ್ಕೊಂಡು ಮರದ ಕೆಳಗೆ ಕೂತ್ಕೊಂಡ್ಲಿಲ್ಲ? ಸಹಜ ಸ್ಥಿತಿಯನ್ನೇ ಪರಿವರ್ತನೆ ಮಾಡಿ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡಿಕೊಂಡು ಅಂಗ ಪ್ರಜ್ಞೆಯನ್ನ ಲಿಂಗ ಪ್ರಜ್ಞೆ ಮಾಡಿ ಉಭಯ ಭೇದ ಒಳಿದು ಬಸವ ಮಾರ್ಗದಲ್ಲಿ ನಡೆದವರು. ಅಂಥವ್ರಿಗೆ ಯಾವುದೇ ಪರಿಭವ ಇಲ್ಲ ಅಂತ ನಮ್ಮ
ತತ್ವಕಾರರು ಒಂದು ಮಾತು ಹೇಳ್ತಾರೆ, ಅಂಗಲಿಂಗವೆಂಬ ಉಭಯ ಹಿಂಗಿ ಸ್ವಾತ್ಮಜ್ಞಾನದಲ್ಲಿ ಸಂಗನ ಬಸವನಾಗಿ ಜಗದ ಹಂಗ ನಳಿದ ಶರಣಗೆ ಇನ್ನು ಉಂಟೆ ಪರಿಭವ, ಗುರುಕರೋದ್ಭವ ತಾನಾದ ಶರಣಗುಂಟೆ ಪರಿಭವ. ಇವನ್ನೆಲ್ಲ ಪದ ಕೇಳಿರ್ತೀರಿ ನೀವು. ಅವ್ರು ಹೇಳಿದ ಅಂತರಂಗ ಸ್ವಲ್ಪ ತಿಳ್ಕೊಳ್ಬೇಕಲ್ಲ. ಇಷ್ಟು ನೋಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ತಾಯಿ. ಎಷ್ಟು ಅಂತರಂಗದ ಜ್ಞಾನ ಉತ್ತಮವಾಗಿರುವಂತ ಕೆಲಸ. ಒಂದ್ ಹೇಳ್ತೀನಿ, ನಿಮ್ಮ ಒಂದು ಬಳಗ ಇದೆಯಲ್ಲ, ಆ ಬಳಗಕ್ಕೆ ನಾನು ಬಹಳ ಗೌರವ ಕೊಡ್ತೇನೆ. ಯಾಕೆ ಅಂತಂದ್ರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಇರ್ತಕ್ಕ ಕತ್ತಲೆಯನ್ನ ಕಳೆಯೋದಕ್ಕೋಸ್ಕರ ನಿಮ್ಮ ಬಳಗ ಇರೋದು. ನೀವೆಲ್ಲ ಒಟ್ಟು ಸೇರಿ ನನ್ನ ಮಾತು ಕೇಳ್ತಾ ಇದ್ದೀರಿ ಅಂತಂದ್ರೆ ನೀವು ಏನೋ ಹೇಳ್ತಾ ಇದ್ದೀವಿ ಅಂತಲ್ಲ. ನೀವೆಲ್ಲರೂ ನಮ್ಮ ಪರೀಕ್ಷಕರು, ನಾನೊಬ್ಬ ವಿದ್ಯಾರ್ಥಿ. ಈ ದಿಸೆಯಲ್ಲಿ ಹೆಚ್ಚು ಚಿಂತನೆ ಮಾಡ್ಲಿಕ್ಕೆ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗ್ ನಾನು ಕೃತಜ್ಞನಾಗಿರ್ಬೇಕಲ್ವಾ. ನಾನು ಹೇಳುವಂತಹದ್ದು ನನ್ನ ಬಾಯಿಂದ ಬರೋ ಮಾತಲ್ಲ, ನಿಮ್ಮ ಕಣ್ಣಿನಿಂದ, ನಿಮ್ಮ ಎದುರಿನಲ್ಲಿರ್ತಕ್ಕ ನಿಮ್ಮೆಲ್ಲರ ಹೃದಯದಿಂದ ಬರ್ತಕ್ಕಂಥ ಮಿಡಿತಗಳು ನನ್ನ ಬಾಯಲ್ಲಿ ಶಬ್ದವಾಗಿ ಬರ್ತವೆ ಎನ್ನುವಂತ ಎಚ್ಚರಿಕೆ ನನಗಿರ್ಬೇಕಷ್ಟೆ. ಶರಣಾರ್ಥಿ. ಅಪ್ಪಾಜಿ, ಇನ್ನೊಂದು ಪ್ರಶ್ನೆ ಇತ್ತು ನಂದು. ಈ ಶಟಸ್ಥಳ ಸಿದ್ಧಾಂತಗಳು ಬಸವ ಯುಗದ ಪೂರ್ವದಲ್ಲಿಯೂ ಇದ್ದುವ ಅಂತ. ನೋಡಿ, ಇವೆಲ್ಲ ಬಸವ ಯುಗದ ಪೂರ್ವದಲ್ಲಿತ್ತು, ಅಲ್ಲಿತ್ತು, ಇಲ್ಲಿತ್ತು ಅಂತ ಅನ್ನೋದೆಲ್ಲ ಬರೀ ಶಬ್ದಾಡಂಬರ ಅಷ್ಟೆ. ವಾಸ್ತವವಾಗಿ ಲಿಂಗ ಪ್ರಜ್ಞೆ ಎಲ್ಲಿ ಜಾಗೃತವಾಯಿತು? ಇಷ್ಟ ಪ್ರಾಣ ಭಾವಲಿಂಗಗಳು ಎಲ್ಲಿ ಬಂದ್ವು? ಇದು ಬಂದದ್ದೇ ಅಪ್ಪ ಬಸವಣ್ಣನವರ ಒಂದು ಆನುಭಾವಿಕ ನೆಲೆಯಲ್ಲಿ. ನೋಡಿ, ಒಂದು ಮಾತು ಹೇಳ್ತೇನೆ. ಬಸವಣ್ಣನವರ ಒಂದು ವಚನದಲ್ಲಿ, ಎನಗೆ ಲಿಂಗ ಪಥವ ತೋರಿದವರಾರು, ಎನಗೆ ಗುರುಪಥವ ತೋರಿದವರಾರು, ಎನಗೆ ಲಿಂಗ ಪಥವ ತೋರಿದವರಾರು, ಎನಗೆ ಪಾದೋದಕ ಪ್ರಸಾದ ಪಥವ ತೋರಿದವರಾರು ಅಂತ, ತೋರಿದ ಮನವೇ ನೀವೆಂದರಿದೆ, ಎನಗಿನ್ನಾವ ಭಯವಿಲ್ಲ ಕೂಡಲ ಸಂಗಮ ದೇವ ಅಂತ ಅಪ್ಪ ಬಸವಣ್ಣ ಹೇಳ್ತಾರೆ. ಅಥವಾ ಅದಕ್ಕೆ ಹಿಂದೆ ಯಾರಾದ್ರೂ ತೋರಿದವರಿದ್ರೆ ಅವರನ್ನು ಮುಚ್ಚಿಡೋ ಅಂತ ಪ್ರಸಂಗ ಬಸವಣ್ಣವ್ರಿಗೆ ಏನ್ ಇರ್ಲಿಲ್ವಲ್ಲ, ಯಾವ ಗದ್ದಲನೂ ಇರ್ಲಿಲ್ವಲ್ಲ. ತೋರಿದ ಇಂಥವರೇ ಇದ್ರು ಅಂತ ಅನ್ನೋಂಥ ಮಾತು ಹೇಳ್ಬೋದಾಗಿತ್ತಲ್ಲ ಅವರು. ತೋರಿದ ಮನವೇ ನೀವೆಂದರಿದೆ. ಈ ಕಲ್ಪನೆಯನ್ನ ನೋಡಿ, ಪೌರಾಣಿಕ ಕಲ್ಪನೆಯನ್ನ, ಪುರಾಣದ ಕಲ್ಪನೆಯನ್ನ, ಶಾಸ್ತ್ರದ ಕಲ್ಪನೆಯನ್ನ, ಇವುಗಳನ್ನ ಸಂಪೂರ್ಣವಾಗಿ ಎಲ್ಲವನ್ನು ನೋಡಿ ಇದರಲ್ಲಿರ್ತಕ್ಕಂಥ ಮೂಲ ಸತ್ವ ಏನು ಅಂತ ಗುರುತಿಸಿ ಅದರ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡಿದ್ದು ಅಪ್ಪ ಬಸವಣ್ಣನವರು. ಇದಕ್ಕೋಸ್ಕರ ಅವರನ್ನ ನೋಡಿ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿ ಆ ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡಿದ್ರಲ್ಲ, ಆ ಮಾಡಿದ ಲೆಕ್ಕದಲ್ಲಿ ಅದನ್ನ ಹೇಗೆ ಮಾಡಿದೆ ನೋಡಿ, ಅದನ್ನ ಹೇಳ್ತಾರೆ. ಎಲ್ಲರಿಂದಲೂ ನಾನು ಸಂಗ್ರಹ ಮಾಡಿದೆ, ನನ್ನದಲ್ಲ. ಭಕ್ತಿ ಇಲ್ಲದ ಬಡವನಾನಯ್ಯ, ದಾಸಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಸಕಲ ಪುರಾತನರು ನೆರೆದು ಭಕ್ತಿ ಭಿಕ್ಷವ ನಿಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂದ್ರು. ಅಂದ್ರೆ ಭಕ್ತಿ ಭಿಕ್ಷವ ನಿಡಲಾಗಿ ಎನ್ನ ಪಾತ್ರೆ ತುಂಬಿತ್ತು ಅಂತ ಅಂದಾಗ ಎಲ್ಲರ ಅನುಭವದಿಂದ ಒಂದೊಂದು ಕಣಗಳನ್ನ ಸಂಗ್ರಹ ಮಾಡಿ ನೋಡಿ. ಅದರಲ್ಲಿ ಹೇಳ್ತೇನೆ, ದಾಸಯ್ಯನ ಮನೆ, ಕಕ್ಕಯ್ಯನ ಮನೆ, ಚೆನ್ನಯ್ಯನ ಮನೆ. ಯಾತಕ್ಕೆ ಹೇಳಿದ್ರು? ಚೆನ್ನಯ್ಯನ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ವಿಶೇಷ? ನಡೆ ಚೆನ್ನ, ನುಡಿ ಚೆನ್ನ, ಪ್ರಮಥರೊಳಗೆ ಚೆನ್ನ, ಪುರಾತನರೊಳಗೆ ಚೆನ್ನ, ನಮ್ಮ ಮಾದಾರ ಚೆನ್ನ. ಸವಿ ನೋಡಿ ಅಂಬಲಿಯ ರುಚಿಯಾಯಿತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ. ಈ ಪ್ರಶ್ನೆ ಯಾಕೆ ಬಂತಲ್ಲಿ? ಲಿಂಗ ಪ್ರಜ್ಞೆ ಯಾರಲ್ಲಿ ಜಾಗೃತವಾಗಿರ್ತದೆ ಅವನು ಯಾವ ಜನ ಅಂತ ಅನ್ನುವಂಥ ಪ್ರಶ್ನೆ ಅಲ್ಲ, ಯಾವ ಅಧಿಕಾರಿ ಅಂತ ಅನ್ನೋ ಪ್ರಶ್ನೆ ಅಲ್ಲ. ಅವನು ಇಂಥ ನೆಲೆಯಲ್ಲಿ ನೀವು ಮಾದಾರ ಚೆನ್ನಯ್ಯನ ರಗಳೆ ನೋಡಿ, ನೀವು ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಬರ್ತದೆ. ಆ ನೆಲೆಯಲ್ಲಿ ಮಾದಾರ ಚೆನ್ನಯ್ಯ ಶಿವನೊಡನೆ ಉಂಡ ಅಂತ ಅನ್ನೋಂಥ ಲೆಕ್ಕದಲ್ಲಿ, ಶಿವನಿಗೆ ಲೆಕ್ಕದಲ್ಲಿ ಬಂದ ಅಂತ ಅನ್ನೋಂಥ ಪ್ರಶ್ನೆ ಬಂದಾಗ ಚೋಳ ಬರಿಗಾಲಿನಲ್ಲಿ ಅವ್ರ ಮನೆಗೆ ನಡ್ಕೊಂಡು ಬರ್ತಾನೆ. ಬಂದಾಗ ಅವನು ಗಾಬರಿಯಾಗಿ ಅವನು ಚೆನ್ನಯ್ಯ ಹೇಳ್ತಾನೆ, ನೀನು ಮಹಾಪ್ರಭು ದೊರೆ, ನೀನ್ ನನ್ನ ಮನೆಗೆ ಬರೋದು ಬರಿಗಾಲಲ್ಲಿ ಸರಿಯಾ? ಇದು ನಾನ್ ನಿಮಗಿಂತ ಚಿಕ್ಕವನಲ್ವಾ ಅಂತ ಹೇಳಿದಾಗ ಅವನು ಹೇಳ್ತಾನೆ, ಅದನ್ನ ಹರಿಹರ ಮಹಾಕವಿ ಚೋಳರಾಜನಿಂದ ಹೇಳಿಸ್ತಾನೆ,
ದೇವನೊಲಿದಾತನ ಕುಲವೇ ಸದ್ಕುಲ, ನೀನೇ ದೊಡ್ಡವನು, ನಿನ್ನ ಪಾದಕ್ಕೆ ನನ್ನ ಕಿರೀಟ ಸಮವಲ್ಲ ಅಂತ ಅನ್ನೋಂಥ ಮಾತು ಹೇಳಿಸ್ತಾನ ಅವನು. ಇದು ಯಾವ ರೀತಿ ಬಂತದು? ನಾವೇನ್ ಮಾಡ್ತೇವೆ ಅಂದ್ರೆ ಅದು ಮೊದ್ಲಿತ್ತು, ಅಲ್ಲಿತ್ತು, ಇಲ್ಲಿತ್ತು ಅಂತ ಹೇಳಿ ನಮ್ಮ ಪಾಂಡಿತ್ಯದ ಫಜೀತಿಗೆ ಸಿಕ್ಕಾಕ್ಸಿ ನಮ್ಮ ಚಿಂತನೆಗಳ ಅನುಭವವನ್ನೆಲ್ಲ ನಾವು ಕಳ್ಕೊಂಡು ಕೂತ್ಕೊಳ್ತೀವಿ. ಅದು ಹಿಂದೆ ಇತ್ತು ಮುಂದೆ ಇತ್ತು ಅನ್ನೋಂಥ ಪ್ರಶ್ನೆ ಇಲ್ಲ, ಈಗ ನಮ್ಮ ಮುಂದೆ ಇದೆ ಅಷ್ಟು. ಅದು ಬಹಳ ಮುಖ್ಯ. ಅದಕ್ಕೆ ಮಾರ್ಗದರ್ಶಕರಾಗಿ ಜ್ಯೋತಿಯನ್ನ ಹಚ್ಚಿದವರು ಯಾರು ನಮಗೆ? ಈ ಆನುಭಾವಿಕ ನೆಲೆ ಆಯತ ಸ್ವಾಯತ ಸನ್ನಹಿತದ ಅಂತರಂಗವನ್ನ ಕೊಟ್ಟವ್ರು ಯಾರು? ಯಾವುದೋ ಶಾಸ್ತ್ರ ಗ್ರಂಥಗಳಲ್ಲಿ ಯಾವುದು ಇಲ್ಲಿಂದ ಸಂಸ್ಕೃತದಲ್ಲಿ ಇದ್ರೆ ಅದು ಬಹಳ ದೊಡ್ಡದು ಅಂತ ಅನ್ನೋ ಪ್ರಶ್ನೆ ಏನಿಲ್ಲ. ಅದನ್ನ ಬಹಳ ಚೆನ್ನಾಗಿ ನಮ್ಮ ಹಿರಿಯರು ಹೇಳಿದ್ರು, ಗಿಳಿ ಓದಿದಡೇನು ಲಿಂಗವೇದಿಯಾಗಬಲ್ಲುದೆ. ಗಿಳಿಯಂತೆ ಓದ್ತಾರೆ. ಅಪ್ಪ ಬಸವಣ್ಣ ಹೇಳಿದ್ರು, ಏನಯ್ಯ ವಿಪ್ರರು ನುಡಿದಂತೆ ನಡೆಯರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ತಮ್ಮ ನಡೆ ನುಡಿಗಳ ಸಮನ್ವಯ ಮತ್ತು ಸಹಜತೆ ಇದೆಯಲ್ಲ, ಆ ಅನುಭಾವಿಕ ನೆಲೆಗೆ ಬರಲಿಲ್ಲ ಅಂದ್ರೆ ಏನಿದ್ರೆ ಏನ್ ತಾಯಿ? ಅನುಭವ ಬರ್ಬೇಕಲ್ಲ ಅದು ಆದ ಗ್ರಂಥದೊಳಗ. ಅದಕ್ಕೆ ಬಹಳಷ್ಟು ವಿಷಯಗಳು ಮತ್ತೆ ತಿಳಿದು ನಿಮ್ಮಿಂದ ತಿಳಿದುಕೊಂಡೆವು ಪೂಜ್ಯರೇ. ಧನ್ಯವಾದಗಳು ಹಾಗೂ ಶರಣಾರ್ಥಿಗಳು. ಅಮ್ಮ ಅಲ್ಲ ನೀವು ತಿಳಿಸ್ಕೊಟ್ರಿ, ನನ್ನಿಂದ ತಿಳ್ಕೊಂಡ್ರಿ ಅಂತ ಹೇಳ್ಬೇಡಿ. ನೀನು ಸರಿಯಾದ ದಾರಿಯಲ್ಲಿ ಚಿಂತನೆ ಮಾಡ್ತಾ ಇಲ್ಲ, ಇನ್ನೂ ಸ್ವಲ್ಪ ಹೆಚ್ಚು ಶ್ರಮ ಪಟ್ಟು ಇದರಲ್ಲಿ ಆನುಭಾವಿಕ ನೆಲೆಯಲ್ಲಿ ನೀನು ನಿನ್ನನ್ನ ಒಳಗೊಳ್ಳು ಅಂತ ಹೇಳಿ ನೀವೆಲ್ಲ ನನಗೆ ಮಾರ್ಗದರ್ಶಕರಾಗಬೇಕು. ಶರಣಾರ್ಥಿ ಅಪ್ಪಾಜಿ, ನನ್ನದೊಂದು ಪ್ರಶ್ನೆ ರೀಪಾ. ಈ ಸಹಜತೆ ಮತ್ತು ಸಮನ್ವಯತೆಯನ್ನು ನಾವು ಆ ನಿಲುವನ್ನ ಅಳವಡಿಸ್ಕೊಳ್ಬೇಕಾದ್ರೆ ನಮ್ಮ ಸಾಧನೆಯನ್ನ ಅಥವಾ ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ನಮಗೆ ಬಾಹ್ಯದಲ್ಲಿ ಒಬ್ಬ ಗುರುವಿನ ಸಾನ್ನಿಧ್ಯ ಮತ್ತು ಮಾರ್ಗದರ್ಶನ ಅಗತ್ಯ ಅಂತ ನನಗನ್ಸುತ್ತೆ. ಈ ದಿನಮಾನಗಳಲ್ಲಿ ನಾವು ಅದನ್ನ ಹೆಂಗ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ? ನೋಡವ್ವ, ಗುರು ಅಂತ ಹೇಳಿದ್ರೆ ನಮ್ಮ ಶರಣರು ಹೇಳಿದ್ರು, ಅರಿವೇ ಗುರು ಆಚಾರವೇ ಶಿಷ್ಯ ಅಂತ. ಅರಿವು ಆಚಾರ ಇವೆರಡರ ಸಮನ್ವಯ ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಏನನ್ನ ಮಾಡಬೇಕಾದ್ರೂ ತಿಳಿದು ಮಾಡಬೇಕು. ಆ ಲೆಕ್ಕದಲ್ಲಿ ನೋಡಿ, ಗುರುವಿನಿಂದ ಪಡೆಯೋದು ಕೇವಲ ಕಾಲು ಭಾಗ ಅಷ್ಟೇ ಅಂತಾರೆ. ಗುರುವಿನಿಂದ ಪಡೆಯುವುದು ಪಾದ. ಪಾದ ಅಂದ್ರೆ ನಾವೇನ್ ಮಾಡಿದ್ವಿ ಅಂತಂದ್ರೆ, ನನ್ನ ಪಾದಕ್ಕೆಲ್ಲರೂ ನಮಸ್ಕಾರ ಮಾಡಬೇಕು ಅಲ್ಲ. ಪಾದ ಅಂದ್ರೆ 25%. ನೋಡಿ, ಕಾಲು ಭಾಗ ಅದು ಲೆಕ್ಕದಲ್ಲಿ ಕಾಲು ಭಾಗ ಅಂತೇವೆ ನಾವು. ಕಾಲು ಪಾದ ಅಂತ ಸಂಸ್ಕೃತದಲ್ಲಿ ಹೇಳಕ್ ಶುರು ಮಾಡ್ತೇವೆ, ನನಗೆ ನಮಸ್ಕಾರ ಮಾಡು ಅಲ್ಲ. ಗುರುಗಳು ಹೇಳಿದ್ದಿದೆಯಲ್ಲ, ಇದು ಕಾಲು ಭಾಗ. ನಮ್ಮ ಸಾಧನೆ ಇದೆಯಲ್ಲ, ಇದು ಮುಕ್ಕಾಲು ಭಾಗ. ನೋಡಿ, ಈ ದಾರಿಯಲ್ಲಿ ಹೋಗು ಅಂತ ಅನ್ನೋಂಥದ್ದನ್ನ ನೀವು ಒಬ್ಬರು ಊರಿಗೆ ಹೋಗ್ಬೇಕಾದ್ರೆ ತಿಳಿಸ್ತಾರೆ. ಆ ದಾರಿಯಲ್ಲಿ ಹೋಗೋರು ಯಾರು? ಗುರುಗಳ ಮಾತು ಕೇಳಿದ ತಕ್ಷಣ ಮನೆ ತಲುಪಕ್ಕಾಗೋಲ್ವಲ್ಲ. ಈಗ ನಾವೊಂದು ಪದಾರ್ಥ, ಒಂದು ಅಡಿಗೆ ಮಾಡಬೇಕು ಅಂದ್ರೆ ಈ ರೀತಿ ಮಾಡಬೇಕು ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ಕೊಡ್ತಾಳೆ. ಅವಳು ಹೇಳಿದ ತಕ್ಷಣ ಪದಾರ್ಥ ಸರಿ ಹೋಗೋದಿಲ್ಲ. ಆದ್ರೆ ಮಗಳು ಮೊಮ್ಮಗಳು ಕುಂತು ಮಾಡ್ತಾರಲ್ಲ, ಆವಾಗ ಅದರ ಅನುಭವ ಬರ್ತದೆ. ಇಲ್ಲಿ ಅರಿವು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಗುರುಗಳ ಬೋಧನೆ ಅಲ್ಲ, ನಮ್ಮ ಸಾಧನೆ. ಅದನ್ನೇ ಸರಳವಾದ ರೀತಿಯಲ್ಲಿ ಶರಣರು ಹೇಳ್ಕೊಟ್ಟಿದ್ದು. ಒಬ್ಬ ಕಸ ಗಡಿಸುವ ಸತ್ಯಕ್ಕ ಅಷ್ಟು ಪರಿಪೂರ್ಣ ಜ್ಞಾನಿ ಆಗ್ಬೇಕಾದ್ರೆ ಆ ಮಾತಿನಂತೆ ಅವಳು ತನ್ನ ನಡೆಯನ್ನ ಸಹಜವಾಗಿ ನಡೆದು ಆ ಕೊನೆಯನ್ನ ತಲುಪಿಬಿಟ್ಲು ಅಷ್ಟೇ. ನಾವೇನು ಮಾಡ್ತೇವೆ ಅಂದ್ರೆ ಅದ್ರ ಬಗ್ಗೆ ಕುಂತು ಮಾತಾಡ್ತಾ ಸಮಯ ಕಳೆದು ಬಿಡ್ತೀವಿ. ನಮ್ಗೇನು ಇಲ್ಲ. ಬಹಳ ಅದ್ಭುತವಾಗಿ ಮಾತಾಡ್ತಾರೆ ಗುರುಗಳು, ಹೌದು ಮಾತಾಡ್ತಾರೆ. ಹೊಟ್ಟೆ ಹಸಿದವನ ಮುಂದೆ ಪಾಕಶಾಸ್ತ್ರ ಅನ್ನುವಂಥ ಪುಸ್ತಕ ಇಟ್ಕೊಂಡು ಅದ್ರ ಬಗ್ಗೆ 1 ಗಂಟೆ ಭಾಷಣ ಮಾಡಿದ್ರೆ ಎದುರು ಕೂತವನು ಹೊಟ್ಟೆನೂ ತುಂಬುತ್ತದೇನು? ಅದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಕ್ರಿಯೆಯಲ್ಲಿ ಮಾಡಿ ತೋರಿಸ್ಬೇಕು, ಅದು ಬಹಳ ಮುಖ್ಯ. ನಾವೇನ್ ಮಾಡ್ತೇವೆ ಅಂತಂದ್ರೆ, ನಾವು ಬೇಕಾದಷ್ಟು ಮಂಗಳಾರತಿ ಪದಗಳು, ತತ್ವ ಪದಗಳು ಇಟ್ಕೊಂಡು ಗಂಟೆಗಟ್ಟಲೆ ನಾವು ಪೂಜೆ ಮಾಡ್ತಾ ಕೂತ್ಕೊಳ್ತೀವಿ. ಪೂಜೆ ಎಷ್ಟೊತ್ತು ಮಾಡ್ಬೇಕು? ನಾವು ಶಿವ ಪೂಜೆ ಮಾಡ್ತೇವೆ, ಗುರುಗಳು 3-4 ಗಂಟೆ ಮಾಡ್ತಾರೆ. ಸಾಮಾನ್ಯವಾಗಿರೋದು ನಮ್ಮ ಅಜ್ಜಿ 1 ಗಂಟೆ ಮಾಡ್ತಾರೆ.
ನಾನು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು, 10 ನಿಮಿಷದಲ್ಲಿ ಮುಗಿಸ್ಕೊಂಡು ಹೋಗ್ತೀನಿ. ಇದಲ್ಲ ಪೂಜೆ. ನೋಡಿ, ಪೂಜೆ ಯಾವಾಗ? ಹಗಲಿನಲ್ಲಿ ನಾವು ಮಾಡುವಂಥದ್ದು. ಅದನ್ನ ಅಪ್ಪ ಬಸವಣ್ಣ ಹೇಳಿದ್ರು, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ. ಇದು ಬಹಳ ಮುಖ್ಯವಾಗಿ ಇಟ್ಕೊಬೇಕು. ಕತ್ತಲೆ ಯಾವುದು, ಹಗಲೇ ಯಾವುದು? ನಮ್ಮ ಮನಸ್ಸಿನಲ್ಲಿ ಲಿಂಗ ಪ್ರಜ್ಞೆ ಜಾಗೃತವಾಗಿದ್ದಾಗ ನಾವು ಹಗಲಿನಲ್ಲಿ ಇರ್ತೇವೆ. ನಾವೇನ್ ಮಾಡ್ತೇವೆ, ಒಂದು 5 ನಿಮಿಷ ಪೂಜೆ ಮಾಡ್ಕೊಂಡು ಹೊರಗಡೆ ಬಂತು ಅಂದ್ರೆ ಲಿಂಗ ಇನ್ನು ಮರ್ತು ಬಿಡ್ತೇವೆ, ನಾವು ಬೇರೆ ವ್ಯವಹಾರದಲ್ಲಿ ತೊಡಗ್ತೀವಿ. ಹಂಗಾಗಬಾರ್ದು. ನಾವು ಅಲ್ಲಿಂದ ನೋಡಿ, ಲಿಂಗ ಪ್ರಜ್ಞೆಯನ್ನ ಜಾಗೃತ ಮಾಡ್ಕೊಂಡು ಹೊರಗೆ ಬಂದ್ರೆ ನಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಲಿಂಗಯ್ಯ ಇದಾನೆ ನಮ್ಮ ಜೊತೆಯಲ್ಲಿ ಅಂತ ಹೇಳಿ ಲಿಂಗ ಪ್ರಜ್ಞೆಯಿಂದ ಇನ್ನೊಬ್ಬರಲ್ಲೂ ಲಿಂಗ ಪ್ರಜ್ಞೆಯನ್ನ ನೋಡ್ತಾ ಕೆಲಸ ಮಾಡೋದಿದೆಯಲ್ಲ, ಇದು ನಿಜವಾದ ತಪಸ್ಸು, ಇದು ನಿಜವಾದ ಪೂಜೆ. ಅದನ್ನೇ ಅಪ್ಪ ಬಸವಣ್ಣ ಹೇಳಿದ್ರು, ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಮರಹಾದಾಗಲೇ ಅಸ್ತಮಾನ ಅಂತ. ನಾವು 24 ಗಂಟೆ, ಅದರಲ್ಲಿ 12 ಗಂಟೆ ಹಗಲು ಕೊಟ್ಟಿದ್ದಾನೆ ಪರಮಾತ್ಮ ಪ್ರಕೃತಿಯಲ್ಲಿ. ಆದ್ರೆ ನಾವು ಎಷ್ಟೊತ್ತು ಹಗಲಿನಲ್ಲಿ ಇದ್ದೀವಿ? ಗುರುಗಳು 4 ಗಂಟೆ ಪೂಜೆ ಮಾಡ್ತಾರೆ ಅಂತಂದ್ರೆ 4 ಗಂಟೆ ಅವರು ಲಿಂಗ ಪ್ರಜ್ಞೆಯಲ್ಲಿ ಇರ್ತಾರೆ. ಆಮೇಲೆ ಲೌಕಿಕವಾದ ವ್ಯವಹಾರಗಳು ಬರ್ತಾರೆ, ಅಲ್ಲಿ ಭಾಷಣ ಇಲ್ಲಿ ಭಾಷಣ ಅಂತ. ಅಲ್ಲಿಗೆ 12 ಗಂಟೆಯಲ್ಲಿ ಅವರು ಹಗಲಲ್ಲಿ ಇದ್ದಿದ್ದು ಎಷ್ಟು ಕಾಲ, ಕತ್ಲಲ್ಲಿ ಇದ್ದಿದ್ದು ಎಷ್ಟು ಕಾಲ? ಆತ್ಮನಿರೀಕ್ಷಣೆ ಈ ರೀತಿ ಮಾಡಿಕೊಂಡು ಯಾವತ್ತೂ ಬೆಳಕಿನಲ್ಲಿರಬೇಕು. ನೀವೇನೇ ಕೆಲಸ ಮಾಡಿ ಲಿಂಗ ಪ್ರಜ್ಞೆ ಜಾಗೃತವಾಗಬೇಕು. ನಾನು ನೋಡ್ತಾ ಇದ್ದೇನೆ ಶಿವಲಿಂಗ, ಚಿಲ್ಲಿಂಗದಿಂದ ನೋಡ್ತಾ ಇದ್ದೇನೆ, ನಾನು ವಾಸನೆ ಇದು ಗುರುಲಿಂಗ ಆಚಾರಲಿಂಗದಿಂದ, ನನ್ನ ರುಚಿ ಬಾಯಲ್ಲಿ ಗುರುಲಿಂಗದಿಂದ, ನನ್ನ ಸ್ಪರ್ಶ ಜಂಗಮಲಿಂಗದಿಂದ, ಕೇಳುವ ಶಬ್ದವೆಲ್ಲವೂ ಪ್ರಸಾದ ಲಿಂಗದಿಂದ ಅಂತ ಅನ್ನುವಂಥ ಪ್ರಜ್ಞೆ ಜಾಗೃತವಾಗಿದ್ರೆ ಲಿಂಗಯನ್ನು ಬಿಟ್ಟಿರೋದೇ ಇಲ್ಲ. ನೀವು ಮಾಡೋದೆಲ್ಲ ಲಿಂಗ ಪೂಜೆ. ಅಲ್ಲಿ ಲಿಂಗ ಪ್ರಜ್ಞೆ ಬಿಟ್ಟು ಬೇರೆ ಇನ್ನೇನು ಇಲ್ಲ. ಎಲ್ಲರಲ್ಲೂ ಲಿಂಗವನ್ನ ನೋಡ್ತಾ ಇದ್ದೀರಿ. ನಮ್ಮ ಎದುರಿಗೆ ಬರ್ತಕ್ಕವರೆಲ್ಲರೂ ಮೂವಿಂಗ್ ಟೆಂಪಲ್ಸ್, ನಡೆದಾಡುವ ಗುಡಿಗಳು. ಆದ್ರೆ ಆ ಪ್ರಜ್ಞೆ ಜಾಗೃತವಾಗಬೇಕಾದ್ರೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅನ್ನುವಂಥ ಆತ್ಮಸಾಕ್ಷಿಯನ್ನ, ಎಚ್ಚರವನ್ನ ನಾವು ಇಟ್ಕೊಂಡಿರ್ಬೇಕು. ಇಷ್ಟಿಟ್ಕೊಂಡು ನಮ್ಮ ಬದುಕು ಮಾಡಿದ್ರೆ ಬದುಕೇ ಬಯಲು, ಅದೇ ನಮ್ಮನ್ನ ಸಂಪೂರ್ಣವಾಗಿ ಲಿಂಗ ಪ್ರಜ್ಞೆಯಲ್ಲಿ ತೆಗೆದುಕೊಂಡು ಹೋಗ್ತದೆ. ನಾವು ಯಾವ ದೇಶ, ಯಾವ ಊರು ಎಲ್ಲೂ ಸುತ್ತಬೇಕಾದಿಲ್ಲ. ನಮ್ಮ ಒಳಗೆ ಅಜ್ಞಾನವನ್ನ ಇಟ್ಕೊಂಡು ಅದನ್ನ ಮುಕ್ತಾಯಕ್ಕ ಹೇಳ್ತಾಳೆ, ನಾವು ಈ ಶಾಸ್ತ್ರ ಪುರಾಣ ಇದನ್ನೆಲ್ಲ ಇಟ್ಕೊಂಡು ಹೋಗೋದು ಹೇಗೆ ಅಂದ್ರೆ, ಕಣ್ಣ ಕಟ್ಟಿ ಕನ್ನಡಿಯ ತೋರಿದಂತಾಯಿತ್ತು ಅಜಗಣ್ಣ ನಿಮ್ಮ ಯೋಗ ಅಂತ. ಕನ್ನಡಿ ಮುಂದೆ ನಿಂತಿದ್ದೇವೆ ನಾವು, ಆದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀವಿ ಅಂತ ಏನ್ ಬಂದ್ ಪ್ರಯೋಜನ? ಈ ಎಚ್ಚರಿಕೆಯಿಂದ ನಮ್ಮ ಬದುಕನ್ನು ಇಟ್ಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಮುಖ್ಯ. ಬದುಕನ್ನ ಬೆಳಕಾಗಿಸಿಕೊಳ್ಳುವುದು ಶರಣ ಮಾರ್ಗ. ಧನ್ಯವಾದಗಳು ಪೂಜ್ಯರಿಗೆ. ಬಹಳ ವಿವರವಾದಂತಹ ವಿವರಣೆಯನ್ನ, ಪ್ರಶ್ನೆಗಳಿಗೆ ಉತ್ತರಿಸಿದ ವಿವರಣೆಯನ್ನ ನೀಡಿದ್ರಿ. ತಮಗೆ ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಈಗ ಬಸಮ್ಮ ಬರಂಶೆಟ್ಟಿ, ಇವತ್ತಿನ ದತ್ತಿ ದಾನಿಗಳಾದಂತಹ ಬಸಮ್ಮ ಬರಂಶೆಟ್ಟಿ ಅವರು ತಮ್ಮ ಅನುಭವವನ್ನ ಅಥವಾ ತಮ್ಮ ಮಾತುಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಮನೆಯವರ ಪುಣ್ಯ ಸ್ಮರಣೆ ಒಂದು ಒಳ್ಳೆಯ ಉಪನ್ಯಾಸದ ಮೂಲಕ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆ ಮಾರ್ಗದರ್ಶಕರಾದ ಡಾಕ್ಟರ್ ಪಟ್ಟಣ್ ಅವರಿಗೂ ಮತ್ತು ವೇದಿಕೆಯ ಬೆಳವಣಿಗೆಗಾಗಿ ಎಲೆಮರೆಯಲ್ಲಿ ಶ್ರಮಿಸುತ್ತಿರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಉಪನ್ಯಾಸ ನೀಡಿದ ಪೂಜ್ಯ ಶ್ರೀ ಶಿವರುದ್ರಪ್ಪ ಮಹಾಸ್ವಾಮಿಗಳು ಶರಣರ ದೃಷ್ಟಿಯಲ್ಲಿ ಶಟಸ್ಥಳದ ಬಗ್ಗೆ ಸವಿಸ್ತಾರವಾಗಿ ಸರಳವಾಗಿ ಮನಮುಟ್ಟುವಂತೆ ಹೇಳಿದ ಪೂಜ್ಯರ ಪಾದಗಳಿಗೆ ನನ್ನ ಶರಣು ಸಮರ್ಪಣೆ. ಶರಣರು ಕಲಿಸಿದ ಶಟಸ್ಥಳ ಬಗ್ಗೆ ಶ್ರದ್ಧೆ, ನಿಷ್ಠೆ, ಅನುದಾನ, ಅನುಭವ, ಆನಂದ, ಸಮರಸ ಈ ಎಲ್ಲ ಶಬ್ದಗಳನ್ನು ಕೇಳಿರ್ಲೇ ಇಲ್ಲ. ಇವತ್ತು ಸವಿಸ್ತಾರವಾಗಿ ಪೂಜ್ಯರಿಂದ ತಿಳ್ಕೊಂಡು ಇದೊಂದು ಉಪನ್ಯಾಸ ನಮಗೆ ಧನ್ಯ ಅನಿಸಿತು. ಅವರ ಪುಣ್ಯ ಸ್ಮರಣೆ ಒಂದು ಸಾರ್ಥಕ ಆಯ್ತು ಅನ್ನೋದು ನನ್ನ ಭಾವನೆ. ಎಲ್ಲರಿಗೂ ಶರಣ. ಧನ್ಯವಾದಗಳು ಅಮ್ಮ. ನೀವು ಕೂಡ ನಿಮ್ಮ ಪತಿಯವರನ್ನ ಸ್ಮರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆಯ ಮೂಲಕ, ಸ್ವಾಮಿಗಳ ಅನುಭವದ ಮೂಲಕ ಅವರನ್ನ ಸ್ಮರಿಸಿದ್ದೀರಿ.
ನಿಮಗೂ ಕೂಡ ಧನ್ಯವಾದಗಳು. ಆತ್ಮೀಯರೇ, ಭಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಯುಕ್ತ ನೆನೆಸುವೆನಯ್ಯ ಮೆಲ್ಲ ಮೆಲ್ಲನೆ, ಸಾರಿ ಶರಣ ನೆನೆಸುವನಯ್ಯ ಮೆಲ್ಲ ಮೆಲ್ಲನೆ, ಎಡಹುವ ಗುಳಿಗಳ ದಾಂಟಿ ಬರ ಲಿಂಗೈಕ್ಯ ನೆನೆಸುವೆನಯ್ಯ, ಕೂಡಲ ಸಂಗಮ ದೇವ ನಿಮ್ಮಿಂದಡುಕ ನೆನೆಸುವೆನಯ್ಯ ಎನ್ನುವಂತೆ ಇವತ್ತು ಷಟ್ಸ್ಥಲದ ಬಗ್ಗೆ ನಾವು ಬಹಳ ಸವಿವರವಾಗಿ ಮತ್ತು ಅದನ್ನ ಆಚರಣೆಗೆ ತಂದುಕೊಂಡು ಹೇಗೆ ಅನುಭವವನ್ನ ಪಡೆಯಬೇಕು, ಅದನ್ನ ಅನುಭವವಾಗಿ ಹೇಗೆ ಮಾಡ್ಕೊಡ್ಬೇಕು ಅನ್ನೋದನ್ನ ಬಹಳ ಸುಂದರವಾಗಿ ಮತ್ತು ಬಹಳ ಸರಳವಾಗಿ ಎಲ್ಲರ ಮನಮುಟ್ಟುವಂತೆಯೇ ತಿಳಿಸಿದಂತಹ ತಮ್ಮ ಅನುಭವವನ್ನು ಹಂಚಿಕೊಂಡು, ಯಾವತ್ತು ಈ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ನಡೆಯುವಂತಹ ಗೂಗಲ್ ಮೀಟ್ಗಳಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಾ, ಸಾಧ್ಯವಾದಾಗಲೆಲ್ಲ ತಾವು ನಮ್ಮ ಜೊತೆ ಬಂದು ಅನುಭವವನ್ನು ಹಂಚಿಕೊಂಡು ನಮ್ಮ ಈ ವೇದಿಕೆಗೆ ಹೆಚ್ಚಿನ ಒಂದು ಶ್ರೇಯಸ್ಸನ್ನು ತಂದುಕೊಟ್ಟಂತಹ, ತಮ್ಮ ಅನುಭವದ ಮೂಲಕ ಶ್ರೀಮಂತಗೊಳಿಸಿದಂತಹ ಪರಮ ಪೂಜ್ಯ ಶ್ರೀ ಶಿವರುದ್ರ ಮಹಾಸ್ವಾಮಿಗಳು, ಅಧ್ಯಕ್ಷರು, ಬೇಲಿಮಠ ಸಂಸ್ಥಾನ ಬೆಂಗಳೂರು ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ಇವತ್ತಿನ ಗೂಗಲ್ ಮೀಟ್ನಲ್ಲಿ ಅವರ ಅನುಭವದ ಸವಿಯನ್ನ ಸವಿದಂತಹ ಎಲ್ಲರ ಪರವಾಗಿ, ಆಯೋಜಕರ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನ ಶ್ರೀಗಳ ಪಾದ ಪದ್ಮಗಳಿಗೆ ನಾನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಪೂಜ್ಯರಿಗೆ ಧನ್ಯವಾದಗಳು. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತು ಸಂವಾದದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸುಮಾರು 327 ವಚನ ಈ ಮಾಲಿಕೆಯ ಮೂಲಕ, ಶರಣ ಚಿಂತನೆಯ ಮಾಲಿಕೆಯ ಮೂಲಕ ನಾಡಿನಾದ್ಯಂತ ಈ ಬಸವ ತತ್ವ ಚಿಂತನೆಗಳನ್ನ, ವೈಚಾರಿಕ ಚಿಂತನೆಗಳನ್ನ ಪ್ರಸ್ತುತಪಡಿಸ್ತಾ ಇರುವಂತಹ ವೇದಿಕೆಯ ರೂವಾರಿಗಳಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾಗೂ ಈ ವೇದಿಕೆಯಲ್ಲಿ ಪಾಲ್ಗೊಳ್ಳುತ್ತಾ ಈ ಒಂದು ಚಿಂತನೆಯಲ್ಲಿ ನಮ್ಮನ್ನ ನಾವು ಹೊರಗೆ ಹಚ್ಚಿಕೊಳ್ಳುವ ಹಾಗೆ ಎಲ್ಲರೂ ಪಾಲ್ಗೊಂಡು ತಮ್ಮ ಅನುಭವಗಳನ್ನ ವಿಸ್ತರಿಸ್ತಾ ಜ್ಞಾನದ ಪರಿಧಿಯನ್ನ ಹೆಚ್ಚಿಸ್ಕೊಳ್ತಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ವಚನ ಪ್ರಾರ್ಥನೆಯನ್ನ ಮಾಡಿದಂತಹ ನಾಡಿನ ಪ್ರಸಿದ್ಧ ಗಾಯಕರು ಹಾಗೂ ಗಾಯಕರಾಗಿರುವಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಇವರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಯಾವತ್ತಿಗೂ ಈ ವೇದಿಕೆಗೆ ತಾಂತ್ರಿಕ ನೆರವನ್ನ ನೀಡ್ತಾ ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನ ಒಂದು ಸ್ಮರಣಿಕೆಯಾಗಿ, ಅದನ್ನು ದಾಖಲಾತಿಯಾಗಿ ಮಾಡಿಕೊಳ್ಳುತ್ತಾ ಅದನ್ನ ಪುನರ್ಸ್ಮರಣೆಗೆ ತೆಗೆದುಕೊಳ್ಳಿಕ್ಕೆ ಸಹಾಯಕ ಮಾಡುವಂತಹ ತಾಂತ್ರಿಕ ಸಲಹೆಗಾರ್ತಿಯಾಗಿರುವಂತಹ ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲರನ್ನ ಪರಿಚಯಿಸಿ ಸ್ವಾಗತಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆಯೇ ಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಮುಂದೆ ಇವತ್ತು ತಮ್ಮ ಪತಿಯ ಸ್ಮರಣೆಯನ್ನ ಒಂದು ಅತ್ಯಮೂಲ್ಯವಾದಂತಹ ವೇದಿಕೆಯ ಮೂಲಕ, ಶರಣ ಚಿಂತನೆಗಳ ಮೂಲಕ ಸ್ಮರಿಸಿದಂತಹ ಬಸಮ್ಮ ಬರಂಶೆಟ್ಟಿ ತಾಯಿಯವರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಇವತ್ತು ಈ ಒಂದು ಚಿಂತನೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಂಯೋಜಕರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್, ರುದ್ರಮೂರ್ತಿ ಪ್ರಭು, ಶರಣ ಕುಮಾರ್ ರಾಜಣ್ಣ, ಡಾಕ್ಟರ್ ದಾನಮ್ಮ ಜಳಕಿ ಅವರಿಗೂ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೆ ಕಾರ್ಯಕ್ರಮದ ಕೊನೆಗೆ ವಚನ ಮಂಗಳವನ್ನ ಮಾಡ್ತಾ ಇರುವಂತಹ ಮತ್ತು ಬಸವ ಅಧ್ಯಯನ ವೇದಿಕೆಯ ಮೂಲಕ ವೇದಿಕೆಯ ಒಂದು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಸಹೋದರಿ ಗಾನಕೋಗಿಲೆ ವಿದ್ಯಾ ಮುಗ್ದಮ್ ಅವರಿಗೂ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಇವತ್ತು ಪೂಜ್ಯರು ನಮಗೆ ಈ ಷಟ್ಸ್ಥಲಗಳ ಬಗ್ಗೆ ಸರಳ ವಿಧಾನಗಳ ಮೂಲಕ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಮತ್ತು ನಾವು ಹೇಗೆ ಮೆಲ್ಲನೆ ಶರಣನಾಗಬಹುದು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಆತ್ಮೀಯರೇ, ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಚನ ಮಂಗಳ ಶರಣೆ ವಿದ್ಯಾ ಮುಗ್ದುಮ್ ಅವರಿಂದ. ಧನ್ಯವಾದಗಳು ಮೇಡಮ್ ನಿಮ್ಗೆ. ಸರ್ವರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು, ದುಃಖ ಒಂದು ಕೋಟಿ ಬಂದಲ್ಲಿ
ಬಸವಣ್ಣನ ನೆನೆಯುವುದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವುದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಪಾದೋದಕ ಪ್ರಸಾದ ಕೊಂಬುವಲ್ಲಿ ಬಸವಣ್ಣನ ನೆನೆಯುವುದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲ ಎಂದು ಬಸವಣ್ಣನ ನೆನೆದಲ್ಲದೆ ನನಗೆ ಭಕ್ತಿ ಇಲ್ಲ ಎಂದು ಆನು ಬಸವಣ್ಣ ಎನ್ನುತ್ತಿದ್ದೆನು ಕಾಣ ಕಲಿದೇವರ ದೇವ ಆನು ಬಸವಣ್ಣ ಎನ್ನುತ್ತಿದ್ದೆನು ಕಾಣ ಕಲಿದೇವರ ದೇವ ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು ಬಸವಣ್ಣನ ನೆನೆಯುವುದು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಆತ್ಮೀಯರೇ, ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಇದೇ ದಿನಾಂಕ 25ರಂದು ಬಿಜಾಪುರದ ಹೇಮರೆಡ್ಡಿ ಮಲ್ಲಮ್ಮ ಮಂಗಲ ಕಾರ್ಯಾಲಯದಲ್ಲಿ ಬಸವ ಜಯಂತಿಯನ್ನ ಹಾಗೂ ವಿಶೇಷವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಎಲ್ಲರೂ ಕೂಡ ನೀವು ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ವೇದಿಕೆಯ ಮೂಲಕ ಪ್ರತಿ ಶನಿವಾರ ಸಾಯಂಕಾಲ 5 ಗಂಟೆಗೆ ಹಾಗೂ ಪ್ರತಿ ರವಿವಾರ 11:25 ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಜರುಗ್ತವೆ. ಹಾಗೆಯೇ ವಚನ ಅಧ್ಯಯನ ವೇದಿಕೆ ಎನ್ನುವಂಥ ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ನೀವು ಈ ಎಲ್ಲ ವಚನ ಚಿಂತನೆಗಳನ್ನ ಮರು ಕೇಳಬಹುದು. ಹಾಗೆ ಅದರ ಸಬ್ಸ್ಕ್ರೈಬ್ ಮಾಡಿ ಅದು ಚಾನಲ್ನ ವಿಸಿಟ್ ಮಾಡ್ರಿ. ವಿಶೇಷವಾಗಿ ಇವತ್ತು ಪೂಜ್ಯರು ಹೇಳಿರುವಂತಹ ವಿಚಾರಗಳನ್ನ ನಾವು ಮತ್ತೆ ಮತ್ತೆ ಮನನ ಮಾಡಿಕೊಳ್ಳುವ ಅವಶ್ಯಕತೆ ಇದೆ. ಅದರ ಮರವಿಗೆ ಹೋಗದಂತೆ ಅದನ್ನ ನಾವು ತಿರುಗಿ ಅದನ್ನ ನಮ್ಮ ಒಳಗೆ ಅಂತರೀಕರಣ ಮಾಡ್ಕೊಳ್ಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಮತ್ತೆ ನಾಳೆ ಸ್ವಾಮೀಜಿಯವರ ಪರಮ ಪೂಜ್ಯರ ವಿಚಾರಗಳನ್ನ ಮತ್ತೆ ಮನನ ಮಾಡಿಕೊಳ್ಳೋಣ. ಹಾಗಾಗಿ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ವಿಸಿಟ್ ಮಾಡಿ ಮತ್ತು ಅದನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರೂ ವಚನ ಅಧ್ಯಯನ ವೇದಿಕೆ ಗೂಗಲ್ ಮೀಟ್ ಮತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮೊಂದಿಗೆ ಇರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ನಿಮಿಷ ಮೇಡಮ್. ಬಸವ ಭಕ್ತರಲ್ಲಿ ನಾನು ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷನಾದ RS ಬ್ರಾದರ್ ಇವರು ಕೇಳಿಕೊಳ್ಳುವುದೇನೆಂದ್ರೆ, ಈಗಲೇ ಮೇಡಮ್ ಅವರು ಹೇಳಿದ ಹಾಗೆ ಬರುವ ಶನಿವಾರ 25ರಂದು ನಮ್ಮ ವಿಜಯಪುರದಲ್ಲಿ ಈ ಒಂದು ಬಸವ ಜಯಂತಿ ಆಚರಿಸಲಾಗ್ತದೆ. ದಯವಿಟ್ಟು ಎಲ್ಲರೂ ಬರುವ ವೆಮಗೆ ಪ್ರಾಣ ಜೀವಾಳವೆಂಬಂತೆ ನಾನು ಬಯಸ್ತಾ ಇದ್ದೀನಿ. ಎಲ್ಲರೂ ಬರ್ತೀರಿ ಅಂತ ಹೇಳಿ ನಾನು ಆಶಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪಾದಕ್ಕೆ ನನ್ನ ಶರಣಾರ್ಥಿಗಳು. ಖಂಡಿತ ಸರ್, ನಾನು ಅದನ್ನೇ ಅರಿಕೆ ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ವೇದಿಕೆಯ ಮೂಲಕ ಇದೇ ಬಸವನಾಡಿನಲ್ಲಿ ವಿಜಾಪುರದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ. ದಯವಿಟ್ಟು ಬಸವ ಜಯಂತಿ ಆಚರಣೆಗೆ ತಾವೆಲ್ಲರೂ ಪಾಲ್ಗೊಳ್ರಿ ಅನ್ನುವಂಥ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇವೆ. ಕಾರ್ಯಕ್ರಮದಲ್ಲಿ ಜೊತೆಗೂಡಿದಂತಹ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಎಲ್ಲ ಬಸವ ಭಕ್ತರಿಗೆ ಶರಣಾರ್ಥಿಗಳು. ಶರಣ